ಕೆಂತೂರು ಶ್ರೀಪತಿ ಭಟ್, ಕೆ ರಾಮಕೃಷ್ಣಾಚಾರ್ಯ, ವಿದ್ವಾನ್ ವೇದವ್ಯಾಸ ಭಟ್, ವಿದ್ಯಾರ್ಥಿಗಳು ವಿಷ್ಣು ಹತ್ವಾರ್, ಇಂದಿರೇಶ, ಶ್ರೀನಿವಾಸ, ಸಂಕರ್ಷಣ, ಸುಬ್ರಹ್ಮಣ್ಯ. ಇಲ್ಲಿಗೆ ವಿದ್ವತ್ ಸಮ್ಮಾನ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಅಚ್ಚುಮೆಚ್ಚಿನ ಶಿಷ್ಯರಾಗಿರತಕ್ಕಂತಹ ಪರಮಪೂಜ್ಯ ಕೃಷ್ಣಾಪುರ ಶ್ರೀಪಾದಂಗಳವರು ಎಲ್ಲ ಭಕ್ತ ಜನತೆಯನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತರಜೋನ್ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರತಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಖಲು ವಾಜರಾಜ ಶ್ರೀಪಾದೋ ಅಭೀಷ್ಟದಸ್ತತಾಂ. ಶ್ರೀ ಗುರುಭ್ಯೋ ನಮಃ. ನಿಮಗೆಲ್ಲರಿಗೂ ನಮ್ಮ ವಿದ್ಯಾಗುರುಗಳಾದಂತಹ ವಿಶ್ವೋತ್ತಮ ತೀರ್ಥರ ಅವರ ಒಂದು ಆರಾಧನೆಯ ಒಂದು ಪರ್ವ ಸಮಯ. ಆ ಸಮಯದಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಶ್ರೀಗಳವರು ಬಹಳಷ್ಟು ಬಂದು ಜನರಿಗೆ ಅನುಗ್ರಹ ಮಾಡಿ ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡಿದವರು. ಆದ ಕಾರಣದಿಂದಲೇ ಇಂದಿಗೂ ಕೂಡ ಶ್ರೀಗಳವರ ಒಂದು ಸಮಾರಂಭ ಇರಲಿ, ಶ್ರೀಗಳವರ ಒಂದು ಸಂಕಲ್ಪಿತ ಯಾವುದೇ ಒಂದು ಕಾರ್ಯ ಆಗಲಿ, ಅದಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ನೆರವು ಹರಿದು ಬರ್ತಾ ಉಂಟು. ಶ್ರೀಗಳವರು ಒಂದು ಏನೆಲ್ಲ ಸಂಕಲ್ಪ ಮಾಡಿದ್ದಾರೋ ಆ ಕಾರ್ಯಗಳೆಲ್ಲ ದೇವರ ಒಂದು ಅನುಗ್ರಹದಿಂದ ಬಹಳ ಸುಲಭವಾಗಿ ಆಗಿಕೊಂಡು ಹೋಗ್ತಾ ಇರ್ತವೆ. ಕಾರಣ ಯಾಕೆ ಅಂತ ಕೇಳಿದರೆ, ಶ್ರೀಗಳವರಿಗೆ ಅನುಸರಿಸಿದ ಒಂದು ಪದ್ಧತಿ, ಮಾರ್ಗ, ಅದು ಬಹಳ ಉತ್ತಮ ಮಾರ್ಗ. ನಮ್ಮಲ್ಲಿ ಅನೇಕ ಜನ ಗುರುಗಳಿದ್ದಾರೆ, ಆದರೆ ಎಲ್ರಿಗೂ ಕೂಡ ಆ ಒಂದು ಶಿಷ್ಯರ ಮೇಲಿನ ಕಾಳಜಿ, ಅಂದರೆ ಶಿಷ್ಯ ಸಂಪತ್ತನ್ನು ಯಾವ ರೀತಿ ನಾವು ಬಳಕೆ ಮಾಡಿಕೊಳ್ಳಬೇಕು, ಅವರನ್ನು ತಾವು ಹೇಗೆ ಉಪಯೋಗ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಅವರಿಗೆ ಬಹಳಷ್ಟು ಒಂದು ಪರಿಜ್ಞಾನ ಇತ್ತು. ಶಿಷ್ಯರ ಅವನತಿಗೆ ಕಾರಣವಾದ ಯಾವುದೇ ಒಂದು ಕೆಲಸವನ್ನು ಅವರು ಮಾಡಿದವರಲ್ಲ, ಶಿಷ್ಯರಿಂದ ಮಾಡಿಸಬರಲ್ಲ. ನಮಗೆ ಅವರ ಬಂದು ಯಾವುದು ಜೀವನ ರೀತಿಯನ್ನು, ಅವರು ನಡೆಕೊಂಡ ರೀತಿಯನ್ನು ನೋಡಿದರೆ ಗೊತ್ತಾಗ್ತದೆ. ಪ್ರತಿಯೊಂದು ಕಡೆಗಳಲ್ಲಿ ಬೇರೆ ಬೇರೆ ಮಠದ ಶಿಷ್ಯರುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕ ಜನಗಳಾಗಿರ್ಬೋದು, ಆದರೆ ಎಲ್ಲೆಲ್ಲಿ ಯಾರು ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಿದ್ದಾರೋ ಅವರೆಲ್ಲ ಕಡೆಗೆ ಹೋಗಿ ಅಲ್ಲೆಲ್ಲ ಕಡೆ ಕೂಡ ಗೌರವ ಸಲ್ಲಿಸಿದ್ದಾರೆ. ಯಾರನ್ನು ಕೂಡ ತಾನು ಹೀಗೆಳೆದಿಲ್ಲ ಅಥವಾ ತನ್ನ ಶಿಷ್ಯರನ್ನು ಹೀಗೆ ಮಾಡಿ ಅಂತ ಹೇಳಿ ಹಾಗೆ ಮಾಡಿಸಿರ್ತಿಲ್ಲ. ಯಾಕೆ?
ಅವರಿಗೆ ಗೊತ್ತುಂಟು. ಹಾಗೆ ಮಾಡಿದರೆ ದೇವರ ಅನುಗ್ರಹವನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಆ ಒಂದು ಜಾಗ್ರತೆಯಿಂದ ಅವರು ತಾನೂ ಮಾಡಲಿಲ್ಲ, ತನ್ನ ಶಿಷ್ಯರಿಂದಲೂ ಮಾಡ್ತಿರ್ಲಿಲ್ಲ. ವಿನಃ ತಾನು ಪ್ರತಿಯೊಂದು ಕಡೆಗೂ ಕೂಡ ಹೋಗಿ, ಅಂದರೆ ಇವನ ಯಾವುದು ಹರಿದಾಸರ ಒಂದು ಕಟ್ಟೆಗಳಿಗೂ ಹೋಗಿ ಅವರು ಬೇಕಾದ ಒಂದು ಮರ್ಯಾದೆ ಬೆಳೆಸಿದ್ದಾರೆ. ಅಂತಹ ಒಂದು ಸಾತ್ವಿಕ ಜೀವನ ಅವರು ನಡೆಸಿದ್ದಾಗಲೇ ಆ ಒಂದು ಜೀವನದ ಕಾರಣದಿಂದ ಅವರು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರೆ ಖಂಡಿತ ಎರಡು ಮಾತಿಲ್ಲ. ನಾವು ಇವತ್ತು ಕೂಡ ಅವರ ಒಂದು ಮಾರ್ಗವನ್ನು ಅನುಸರಿಸಿದರೆ ಖಂಡಿತವಾಗಿ ನನಗೆ ಶ್ರೇಯಸ್ಸಿದೆ, ನಮಗೆ ಶ್ರೇಯಸ್ಸಿದೆ ಅಂತ ಹೇಳಿ ನನಗೆ ಅನಿಸಿದೆ. ನನ್ನ ಜೀವನದಲ್ಲೂ ಕೂಡ ನನಗೆ ಯಾವುದಾದ್ರೂ ಒಂದು ಶ್ರೇಯಸ್ಸಾಗಿದೆ ಅಂತ ಆಗಿದರೆ ಅದು ಖಂಡಿತವಾಗಿ ಅದು ಅವರು ತೋರಿಸಿದ ಮಾರ್ಗ ಹೇಳಿ ನಾನು ಖಂಡಿತವಾಗಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದರೆ ನಾವು ವಿಶ್ವೋತ್ತಮರ ಶಿಷ್ಯರು ಅಂತ ಹೇಳಿದುಕೊಳ್ಳೋದಕ್ಕಿಂತಲೂ ನನಗೆ ಅನಿಸುತ್ತೆ ಮುಖ್ಯವಾಗಿ ಅವರು ತೋರಿಸಿದ ಮಾರ್ಗ ಅವರಿಗೆ ಪ್ರಿಯವಾದದ್ದು. ಆ ಮಾರ್ಗದಲ್ಲಿ ನಾವು ಯಾವುದೇ ಮಟ್ಟದ ನಾವು ಶಿಷ್ಯರಾಗಿರ್ಬೋದು, ಆದರೆ ಅವರು ತೋರಿಸಿದ ಮಾರ್ಗ ನಾವು ನಡೆದರೆ ಖಂಡಿತವಾಗಿ ನಾವು ದೇವರ ಅನುಗ್ರಹ, ರಾಜರ ಅನುಗ್ರಹವನ್ನು ಖಂಡಿತವಾಗಿ ಪಡಿಬಹುದು. ಆ ಕಾರಣದಿಂದ ನಾವೆಲ್ಲರೂ ಕೂಡ ಅವರಿಗೆ ಪ್ರಿಯವಾದದ್ದು ಯಾವುದು ಕೇಳಿದರೆ ಯಾವುದು ಸಾತ್ವಿಕತೆ. ಹೊರಗಿಂದ ಒಳಗಿಂದ ಒಂದೇ ರೀತಿಯಾಗಿರುವುದು. ಹೊರಗಿಂದ ಒಳಗೆ, ಒಳಗಿಂದ ಒಳಗೆ ಅವರು ಖಂಡಿತವಾಗಿ ನಡ್ಕೊಂಡವರಲ್ಲ. ಮತ್ತೆ ಹೊರಗಿನ ಒಂದು ಆಡಂಬರ ಜೀವನಕ್ಕೆ ಎಂದೂ ಸೋತವರಲ್ಲ. ಅವರು ಪ್ರಚಾರ ಪ್ರಿಯತೆ ಅವರಲ್ಲಿ ಇರಲೇ ಇರಲಿಲ್ಲ. ಅಂತಹ ಒಂದು ಉತ್ತಮ ಜೀವನವನ್ನು ಬಾಳಿದವರವರು. ಅವರ ಜೀವನ ಅಂತ ಹೇಳುದು ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು. ಯಾಕೆಂತ ಕೇಳಿದ್ರೆ ಎಲ್ಲ ಕಡೆ ಬರ್ತದೆ, ಯಾವುದು ಜೀವನದಲ್ಲಿ ನಮಗೆಲ್ಲ ಏನು ಸುಖವೇ ಬರ್ತದೆ ಹಾಗೇನಿಲ್ಲ, ದುಃಖವೂ ಕೂಡ ಬರ್ತದೆ. ಆದರೆ ಅಂತವರ ಜೀವನ, ಯಾಕೆ ಅವರು ಎಷ್ಟು ಅವರು ಕಷ್ಟವನ್ನು ಅನುಭವಿಸಿದ್ರು ಅವರೇನು ಅದರಿಂದ ಉದ್ವೇಗವನ್ನು ಹೊಂದಲಿಲ್ಲ. ಎಲ್ಲ ಪ್ರಾರಬ್ಧ ವಶಾತ್ ಬರ್ತದೆ, ಎಲ್ಲ ಹೋಗ್ತದೆ ಅಂತ ಹೇಳತಕ್ಕಂಥ ಒಂದು ಧೈರ್ಯ ಭಾವನೆ ಅವರಲ್ಲಿ ಯಾವಾಗಲೂ ಇದ್ದ ಕಾರಣ ಯಾವಾಗಲೂ ಕೂಡ ಅವರು ಸಮಚಿತ್ತವನ್ನು ಕಳ್ಕೊಳ್ಳಿಲ್ಲ. ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಆ ಪರಿಸ್ಥಿತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ತಾನೊಬ್ಬ ದಕ್ಷ ಒಂದು ಮಠಾಧಿಪತಿ ಶಿಷ್ಯರನ್ನು ಹೇಗೆ ನಡೆಸಿಕೊಳ್ಬೇಕು, ಯಾವ ರೀತಿ ಅನುಸರಿಸಿದರೆ ದೇವರ ಶ್ರೇಯಸ್ಸು ಬರ್ತದೆ ಎಂಬುದನ್ನು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲ ನಿಮಗೆ ಅದಕ್ಕೆ ಸಾಕ್ಷಿ. ಈಗ ಬಂದವ ಯಾರು ಕೇಳಿದ್ರು ಹೇಳ್ತಾರೆ. ಈಗ ಅವರ ಯಾರು ಒಂದು ಮಹಾ ಅನುಭವದ ಅನುಭೂತಿಯ ಒಂದು ಇದನ್ನು ಪಡೆದವರು ಭಕ್ತರು ಅನೇಕರಿಲ್ಲಿದ್ದಾರೆ. ಕೇಳಿದ್ರೆ ನೀವು ವಿಜಯ ಸಂಗ್ರಹ ಮಾಡಿದ್ರೆ ಗೊತ್ತಾಗ್ತಾರೆ. ನಮ್ಮಿಂದ ಶ್ರೀಗಳು ನಮಗೆ ನಮ್ಮ ಇಂತಹ ಒಂದು ಅನುಗ್ರಹ ಆಗಿದೆ ಅಂತ ಹೇಳತಕ್ಕವರು ಅನೇಕ ಜನ ಈಗಲೂ ಕೂಡ ಸಿಗ್ತಾ ಇದ್ದಾರೆ. ಅಂತಹ ಒಂದು ಮಹಾನುಭವರ ಸ್ಮರಣೆ ಮಾಡುವುದು ಕೂಡ ಬಹಳ ಪವಿತ್ರ ಕಾರ್ಯ. ಆ ಒಂದು ಪವಿತ್ರ ದಿವಸದಲ್ಲಿ ನಮಗೆ ಅವರ ಮಾರ್ಗದಲ್ಲಿ, ಅವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೆದಕ್ಕಂತಹ ಒಂದು ಯಾವುದು ಸಾಮರ್ಥ್ಯವನ್ನು ದೇವರು ನೀಡಬೇಕು, ಅದರಿಂದ ದೇವರ ಅನುಗ್ರಹ ಆಗಬೇಕು ಅಂತ ಹೇಳಿ ಹಾರೈಸಿ ನಾನೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ನಡೆದ ಮಾರ್ಗ, ತೋರಿಸಿಕೊಟ್ಟ ಮಾರ್ಗ ಇದೆರಡೂ ಕೂಡ ಹರಿವಾಯು ಗುರುಗಳಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಮಾರ್ಗ ಇತ್ಯಾದಿ ತತ್ವಗಳನ್ನು ಶ್ರೀಪಾದಂಗಳವರು ಉಪದೇಶ ಮಾಡಿ ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅಂತಹ ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ಪರ್ಯಾಯ ಶ್ರೀಪಾದರು ನಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮಯಿ ಭವೈರ್ಣೆ ಮಾಧ್ವರಾಧಾಂತವನಚಾರಣೆ ವಚೋ ನಖರಿಣೆ ವಾದಿರಾಜಕೇಸರಿಣೆ ನಮಃ. ಕೋಲವ್ಯಾಸ ಹಯಗ್ರೀವ ಪದಗಂಜ ಮಧುವತಂ ಶ್ರೀ ವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಸಂಸ್ಕೃತದಲ್ಲಿ ಒಂದು ಮಾತು ಇದೆ, ಗುರುಗಳು ಯಾವಾಗಲೂ ಶಿಷ್ಯರ ಚಿತ್ತಾಪಹಾರ ಹಾಕಬೇಕು ಹೊರತು ವಿತ್ತಾಪಹಾರಕರಾಗಬಾರದು ಎಂಬುದಾಗಿ ಸಂಸ್ಕೃತ ಸುಭಾಷಿತ ಹೇಳ್ತಾ ಇದೆ. ಇಂಥ ಒಂದು ಸುಭಾಷಿತಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ವಿಶ್ವೋತ್ತಮ ತೀರ್ಥ ಗುರುಗಳು. ಪ್ರತಿ ಸಲವೂ ಕೂಡ ಅವರು ಶಿಷ್ಯರಲ್ಲಿ ಯಾವತ್ತೂ ವಿತ್ತವನ್ನು ಬಯಸಿದವರಲ್ಲ, ವಿತ್ತವನ್ನು ಕೇಳಿದವರು ಹಣವನ್ನು ಅವರು
ಬಯಸಿದವರಲ್ಲ. ಬದಲಾಗಿ ಶಿಷ್ಯರಲ್ಲಿ ಪ್ರೀತಿಯನ್ನು ತೋರಿಸಿ ಶಿಷ್ಯರ ಮನಸ್ಸನ್ನು ಚಿತ್ತವನ್ನು ಗೆದ್ದವರು ವಿಶ್ವೋತ್ತಮ ತೀರ್ಥರು. ಅಂತಹ ಗುರುಗಳ ಒಂದು ಆದರ್ಶ ಜೀವನವನ್ನು ಅನುಸರಿಸುವ ಮೂಲಕ ಅವರ ಒಂದು ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ವಿಶೇಷವಾಗಿ ಹೇಳಬೇಕಾದರೆ ಅವರಿಗೆ ₹1 ಕಾಣಿಕೆಯನ್ನು ಕೊಡುವನ್ನು ಒಂದೇ ರೀತಿ ನೋಡ್ತಾ ಇದ್ರು, 1,000 ಕಾಣಿಕೆಯನ್ನು ಕೊಡುವನ್ನು ಕೂಡ ಒಂದೇ ರೀತಿಯಾಗಿ ನೋಡ್ತಾ ಇದ್ರು. ಇಬ್ಬರಲ್ಲಿ ಯಾವುದೇ ಭೇದ ಭಾವವನ್ನು ಕಾಣ್ತಾ ಇರಲಿ. ಇದು ಶಿಷ್ಯರು ಸಮಾನವಾದ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ರು. ಅಂತಹ ಗುರುಗಳು ನಮ್ಮ ಗುರುಗಳ ಸಿಕ್ಕಿದ್ದು ನಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ ಅಂತ ಹೇಳಬಹುದು. ಅಂತಹ ಗುರುಗಳ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ. ಗುರುಗಳ ಆರಾಧನಾ ಪರ್ವಕಾಲದಲ್ಲಿ ವಿದ್ಯಾಗುರುಗಳಾಗಿರ್ತಕ್ಕಂಥ ಕೃಷ್ಣಾಪುರ ಮಠಾಧೀಶರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ಅವರು ಕೊಟ್ಟಿದ್ದಾರೆ. ಇಂತಹ ಗುರುಗಳ ಆರಾಧನೆಯಾಗಿ ಬಹಳ ದೂರದ ಊರಿನಿಂದ ಭಕ್ತರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ದೇವರು ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿ, ಗುರುಗಳಲ್ಲಿ ಪ್ರಾರ್ಥಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಶಿಷ್ಯ ಚಿತ್ತಾಪಹಾರಕರಾದ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನು ನಮ್ಮ ಮೇಲೆ ತೋರಿರತಕ್ಕಂತಹ ಪರಮಪೂಜ್ಯ ಪರ್ಯಾಯ ಶ್ರೀಪಾದರಿಗೆ ಎಲ್ಲ ಭಕ್ತ ಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ 7 ಗಂಟೆಯವರೆಗೆ ಅನೇಕ ವಿದ್ವಾಂಸರಿಂದ ಪ್ರವಚನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಲ್ಲಿ ಮೊದಲನೆಯದಾಗಿ ಮಹಿಮಾ ಸಂಸ್ಮರಣೆಯನ್ನು ನಡೆಸಿಕೊಡಲಿಕ್ಕಿದ್ದಾರೆ ವಿದ್ವಾನ್ ಆತ್ಮಗುರು ಆನಂದ ತೀರ್ಥಾಚಾರ್ಯ. 10 ನಿಮಿಷಗಳ ಕಾಲ ಅವರು ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಒಂದು ಮಹಿಮೆಯನ್ನು ತಿಳಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. श्रीमदानन्दतीर्थश्रीवादिराजहृदब्जगः इन्दिराराध्यपादाब्जः प्रीयतां श्रीहयाननः। नमो विश्वोत्तमार्याय विश्वविघ्नविनाशिने सर्वमन्त्रेष्वयं मन्त्रो नित्यं चिन्तामणीयते। ಲಾತವ್ಯ ಭವ್ಯ ವಿಭವರಾದಂಥ ವಿಶ್ವೋತ್ತಮ ತೀರ್ಥರ ಮಹಿಮಾ ಹೇಳಬೇಕಂದ್ರೆ ಮನುಷ್ಯರಿಗೆ ಸಾಧ್ಯ ಇಲ್ಲ, ದೇವತೆಗಳಿಗೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಕರುಣಾಪೂರ್ಣ ಅಂತರಂಗರಾದ ಮಹಾನುಭಾವರು. ಅವರಿಂದೆ ಅವರ ಮಹಿಮೆಗಳು ನಾನು ಕಂಡದ್ದು ಯಥಾಶಕ್ತಿ ಹೇಳ್ತೇನೆ. ನಾನು ಪ್ರಧಾನವಾಗಿ ಆಖ್ಯಾನಗತ ಶ್ರುತಿಗಳ ವಿಷಯಗಳಲ್ಲಿ ಅವರು ಮಹಿಮಾ ಅತ್ಯಂತವಾಗಿ ಪ್ರಕಟಿತವಾಗಿದೆ. ಉದಾಹರಣೆಗೆ ಶಿಂಶುಮಾರಂ ಸಮಾಸಾದ್ಯ ಕಂಸಮಾರೇಣ ಚಾದೃತಃ ಸಂಸರಾಮಿ ಪುನರ್ನಾಹಂ. ಪ್ರತ್ಯರ್ಥಗಳು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ರಾಜ ರುಜುತ್ವ ವಿರೋಧಿಗಳು. ಆಖ್ಯಾನ ಗ್ರಂಥದಲ್ಲಿ ಎಲ್ಲಿ ಕೂಡ
ಲಾತವ್ಯ ಶಬ್ದ ಪ್ರಯೋಗ ಮಾಡಿಲ್ಲ. ವಾದಿರಾಜರನ್ನು ಲಾತವ್ಯರು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. 22 ಅಧ್ಯಾಯಗಳಲ್ಲಿ ಎಲ್ಲಿ ಕೂಡ ಲಾತವ್ಯ ಶಬ್ದ ಪ್ರಯೋಗ ಮಾಡಿಲ್ಲ. ಯಾರು? ವಾದಿರಾಜರು. ಮತ್ತೆ ನೀವು ಹೇಗೆ ಹೇಳ್ತಾ ಇದ್ದೀರಿ? ಒಂದು ವೇಳೆ ಆಖ್ಯಾನ ಪ್ರಾಮಾಣ್ಯ ಸ್ವೀಕಾರ ಮಾಡಿದರೂ ಕೂಡ ಲಾತವ್ಯತ್ವ ಸಿದ್ಧಿ ಆಗಲ್ಲ ಅಂತ ಅವರು ವಾದ. ಒಂದು ಸಲ ಏನಾಯ್ತಪ್ಪ ಅಂದರೆ, ಒಂದು ಸ್ವಪ್ನದಲ್ಲಿ ಅಲ್ಲಿ ಸಾಯಣಾಚಾರ್ಯರು ಮತ್ತು ವಿಶ್ವೋತ್ತಮ ತೀರ್ಥರು 500 ಜನ ಮಹಾಪಂಡಿತರು ಕೂತಿದ್ದಾರೆ ಸೋದೆಯಲ್ಲಿ ಒಂದು ಸಭೆಯಲ್ಲಿ. ಅವಾಗ ನಾನು ಪರಾಂಜಪೆ ಅಂಗಡಿಯಲ್ಲಿ ಕಳ್ಳೆಕಾಯಿ ತಿಂತಾಯಿದ್ದೆ. 5 ಕಳ್ಳೆಕಾಯಿ ತಿಂತಾಯಿದ್ದೆ. ಸೀತಾರಾಮಣ್ಣ ಬಂದಾರ. ಸ್ವಾಮಿಗಳು ಕರಿತಾ ಇದ್ದಾರೆ ಬಾಪ ಅಂತ. ನಡ್ಕೊಂತ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಅಲ್ಲಿ ಸಾಯಣಾಚಾರ್ಯರು ಮತ್ತು ವಿಶ್ವೋತ್ತಮರು ಎಲ್ಲ ಇದ್ದರೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಅವಾಗ ಶಿಂಶುಮಾರಂ ಸಮಾಸಾಧ್ಯ ಎಂಬ ವಿಷಯಕ್ಕೆ ರಹಸ್ಯ ಏನು? ನೀವು ಸಾಯಣಾಚಾರ್ಯ ಕೇಳಿದ್ದಲ್ಲ, ನಿಂಗೆ ಸಮಾಧಾನ ಬಂದಿಲ್ಲ ಅಂತ ಹೇಳಿದ್ರು. ಅವರಿಗೆ ಪ್ರಾರ್ಥನೆ ಮಾಡಿ ಸಾಯಣಾಚಾರ್ಯರ ಪ್ರಾರ್ಥನೆ ಮಾಡಿದ್ರೆ ಈ ವಿಷಯವನ್ನು ವಿಶ್ವೋತ್ತಮ ತೀರ್ಥರೇ ಹೇಳಬೇಕು, ಅನ್ಯರು ಹೇಳಲಿಕ್ಕಿಲ್ಲ ಅಂತ ಹೇಳಿಬಿಟ್ರು. ಅಲ್ಲಿ ಏನಪ್ಪಾ ಅಂದರೆ, ಶಿಂಶುಮಾರ ಶಬ್ದ ಯಾಕೆ ಪ್ರಯೋಗ ಆಯಿತು? ಮಾಡೋದು ರುಕ್ಮಿಣಿ ಪತ್ರ ವಾಹಕತ್ವ ಸೇವಾ ಧರ್ಮದಲ್ಲಿ ಕೃಷ್ಣ ಸ್ಮರಣ ಮಾಡಬೇಕೇ ಹೊರತು ಶಿಂಶುಮಾರ ಮೂರ್ತಿ ಸ್ಮರಣ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಆವಾಗ ವಿಶ್ವೋತ್ತಮ ತೀರ್ಥರು ತಾಂಡ್ಯ ಬ್ರಾಹ್ಮಣ ವಚನವನ್ನು ನಂಗೆ ಉಪದೇಶ ಮಾಡಿದ್ದಾರೆ. ಏನಪ್ಪ ತಾಂಡ್ಯ ಬ್ರಾಹ್ಮಣ ವಚನ ಅಂದರೆ, ಏತದ್ಧಸ್ಮವ ಆಹ ಕೂಶಾಂಬಃ ಸ್ವಾಯವೋ ಬ್ರಹ್ಮ ಲಾತವ್ಯ ಕಂಸ್ವಿದದ್ಯ ಶಿಂಶುಮಾರಿ ಯಜ್ಞಪಥೆ ಅಪ್ಯಹ ತಾರಿಷ್ಯತಿ. ಅಲ್ಲಿ ಸ್ವಾಯವೋ ನಾಮ ವಾಯು ಪದವಿಯನ್ನು ಹೊಂದುವಂಥ ಜೀವಸ್ವರೂಪ ಪ್ರವೇಶ ಅರ್ಹರಾದಂಥ ಬ್ರಹ್ಮಶಬ್ದರಾಚಾರದ ಲಾತವ್ಯರು, ಆ ವಾದಿರಾಜರು ಯಜ್ಞಪಥೆ ಯಜ್ಞನಾಮಕ ಕೃಷ್ಣನ ಪತ್ನಿತ್ವ ವಿಷಯದಲ್ಲಿ ಅಪ್ಯಹ ಅಪ್ಸು ಸ್ಥಿತ ಸಂಸ್ಕೃತಶ್ಚ ಅಪ್ಸು ಅಂಡೋದಕೆ ಅಂಡೋದಕದಲ್ಲಿದ್ದು ಹಯಗ್ರೀವ ದೇವರ ಆಜ್ಞೆಯಿಂದ ಸಕಲ ಜೀವರಲ್ಲಿ ಶ್ವಾಸ ನಿಯಮನ ಮಾಡುವಂಥ ಅಪ್ಯಶಬ್ದವಾಚ್ಯರಾದ ವಾದಿರಾಜರು ತಾರಿಷ್ಯತಿ ರುಕ್ಮಿಣಿ ಪತ್ರ ಸೇವಾಧರ್ಮವನ್ನು ಮಾಡಿ ಸ್ವಯಂ ಸಂಸಾರ ತರಣ ಮಾಡ್ತದೆ. ಶಿಂಶುಮಾರಂ ಸಮಾಸಾದ್ಯ ಕಂಸಮಾರೇಣ ಚಾದೃತಃ ಸಂಸರಾಮಿ ಪುನರ್ನಾಹಂ. ಇದು ವಿಶ್ವೋತ್ತಮ ತೀರ್ಥರ ಜ್ಞಾನ ಪ್ರಬೋಧಕ ಮಹಿಮಾ ಪ್ರತ್ಯಕ್ಷ ಸಾಕ್ಷಿ. ಇನ್ನೊಂದೇನಪ್ಪ ಅಂದರೆ, ಕರ್ಣೇ ಯಕ್ಷಿ ಚ ಕಶ್ಚನ ಅಂತ ಒಂದು ಮಂತ್ರ ಒಂದು ವಾಕ್ಯದ ವ್ಯಾಖ್ಯಾಕಾರಲ್ಲ ಯಕ್ಷ ಅಂತ ಮಾಡಿದ್ದಾರೆ. ಅದು ನನಗೆ ತೃಪ್ತಿ ಆಗಿಲ್ಲ. ಆಗ ಸ್ವಾನ್ವಸ್ಯ ಜಂಭಿಷದಪಿ ಕರ್ಣೇ ವರಾಹ ಯುರ್ವಿಶ್ವಸ್ಮಾದಿಂದ್ರ ಉತ್ತರ ಅಂತ ಮಂತ್ರ. ಯಕ್ಷಿ ಯಕ್ಷಿ ಅಂದರೆ ನಿರಂತರ ಹಯಗ್ರೀವ ದೇವರ ಉಪಾಸನ ಮಾಡುವರು, ನಿರಂತರ ಭೂವರಾಹ ಸೇವೆ ಮಾಡುವರು. ಅಲ್ಲಿ ಸಾಯಣಾಚಾರ್ಯರು ಏನು ಮಾಡಿದ್ದಾರಪ್ಪ ಅವರ ಭಾಷ್ಯದಲ್ಲಿ, ಶ್ವಾನೋಹಿ ವರಾಹಸ್ಯ ಕರ್ಣವಿಚ್ಛಂತಿ, ಹಂದಿಗಳು ನಾಯಿಗಳು ಹಂದಿಯ ಕಿವಿಯನ್ನು ಕಿತ್ತುಕೊಂಡು ತಿಂತದ ಅಂತ ಅರ್ಥ ಬರೆದಿದ್ದಾರೆ. ಯಾಕಪ್ಪ ಇದು? ಅವ ಗ್ರಂಥ ರೂಪದಲ್ಲಿದ್ದಂತಹ ಭಾಷ್ಯಕಾರನ ಸಾಯಣಾಚಾರ್ಯ ನಾನು ಪ್ರಾರ್ಥನೆ ಮಾಡಿದ್ದೆ, ಯಾಕಪ್ಪ ಇಂಥ ಕೆಟ್ಟ ಅರ್ಥವನ್ನು ಬರೆದಿದ್ದಿ? ವೇದ ಭಾಷ್ಯಕ್ಕೆ ವೇದ ಮಂತ್ರಗಳಿಗೆ ಇಂಥ ಕೆಟ್ಟ ಅರ್ಥ ಉಂಟಾ ಅಂತ. ಇಲ್ಲಪ್ಪ. ಅದು ಆದ ಕೆಲವ ದಿನಕ್ಕೆ ನನಗೆ ಒಂದು ಸ್ವಪ್ನ ಆಯಿತು. ಆ ಸ್ವಪ್ನದಲ್ಲಿ ಸಭೆಯಲ್ಲಿ ಕೂತಿದ್ದಾರೆ ಯಾರು? ವಿಶ್ವೋತ್ತಮ ತೀರ್ಥರಾದ ಮಹಾನುಭಾವರು ಮತ್ತು ಎಲ್ಲ ಪಂಡಿತರು. ಅಲ್ಲಿ ಸಾಯಣಾಚಾರ್ಯರಿದ್ದಾರೆ. ಮತ್ತೆ ಹೋಗಿ ಕೇಳೋ ಕಾಲಕ್ಕೆ ಸಾಯಣಾಚಾರ್ಯನ ಆ ಪ್ರಶ್ನೆ ಹಾಕಿರಿ ಅಂತ ಹೇಳಿದೆ. ನಾನು ಅವಾಗಿದ್ದೆ, ಸಾಯಣಾಚಾರ್ಯರೇ ಯಾಕೆ ಇಂಥ ಕೆಟ್ಟ ಅರ್ಥವನ್ನು ವೇದ ಮಂತ್ರಕ್ಕೆ ಅರ್ಥ ಬರೆದಿದೆ ಅಂತ ಪ್ರಾರ್ಥನೆ ಮಾಡಿದೆ. ಹೌದಪ್ಪ. ಸಾಯಣಾಚಾರ್ಯ ಹೇಳ್ತಾರೆ, ನಾನು ಮಾಡಿದ್ದು ಲೌಕಿಕಾರ್ಥವೇ ಹೊರತು ಅಲೌಕಿಕಾರ್ಥ ಅಲ್ಲ. ಅಲೌಕಿಕಾರ್ಥವನ್ನು ವಿಶ್ವೋತ್ತಮ ತೀರ್ಥರೇ ಹೇಳಬೇಕು ಅಂತ ಹೇಳಿಬಿಟ್ಟು. ಆವಾಗ ಶ್ವಾನ್ವಸ್ಯ ಜಂಭಿಷತ್, ಶ್ವ ಅಂದರೆ ಮಾತರಿಶ್ವ ಶಬ್ದವಾಚ್ಯರಾದ ವಾದಿರಾಜರು. ನು ಅಸ್ಯ ಜಂಭಿಷತ್, ಜಂಭ ಉಪದೇಶೆ ಧಾತೂನಾಂ ಅನೇಕಾರ್ಥತ್ವಾತ್ ಜಂಭ ಉಪದೇಶೆ ನತು ಜಂಭ ಅದನೆ. ಅಸ್ಯ ಕರ್ಣೆ, ಆ ವೇಡಮುಖ ಬ್ರಾಹ್ಮಣ ಕರ್ಣದಲ್ಲಿ ಅಥವಾ ಸಕಲ ದೇವತೆಗಳ ಕರ್ಣಗಳಲ್ಲಿ ಆಖ್ಯಾನ ಉಪದೇಶ ಮಾಡಿದ್ದಾರೆ. ಜಂಭಿಷದಪಿ ಕರ್ಣೆ ವರಾಹಯುಹು, ವರಾಹಂ ಆತ್ಮನೇಚ್ಛತಿ ಇತಿ ವರಾಹಯು. ಯಾರಪ್ಪ? ಭೂವರಾಹ ಸೇವೆ ಮಾಡಲಿಕ್ಕೆ ಲಾತವ್ಯರು ಸೋದೆ ಮಠದಲ್ಲಿ ಹುಟ್ಟಿದ್ದಾರೆ ಅಂತ ಸ್ವಾಮಿಗಳು ಹೇಳಿಬಿಟ್ಟು, ಮಹಾನ್ ವಿಶ್ವೋತ್ತಮ ಮಹಾನುಭಾವರು ಹೇಳಿ ಇನ್ನು ಅಪಮೃತ್ಯು ಪರಿಹಾರಗಳು ಎಷ್ಟೋ ಮಾಡಿದ್ದಾರೆ. ಅವು ಹೇಳಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಅಂಥ ದಿವ್ಯ ಪುರುಷರಾದಂಥ ಲೋಕೋದ್ಧಾರಕರಾದಂಥ ವಿಶ್ವೋತ್ತಮ ತೀರ್ಥರ ಪಾದ ಕಮಲ ಸ್ಮರಣ ಮಾಡುತ್ತಾ ಈ ವಿಷಯವನ್ನು ವಿವರಣೆ ಮಾಡ್ತಾ ಇದ್ದೇನು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.
ವಿಶ್ವೋತ್ತಮ ತೀರ್ಥರ ಮಹಿಮಾ ಸಂಸ್ಮರಣೆಯನ್ನು ನಡೆಸಿಕೊಟ್ಟಿರತಕ್ಕಂತಹ ವಿದ್ವಾನ್ ಆತ್ಮಕೂರ ಆನಂದ ತೀರ್ಥಾಚಾರ್ಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇನ್ನು ಮುಂದೆ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಅಂತರಂಗ ಭಕ್ತರಾಗಿರತಕ್ಕಂತಹ ಶ್ರೀಯುತ ವಿದ್ವಾನ್ ನಿಪ್ಪಾಣಿ ಆಚಾರ್ಯವರು ಬಂದು 20 ನಿಮಿಷಗಳ ಕಾಲ ತಮ್ಮ ಪ್ರವಚನ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಇಲ್ಲ ಸರಿಯಿಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮೋದ್ಭವಾಪತಿಂ ನಾಭಿಸಂಭೂತಾಯತ್ರಯಿಪ್ರದಂ ಸಮೀರ ಗುರುರಾಜೇಂದ್ರ ವಂದಿತಂ ನೌಮಿ ಮೇ ಪ್ರಿಯಂ. ಶ್ರೀಮಧ್ವವಾದಿರಾಢ್ಯಂಸೌ ಗುರುತ್ತಂಸೌ ಗತಾಂ ಹಸೌ ಹೃದ್ಯಾನವದ್ಯ ವಿದ್ಯಾಂ ಮೇ ದದ್ಯಾಸ್ತಾಂ ಕರುಣಾನಿಧಿ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ನೈವೇದ್ಯಗ ವಿಷಂಬ್ರಾಮೇ ವೀಕ್ಷ ತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ. ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವೃತಂ ಶ್ರೀ ವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ನೆರೆದಂಥ ವಿದ್ವಜ್ಜನರನ್ನು ವಂದಿಸಿ, ಇಂದಿನ ಆರಾಧನಾ ವಿಷಯರಾದಂಥ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಮಹಿಮಾ ಸ್ಮರಣೆಯನ್ನು ಮಾಡಲಿಕ್ಕೆ ಇಲ್ಲಿ ಕೂತದ್ದೇ ಹೊರತು, ಅವರ ಮಹಿಮೆ ಅನ್ನೋದು ಸಾಗರದಷ್ಟು ಅಪಾರವಾದದ್ದು. ತೆರೆಯ ಆರ್ಭಟದಿಂದ ಇವತ್ತು ಸೇಚನೆಗೊಂಡಂಥ ಕೆಲವು ಬಿಂದುಗಳನ್ನು ಗುರುತಿಸಿ ಸ್ಮರಣೆ ಮಾಡತಕ್ಕಂಥ ಒಂದು ಸೌಭಾಗ್ಯ ಪರಮಪೂಜ್ಯ ಶ್ರೀಪಾದಂಗಳವರು ಒದಗಿಸಿದ್ದಾರೆ ಅಂತ ಈ ರೀತಿ ಅದನ್ನು ತಿಳಿತಾ, ಪರಮಪೂಜ್ಯ ಶ್ರೀಪಾದಂಗಳವರ 4ನೇ ಪರ್ಯಾಯಕ್ಕಿಂತ ಮೊದಲು ಗುರುಗಳೊಂದಿಗೆ ಅನೇಕ ಹರಿದಾಸರ ಒಂದು ಸನ್ನಿಧಾನಕ್ಕೆ ಹೋಗತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. 2ನೇ ಸಲ ಜಗನ್ನಾಥದಾಸರ ಸನ್ನಿಧಾನದಲ್ಲಿ ಪೂಜ್ಯ ಶ್ರೀಗಳವರ ಆರಾಧ್ಯ ದೇವರ ಪೂಜೆ ಇತ್ಯಾದಿಗಳೆಲ್ಲ. ಅದಕ್ಕಾಗಿ ಒಂದು ವ್ಯವಸ್ಥೆಗಂತ ನಾವು ಹೋದಾಗ ಅಲ್ಲಿಯ ಸಂಬಂಧಪಟ್ಟಂಥ ವ್ಯವಸ್ಥಾಪಕರು ಅಷ್ಟೇನೋ ಸಹಾಯದ ಮಾತನ್ನು ಆಡಲಿಲ್ಲ. ಅವರು ನನಗೆ ಯಾಕೋ ಗಾಬರಿ ಆಯಿತು. ಸಂಸ್ಥಾನ ಬರ್ತದೆ, ರಾಜರ ಸನ್ನಿಧಾನ, ಗುರುಗಳು ಬಂದಾಗ ಇಲ್ಲೇನೋ ಅವ್ಯವಸ್ಥೆ ಆದರೆ ಅವರಿಗೆ ಮನ ನೊಂದುಕೋಬಾರ್ದವರು, ಅದರಿಂದ ಯಾರಿಗೂ ಶ್ರೇಯಸ್ಸಲ್ಲ ಅಂತನೋ ಒಂದು ಆ ಮಿಡಿತ ನನ್ನ ಮನಸ್ಸಿನಲ್ಲಿ ಇತ್ತು. ಆದರೆ ಅದು ನೋಡ್ರಿ, ದಾಸರಾಯರ ಮನಸ್ಸಿಗೆ ಬಂದದೆ, ರಾಜರ ಚಿತ್ತಕ್ಕೆ ಬಂದಿರತಕ್ಕಂಥದ್ದು. ಯಾವ ವ್ಯಕ್ತಿ ಈ ರೀತಿ ಉದಾಸೀನತೆಯನ್ನು ತೋರಿಸಿದ್ರೋ ಶ್ರೀಗಳವರ ಬರೋದೇ ತಡ, ಸರ್ವಸ್ವವನ್ನು ಅವರಿಗೆ ಸಮರ್ಪಣೆ ಮಾಡಿರತಕ್ಕಂಥ ಒಬ್ಬ ವಿನೀತ ಭಕ್ತನಂತೆ ನಡ್ಕೊಂಡು ಬಿಟ್ರು. ಅವರೇ ನೈವೇದ್ಯ ಮಾಡತಕ್ಕಂಥದ್ದು, ಅವರೇ ಮಹಾಮಂಗಳಾರತಿ ಮಾಡೋದು ಎಲ್ಲವೂ ಕೂಡ ಅಂತರ್ಥ. ಪೂಜ್ಯ ಶ್ರೀಗಳವರಿಗೆ ಎಷ್ಟು ಸಂತೋಷ ಆಯಿತು. ಆರಾಧ್ಯ ದೇವರ ಬಂದು ಪೂಜಾ ಕಾಲದಲ್ಲಿ ಅವರು ಕರೆದು ಹೇಳ್ತಾ ಇದ್ದಾರೆ, ದಾಸರಾಯರ ಸನ್ನಿಧಾನವಾದ ಈ ಕ್ಷೇತ್ರದಲ್ಲಿ ಅನೇಕರಿಗೆ ಹರಿಕಥಾಮೃತ ಸಾರ ಮುಖೋದ್ಗತ ಬರ್ತಿರಬಹುದು, ಪೂಜಾ ಕಾಲಕ್ಕೆ ಅದರ ಪಠಣವೂ ಆಗಬೇಕು ಅವಶ್ಯವಾಗಿ ಅಂತ ಈ ರೀತಿಯಾಗಿ. ಸರಿ, ಅಲ್ಲಿರ್ತಕ್ಕಂಥ ಒಬ್ಬರಿಗೆ ವಿನಂತಿ ಮಾಡಿದಾಗ 2.5 ಗಂಟೆ ಕಾಲ ಅವರು ಹರಿಕಥಾಮೃತ ಸಾರವನ್ನು ಅವರು ಮುಖೋದ್ಗತ ಪಾರಾಯಣವನ್ನು ಮಾಡ್ತಾ ಇದ್ರು ಅಂತ. ಅದನ್ನು ಕೇಳಿ ಬಹಳ ಸಂತೋಷಪಟ್ಟಿದ್ದಾರೆ. ಅಂದರೆ ಹರಿದಾಸರ ಒಂದು ಸನ್ನಿಧಾನಕ್ಕೆ ಆ ಸ್ವರೂಪ ಚಿಂತನೆಯನ್ನು ಮಾಡಿ ಅವರು ತಲೆಬಾಗಿರ್ತಕ್ಕಂಥ ಒಂದು ಆ ಉದಾತ್ತತೆ ಏನದೆ ಅದು ಬಹಳ ಮಿಗಿಲಾದದ್ದು ಅಂತ ಅರ್ಥ. ಅದೆಲ್ಲ ಆದಮೇಲೆ ಒಂದು ಸಭಾ ಕಾರ್ಯಕ್ರಮ ಅಲ್ಲಿ ಆರಂಭ ಆಯಿತು. ಶ್ರೀಗಳವರು ತಮ್ಮ ಆಶಯ ಭಾಷಣವನ್ನು, ಅನುಗ್ರಹ ಭಾಷಣವನ್ನು ಮಾಡಬೇಕಾದರೆ ಜಗನ್ನಾಥದಾಸರು ಪೂರ್ವಜನ್ಮದಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ಸೋದೆ ವಾದಿರಾಜ ಮಠದಲ್ಲೇ ಇದ್ದುಕೊಂಡು ಒಬ್ಬ ಅಧಿಕಾರಿಯಾಗಿ, ಅತ್ಯಂತ ವಿನೀತ ಅಧಿಕಾರಿಯಾಗಿ ಕೆಲಸವನ್ನು ಮಾಡಿದವರು. ಅವರಿಗೆ ಕೊಂಡಪ್ಪ ಅಂತ ಹೆಸರಿತ್ತ ಜನ್ಮದಲ್ಲಿ.
ಅವರು ಕೇವಲ ಬಂದು ಯಾವುದೋ ಸೇವಾ ಕಾಣಿಕೆಯನ್ನು ಸ್ವೀಕಾರ ಮಾಡಿ ರಸೀದಿಯನ್ನು ಮಾತ್ರ ಕೊಡ್ತಕ್ಕ ಒಬ್ಬ ಅಧಿಕಾರಿ ಅಂತ ಯಾರು ಅರ್ಥ ಮಾಡ್ಕೋಬೇಕಾಗಿಲ್ಲ ನಾವು. ಅವ್ರು ಹೇಗಪ್ಪ ಇದ್ರು ಅಂದರೆ ನಿತ್ಯ ರಾಜರ ಸನ್ನಿಧಾನದಲ್ಲಿ ಶ್ರವಣ ಮಾಡಬೇಕು ಅಂತ ಅರ್ಥ. ಸ್ವಾಮಿಗಳ ಬಾಯಿಂದ ಬಂದದ್ದು. ಮಠದಲ್ಲಿ ಇರ್ತಕ್ಕಂಥ ಅಧಿಕಾರಿ ಹೇಗಪ್ಪ ಇರಬೇಕು ಅಂದರೆ, ದೇವಸ್ಥಾನ ಮಠದಲ್ಲಿ ಇರ್ತಕ್ಕವರು ಆ ಮಠದ ಒಂದು ಪರಂಪರೆಯ ಒಂದು ಮಹಿಮೆ, ಸನ್ನಿಧಾನದ ಮಹಿಮೆ, ತತ್ವ ಚಿಂತನೆ ಇತ್ಯಾದಿಗಳ ಬಗ್ಗೆ ಅವರಿಗೆ ಗೊತ್ತಿರಬೇಕು ಅಂತ ಅರ್ಥ. ಅದೇನು ಗೊತ್ತಿಲ್ಲದೆ ಅವರು ಏನಾದರೂ ಒಂದು ಯಾಂತ್ರಿಕವಾದಂಥ ಒಂದು ಕಾರ್ಯವನ್ನು ಅಷ್ಟೇ ಮಾಡಿದರೆ ಅದು ಸಾಲದು ಅಂತ ಅನ್ನೋ ದೃಷ್ಟಿಯಿಂದ ಈ ಮಠದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೊಂಡಪ್ಪರಂತೆ ಇರಬೇಕು ಅನ್ನೋ ಮಾತನ್ನ ಶ್ರೀಗಳವರು ಆ ಸಭೆಯಲ್ಲಿ ಉದ್ಗಾರವನ್ನು ಮಾಡಿದರು ಅಂತ ಅರ್ಥ. ಇನ್ನೊಂದು ಮಾತು ಅವರು ಸೇರಿಸಿದ್ರು. ಆ ಕೊಂಡಪ್ಪ ಅನ್ನೋ ಜನ್ಮದಲ್ಲಿ ಜಗನ್ನಾಥದಾಸರು ಏನು ಮಾಡ್ತಿದ್ರು ಅಂದರೆ, ಆ ಮಠಕ್ಕೆ ಬಂದು ಹೋಗತಕ್ಕಂಥ ಅನೇಕ ವಿದ್ವಾಂಸರಿಂದಲೂ ಕೂಡ ಅನೇಕ ವಿಷಯವನ್ನು ಅವರು ಶ್ರವಣ ಮಾಡಿ ಸ್ವೀಕಾರ ಮಾಡ್ತಿದ್ದರು. ಇದೆಲ್ಲದರ ಫಲವಾಗಿ ಇವತ್ತು ಹರಿಕಥಾಮೃತ ಸಾರ ಎನ್ನುವ ಮೇರು ಗ್ರಂಥ ಅದು ನಂತರ ಜನ್ಮದಲ್ಲಿ ಬಂತು ಅಂತ ಅರ್ಥ. ಅನೇಕ ಜ್ಞಾನಿಗಳ ಒಂದು ಇದಕ್ಕೆ ಆ ಅನುಗ್ರಹದ ಒಂದು ಕಾರ್ಯ ಇಲ್ಲ ಅಂತಲ್ಲ. ಅದರ ಪ್ರಧಾನವಾದದ್ದು ಯಾವುದು ಅಂದರೆ, ಸಾಕ್ಷಾತ್ ಶ್ರೀಧರ ವಿಠ್ಠಲರು ಹೇಳುವಂತೆ ಸ್ವಾದಿರಾಜೇಂದ್ರರ ಪ್ರಸಾದದಿಂದ ಹರಿಕಥಾಮೃತ ಅಂತ ಹೇಳಿದ್ದಾರೆ. ಎಲ್ಲ ಜ್ಞಾನಿಗಳ ಅನುಗ್ರಹದ ಇಲ್ಲ ಅಂತ ಯಾರೂ ಅಲ್ಲಗಳೆಯುವುದಿಲ್ಲ. ಪ್ರಧಾನವಾದದ್ದು ಯಾವುದು ಅಂದರೆ, ಸೋದೆ ರಾಜರ ಒಂದು ಅನುಗ್ರಹ ಬಲದಿಂದಲೇ ಈ ಯಾವ ಹರಿಕಥಾಮೃತ ಸಾರ ಎನ್ನುವ ಮೇರು ಕೃತಿ ಅದು ರಚನೆಯಾಯಿತು ನಂತರ ಜನ್ಮದಲ್ಲಿ. ಆದ್ದರಿಂದ ಕೊಂಡಪ್ಪ ಯಾವ ರೀತಿಯಾಗಿ ಮಠದಲ್ಲಿ ಅಧಿಕಾರಿಯಾಗಿದ್ರೋ, ಒಬ್ಬ ತತ್ವವೇತ್ತರಾಗಿ ಅಧಿಕಾರಿ, ಎಲ್ಲ ಕೆಲಸ ಮಾಡ್ತಿದ್ರು, ಆದರೆ ತತ್ವ ಚಿಂತಕರು ಆಗಿದ್ದರು ಅಂತ. ಅಂಥ ಅಧಿಕಾರಿಗಳು ಮಠದಲ್ಲಿ ಇರಬೇಕು ಅನ್ನೋ ಆಶಯವನ್ನು ಶ್ರೀಗಳವರಲ್ಲಿ ಮಾಡಿದ್ದು ಅಂತ ಅರ್ಥ. ಒಂದೊಮ್ಮೆ ಸೋದೆಯಲ್ಲಿ ಅವರಿಗೆ ರಾಜರ ಮತ್ತು ಶ್ರೀಮದ್ ಆಚಾರ್ಯರ ಅನೇಕ ಗ್ರಂಥಗಳು ಅವರಿಗೆ ಮುಖೋದ್ಗತವಾಗಿದ್ದು. ಯುಕ್ತಿ ಮಲ್ಲಿಕಾದಲ್ಲೇ ಒಂದು ಶ್ಲೋಕ ಬರ್ತದೆ, ಹಯಗ್ರೀವ ಮುಖೋದ್ಗೀರ್ಣ ಯಾವಾಣಿ ಸಾವಾಣಿ ಧರ್ಮಶಾಸನಂ ಅತಸ್ತದುದಿತೋ ಧರ್ಮೋ ಹೆಧರ್ಮಸ್ತದ್ ವಿಪರ್ಯಯ ಅಂತ ಒಂದು ಶ್ಲೋಕ ಬರ್ತದೆ. ಅಂದರೆ ಹಯಗ್ರೀವ ದೇವರ ಮುಖದಿಂದ ನಿಸೃತವಾದಂಥ ಯಾವ ಈ ವೇದವಾಣಿ ಅದು ಹೇಳಿದಂಥದ್ದು ಮಾತ್ರ ಧರ್ಮಶಾಸನವೇ ಹೊರತು ಅದಕ್ಕೆ ವಿರುದ್ಧವಾದದ್ದೆಲ್ಲವೂ ಅಧರ್ಮ ಅಂತ ಈ ರೀತಿಯಾಗಿ ನಾವು ಅದನ್ನು ಸ್ಪಷ್ಟ ಹೇಳಬಹುದು. ಹಾಗಾದರೆ ನಂತರ ಹೇಳಿರ್ತಕ್ಕಂಥ ಗ್ರಂಥಗಳ ಗತಿ ಏನು ಅಂತ ಒಂದು ಸಂದೇಹ ಬಂದರೆ, ಶ್ರೀಗಳವರು ಅದನ್ನು ಬಹಳ ಚೆನ್ನಾಗಿ ಒಂದೇ ಶಬ್ದವನ್ನು ಬಿಡಿಸಿ ಹೇಗೆ ಹೇಳಿದರು ಅಂದರೆ, ಅವತ್ತಿನ ದಿನ ಅಲ್ಲೇನದೇ ಅತಸ್ತದುದಿತೋ ಧರ್ಮ ಅಂತದೆ ನೋಡಿ ಅಂತಿದ್ರು. ತದ್ ಅನುಸೃತ್ಯ ಉದಿತೋಪಿ ಧರ್ಮ ಅಂತಂದೆ. ಆ ವೇದವಾಣಿಯನ್ನ ಅಥವಾ ಮೂಲ ರಾಮಾಯಣ ಯಾವುದು ಹಯಗ್ರೀವ ದೇವರ ಮುಖದಿಂದ ನಿಸೃತವಾದಂಥದ್ದು, ಪಂಚರಾತ್ರಾಗಮ ಇತ್ಯಾದಿಗಳು, ಅದನ್ನು ಅನುಸರಿಸಿ ಇರತಕ್ಕಂಥ ಯಾವ ಗ್ರಂಥಗಳೇನವೆ ನಂತರ ಗ್ರಂಥಗಳು ಕೂಡ ಅವೆಲ್ಲವೂ ಧರ್ಮವನ್ನೇ ತಿಳಿಸಿಕೊಡ್ತವೆ, ಧರ್ಮಶಾಸನವನ್ನೇ ಮಾಡ್ತವೆ ಅಂತ ಅನ್ನೋ ದೃಷ್ಟಿಯಿಂದ ತದ್ ಅನುಸೃತ್ಯ ಉದಿತೋಪಿ ಧರ್ಮ ಹೆಧರ್ಮಸ್ತದ್ ವಿಪರ್ಯಯ ಅಂತ ಇಷ್ಟೇ ಅವ್ರು ತಿಳಿಸಿಕೊಟ್ಟದ್ದು ಅಂತ. ಹೀಗೆ ಒಳ್ಳೆ ಚುಟುಕಾದಂಥ ಒಂದು ಅಭಿಪ್ರಾಯವನ್ನು ಆ ಪದಚ್ಛೇದ ಮಾಡಿ ಹೇಳ್ತಕ್ಕಂಥ ಒಂದು ಗತ್ತು ಅದು ಪರಮಪೂಜ್ಯ ವಿಶ್ವೋತ್ತಮ ತೀರ್ಥರಿಗೆ. ತತ್ರಾಪಿ ಗುರುರಾಜರ ಗ್ರಂಥವನ್ನು ಅರ್ಥೈಸಬೇಕಾದರೆ ಅವರಲ್ಲಿ ಇರ್ತಕ್ಕಂಥ ಒಂದು ಜಾಗ್ರತೆ ನೋಡಬೇಕ್ರೆ. ತ್ರಿಕರಣದಿಂದಲೂ ಕೂಡ ಎಲ್ಲಿಯಾದರೂ ಒಂದು ಅನ್ಯಾಯ ಆದೀತು, ಎಲ್ಲಿಯಾದರೂ ನಾವು ಅವಜ್ಞೆ ಮಾಡೇವೋ ಏನೋ ರಾಜರ ಒಂದು ವಾಕ್ಯಗೆ, ಅವರ ಒಂದು ಸ್ವರೂಪ ಮಹಿಮೆಗೆ, ಅವರ ಒಂದು ಸನ್ನಿಧಾನಕ್ಕೆ ಅಂತ ಇಷ್ಟು ಜಾಗ್ರತೆಯಿಂದ ಆ ಗ್ರಂಥಗಳನ್ನು, ವಾಕ್ಯವನ್ನು, ಆ ಪದಕೃತ್ಯವನ್ನು ಹೇಳಿ ಅದನ್ನು ಅರ್ಥೈಸತಕ್ಕಂಥ ಒಂದು ಜಾಣ್ಮೆ ಏನದೆ ಅದು ಅನುಗ್ರಹಿತವಾದಂಥ ಒಂದು ಜಾಣ್ಮೆ ಪರಮಪೂಜ್ಯ ಗುರುಗಳಲ್ಲಿ ಇತ್ತು ಅಂತ. ಇನ್ನೊಮ್ಮೆ ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನ ಇರತಕ್ಕಂಥ ಅಂದರೆ ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರ ಸನ್ನಿಧಾನ ಚಿಂತರವೇಲಿ ಅಂತದೆ. ಶ್ರೀಗಳವರಲ್ಲಿ ದಯಮಾಡಿಸಿದ್ರು. ಕೃಷ್ಣಾ ನದಿ ತೀರ, ಆ ನದಿಗೆ ಸ್ನಾನಕ್ಕಾಗಿ ಹೋಗಿದ್ವಿ ಎಲ್ಲರೂ ಕೂಡ. ಅಲ್ಲಿ ಜಪ ಮಾಡ್ತಾ ಕೂತಿದ್ದರು ಶ್ರೀಗಳವರು. 1-1.5 ಗಂಟೆ ಜಪ ಆದಮೇಲೆ ಇನ್ನು ಎಲ್ಲರೂ ಕೂಡ ಇನ್ನು ತಮ್ಮದು ಪೆಟ್ಟಿಗೆನೋ ಅಥವಾ ಎಲ್ಲ ಸರಂಜಾಮೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಮತ್ತೆ 1-1.5 ಕಿಲೋಮೀಟರ್ ಆಗ್ತದೆ ವ್ಯಾನ್ದಲ್ಲಿ ಬರ್ತಕ್ಕಂಥ ಒಂದು ಹಂತ ಅದು. ಕೃಷ್ಣವೇಣಿ ಸ್ತೋತ್ರವನ್ನು ಯಾವುದು ತೀರ್ಥ ಪ್ರಬಂಧದಲ್ಲಿ ಉಂಟು ಅದನ್ನು ಮಾಡಿ ಅವಾಗೊಂದು ಮಾತಂದರು ಶ್ರೀಗಳವರು, ರಾಜರ ಒಂದು ಉಪಕಾರ, ಲೋಕೋಪಕಾರ ಎಂಥದ್ದು ಅಂತ. ಅಂದರೆ ಯಾವ ಸನ್ನಿಧಾನಕ್ಕೆ ಹೋಗಲಿ, ಯಾವ ತೀರ್ಥಕ್ಕೆ ಹೋಗಲಿ, ಕ್ಷೇತ್ರಕ್ಕೆ ಹೋಗಲಿ, ಒಂದು ನದಿ ಸನ್ನಿಧಾನಕ್ಕೆ ಹೋಗಲಿ, ತೀರ್ಥ ಪ್ರಬಂಧ ಕಂಠಕತೆ ಯಾರಿಗೆ ಉಂಟೋ ಅವನಿಗೇನು ತತ್ವಚಿಂತನೆಗೆ, ಮಹಿಮಾ ಗುಣಗಾನಕ್ಕೆ ಕೊರತೆನೇ ಇಲ್ಲ ಅವನ ಜ್ಞಾನಕ್ಕೆ ಅಂತ ಈ ರೀತಿಯಾಗಿ ಹೇಳುವಾಗ ಅವರಲ್ಲಿ ಒಂದು ಮಾತು ಬಂತು ಪ್ರಾಸಂಗಿಕವಾಗಿ. ನಾವೆಲ್ಲರೂ ಅನೇಕರು ಇಲ್ಲಿದ್ದವರು ಬದರಿ ಕ್ಷೇತ್ರಕ್ಕೆ ಹೋಗಿದ್ದೇವಲ್ಲ, ನಾವು ಬದರಿ ಕ್ಷೇತ್ರದಲ್ಲಿ ನಾವು ಏನಂತ ಚಿಂತನೆ ಮಾಡಿ ಪ್ರಾರ್ಥನೆ ಮಾಡೀವಿ ಅಂತ ಒಂದು ಪ್ರಸಕ್ತಿ ನೋಡಿ. ನಮಗೆಲ್ಲ ಅವಕಾಶ ಎಲ್ಲಿರ್ತದೆ ಅಲ್ಲಿಯೂ ಸ್ವಲ್ಪ ಈಗ ರಶ್ ಆಗ್ತಾ ಅದ. ಆರಂಭದ ಒಂದು ಅಂದರೆ ವೈಶಾಖದ ಒಂದು ಶುದ್ಧ ಅಕ್ಷಯ ತೃತೀಯ ಆ ದ್ವಾರ ತೆಗೆದ ಮೇಲೆ ಆ ಅವಧಿಯ ಸನಿಹದಲ್ಲೇ ಹೋದರಂತೂ ಅಲ್ಲಿಯೂ ಇವಾಗ ಒಂದು ಸ್ವಲ್ಪ 1/2 ಕಿಲೋಮೀಟರ್ ಕ್ಯೂ ಆರಂಭ ಆಗಿಬಿಟ್ಟದೆ ಅಂತ ಅರ್ಥ.
ಈ ರೀತಿಯಾಗಿ ದರ್ಶನಕ್ಕಲ್ಲೇ ಸ್ವಲ್ಪ ತಾಕಲಾಟ ಗುದ್ದಾಟ ಇರೋದೇ. ಸರಿ, ನಂತರದಲ್ಲಿ ಸ್ವಲ್ಪ 1.5-2 ತಿಂಗಳು ನೀವು ವಿಳಂಬವಾಗಿ ಹೋದರೆ ಸ್ವಲ್ಪ ದರ್ಶನ ಚೆನ್ನಾಗಿ ಆಗಬಹುದು ಅಂತ ಅನ್ನೋಣ. ಆದರೂ ಕೂಡ ಏನು ಚಿಂತನೆ ಮಾಡಬಹುದು, ಏನು ಪ್ರಾರ್ಥನೆ ಮಾಡಬೇಕು ನಾವೆಲ್ಲ. ಏನು ಪ್ರಾರ್ಥನೆ ಮಾಡೋದಲ್ಲಿ ಹೋಗಿ ನಮಗೆಲ್ಲ ಅಲ್ಲಿ ಅರ್ಚಕರು ಹೇಗಿರ್ತಾರೆ, ಸಿಬ್ಬಂದಿ ಹೇಗಿರ್ತಾರೆ, ಯಾರಲ್ಲಿ ಪ್ಯಾಂಟ್ ಹಾಕ್ಕೊಂಡಾರೆ, ಯಾರು ಕೋಟ್ ಹಾಕ್ಕೊಂಡಾರ, ಯಾರು ಉಲ್ಲನ್ ಹಾಕ್ಕೊಂಡಾರೆ, ಬರೀ ಇದನ್ನೇ ಚಿಂತನೆ ಮಾಡಿ ಹೊರ ಬಂದ್ಬಿಡ್ತೇವೆ ಅಂತ ಅರ್ಥ. ನಾರಾಯಣ ದೇವರ ಮಹಿಮಾ ಚಿಂತನೆ ಮಾಡಲ್ಲ, ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಮರ್ತೇ ಬಿಡ್ತೇವೆ ನಾವೆಲ್ಲ ಅಂತ. ಅದಕ್ಕಂದ್ರು ಇದಕ್ಕೂ ರಾಜರೇ ನಮಗೆ ಮಾರ್ಗ ತೋರಿಸಿದ್ದು ಅಂತ. ಆ ಪರಮಾತ್ಮ ಕೂತಿರತಕ್ಕಂಥ ಒಂದು ಸನ್ನಿಹಿತನಾದ ಒಂದು ಭಂಗಿ ಏನದೆ, ಅದನ್ನು ಚಿಂತನೆ ಮಾಡಿದರೆ ಸಾಕಪ್ಪ. ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದು ನಮಗೆ ಇವತ್ತಿಗೆ ಗೊತ್ತಾಗ್ತದೆ ಅನ್ನೋ ದೃಷ್ಟಿಯಿಂದಲೂ ಕೂಡ ಆ ತೀರ್ಥ ಪ್ರಬಂಧದ ಒಂದು ಶ್ಲೋಕವನ್ನು ವ್ಯಾನ್ನಲ್ಲಿ ಬರಬೇಕಾದ್ರೆ ಕೃಷ್ಣವೇಣಿ ಸ್ತೋತ್ರವನ್ನು ಹೇಳಿದ ಮೇಲೆ ರಾಜರದನ್ನು ಶ್ರೀಗಳವರು ಅದನ್ನು ಹೇಳಿ ಈ ರೀತಿ ಪ್ರಾರ್ಥನೆ ಕೂಡ ಮಾಡಬೇಕು ಅಂತ ನಮಗೆ ಎಚ್ಚರಗೊಳಿಸಿದ್ದಾರೆ ರಾಜರು. ಆದರೂ ಕೂಡ ಇವತ್ತು ನಾವು ಆಯಾ ತೀರ್ಥಕ್ಷೇತ್ರಗಳಿಗೆ ಹೋದಾಗಲೂ ಕೂಡ ನಾವು ಆ ಶ್ಲೋಕ ಹೇಳಲ್ಲ, ಅದನ್ನು ಪ್ರಾರ್ಥನೆ ಮಾಡಲ್ಲ, ಮಹಿಮಾವನ್ನು ತಿಳ್ಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಇದು ದುರಂತ. ಇದು ರಾಜರು ಮಾಡಿದಂಥ ಉಪಕಾರ ಎಂಥದ್ದು ಇದು. ಕೈ ಹಿಡಿದುಕೊಂಡು ನಮಗೆ ಇಂಥದ್ದೇ ಮಾಡು ಅಂತ ಹೇಳ್ತಕ್ಕಂಥ ಒಬ್ಬ ಪರಮೋಪಕಾರಿ ಯಾರಿದ್ದಾರೆ ಇವತ್ತು ತತ್ವಚಿಂತನೆಯಲ್ಲಿ ಅಂತ ಆ ಶ್ಲೋಕವನ್ನೇ, ಅವರಿಗೆ ಸಕಲ ಗ್ರಂಥಗಳು ಮುಖೋದ್ಗತ ಇದ್ದು, ನಮ್ಮಂತೆ ಅವರಿಗೆ ಪುಸ್ತಕ ಅಪೇಕ್ಷೆ ಇರಲಿಲ್ಲ. ಧರ್ಮಾದ್ಯೋ ಅಜನಿ ಧರ್ಮ ಏವ ಸರತಿಂ ದದ್ಯಾತ್ ಸ್ವಯೋಗ ಶ್ರಿಯಂ ಯೋಗಾಭ್ಯಾಸರತ ಸ್ಮರಾದಿ ವಿಜಯಂ ಕಂದರ್ಪದರ್ಪಾಪಹ ಉತ್ತುಂಗಾದ್ರಿಗತ ಸದೋಚ್ಯ ಪದವೀಂ ಯೋಷಿತ್ ಕದಂಬೇಶು ನಃ ಪುತ್ರೀ ವನ್ಮತಿ ಮುರ್ವಶಿ ಜನಯಿತ ನಾರಾಯಣ ಸದ್ಗುಣಾನ್ ಅಂತ ಈ ರೀತಿಯಾಗಿ ರಾಜರು ಆ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಯಮಧರ್ಮನಿಂದ ಇವತ್ತ ಈ ಅವತಾರವನ್ನು ಸ್ವೀಕಾರ ಮಾಡಿದಂಥ ಹೇ ಭಗವಂತ, ಧರ್ಮ ಏವ ರತಿಂ ಅಂತ ಅರ್ಥ. ನನಗೆ ಧರ್ಮದಲ್ಲೇ ರತಿ ಆಗಬೇಕು ಅಂತ ಆಸಕ್ತಿ ಇರಬೇಕು ನನಗೆ. ಆ ರೀತಿಯಾದಂಥ ಒಂದು ಉಪಕಾರವನ್ನು ಅನುಗ್ರಹವನ್ನು ಮಾಡುವಂಥ ಆ ಪರಮಾತ್ಮನಲ್ಲಿ, ಅಂದರೆ ಇದು ಈ ರೂಪ ಎಂಥದ್ದು ಅಂತ ಗೊತ್ತಾಗ್ತದವ ನಮಗೆ. ಆದ್ದರಿಂದ ಸಾಕ್ಷಾತ್ ಯಮಧರ್ಮನಲ್ಲಿ ಅವತಾರ ಮಾಡಿರ್ತಕ್ಕಂಥ ಒಂದು ರೂಪ. ಆದ್ದರಿಂದ ನೀನು ಆ ಧರ್ಮದ ಒಂದು ಸ್ವರೂಪವನ್ನು ಅರಿತವನಾಗಿದ್ದೀಯಾ, ಧರ್ಮದಲ್ಲೇ ನನಗೆ ರತಿ ಬರುವಂತೆ ಪರಮಾನುಗ್ರಹವನ್ನು ಮಾಡು. ಅಷ್ಟೇ ಅಲ್ಲ, ದದ್ಯಾತ್ಸ ಯೋಗಶ್ರಿಯಂ, ನನಗೆ ಯೋಗದ ಒಂದು ಜ್ಞಾನ ಸಂಪತ್ತನ್ನು ಕೊಡು ಅಂತ ಅರ್ಥ. ಯಾಕೆ? ಯೋಗಾಭ್ಯಾಸರತಃ, ಒಳ್ಳೆ ಯೋಗಾಸನದಲ್ಲಿ ಮಂಡಿತನಾಗಿರೋಣದರಿಂದ, ಆ ಅಭ್ಯಾಸದಲ್ಲಿ ರತನಾಗಿರೋಣದರಿಂದ ನನಗೆ ಯೋಗದ ಒಂದು ಸಂಪತ್ತೇನದೆ ಆ ಜ್ಞಾನ ಸಂಪತ್ತನ್ನು ಅವಶ್ಯವಾಗಿ ನನಗೆ ಅನುಗ್ರಹಿಸುವಂತ ಈ ರೀತಿಯಾಗಿ ಸ್ಮರಾದಿ ವಿಜಯಂ ಕಂದರ್ಪ ದರ್ಪಾಪಹ, ಸಾಕ್ಷಾತ್ ಮನ್ಮಥನಾದಂಥ ನೀನು ಯಾವುದೇ ಒಂದು ವೈಶಿಕವಾದಂಥ ಒಂದು ಸುಖ ಏನದೆ ಆ ವಿಷಯ ಭೋಗದ ಕಡೆಗೆ ನನ್ನ ಮನಸ್ಸು ಅನ್ನೋದು ಹೋಗದಂತೆ ಅವಶ್ಯವಾಗಿ ಅನುಗ್ರಹವನ್ನು ಮಾಡಬೇಕು. ಸಮರಾದಿ ಜಯವನ್ನು ನನಗೆ ಕರುಣೆ ಮಾಡಬೇಕು ಎಂಬುದಾಗಿ ತಿಳಿಸಿ, ಉತ್ತುಂಗಾದ್ರಿಗತಸ್ಸದೋಚ್ಯ ಪದವೀಂ ಯೋಷಿತ್ ಕದಂಬೇಶುನಃ, ನೀ ಅತ್ಯಂತ ಎತ್ತರವಾದಂಥ ಒಂದು ಸ್ಥಾನದಲ್ಲಿದ್ದೀಯಾ ನೀನು. ಉತ್ತುಂಗಾದ್ರಿಗತಃ, ಆದ್ದರಿಂದ ಸದಾ ಉಚ್ಚ ಪದವೀಂ, ನನಗೂ ಕೂಡ ಇಂಥ ಒಂದು ಸಂಸಾರದಲ್ಲಿ ಕ್ಲೇಶರಹಿತವಾದಂಥ ಉಚ್ಚ ಪದವಿಯನ್ನು ಕೊಡು ಅಂತ. ಅಲ್ಲಿ ಒಂದು ಶಬ್ದ ಅದು ನೋಡ್ರಿ, ಉತ್ತುಂಗಾದ್ರಿಗತಃ ಅಂತ ಅರ್ಥ. ನಾವಿವತ್ತ ಗಂಗಾಸ್ತೋತ್ರವನ್ನು ಹೇಳ್ತಿರ್ಬೇಕಾದ್ರೆ ಮಧ್ಯೆ ಈ ಮಾತನ್ನು ಶ್ರೀಗಳವರು ಸೇರಿಸಿ ಈ ಮಾತನ್ನು ಹೇಳಿದರು. ಅಕ್ಷಯ್ಯಾಚಲ ತುಂಗ ಶೃಂಗ ನಿಕರಾನ್ ನಿರ್ಭಿದ್ಯ ಯಾಂತಿ ಮಮ ಅಂತದೆ. ಈ ಶ್ಲೋಕದ ಒಂದು ಆ ವರ್ಣನೆ ಇವತ್ತು ನಾವು ಕೇಳಿಬಿಟ್ವಿ ಅಂತಂದ್ರೆ ನಮಗದು ಅಂದ್ರೆ ಸ್ವಲ್ಪ ಶ್ಲೋಕಾರ್ಥ ಆಗಬೇಕು. ಆ ಚಿತ್ರಣವೇ ಬದರಿಗೆ ಹೋಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿಗೂ ಕೂಡ ಆ ಚಿತ್ರಣ ಕಣ್ಮುಂದೆ ಬರುವಂತೆ ರಾಜರು ವರ್ಣನೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆ ಉತ್ತುಂಗಾದ್ರಿಗತಸ್ಸದೋಚ್ಯ ಪದವಿ ಅಂತ ಹೇಳುವಾಗಲೇ ಅವರ ಬಾಯಿಂದ ಈ ಮಾತು ಬಂತು ಅಂತ ಅರ್ಥ. ಈ ರೀತಿಯಾಗಿ ಯೋಷಿತ್ ಕದಂಬೇಶುನಃ ಪುತ್ರಿ ವನ್ಮತಿ ನಮಗೆ ಬರಬೇಕು. ಯಾವುದೇ ಸ್ತ್ರೀಯನ್ನು ನೋಡಿದರೂ ಕೂಡ ನಮಗೆ ಸಾಕ್ಷಾತ್ ಇವ್ರನ್ನ ಅಂದರೆ ಚಿಕ್ಕವರಾದರೆ ಮಗಳು ಅಂತ ಅರ್ಥ, ದೊಡ್ಡವರಾದರೆ ತಾಯಿ ಅಂತ ಈ ರೀತಿಯಾದಂಥ ಒಂದು ಭಾವನೆ ನಮಗೆ ಯಾವಾಗಲೂ ಜಾಗೃತವಾಗಿ ಬರಬೇಕು. ಸಾಕ್ಷಾತ್ ಊರ್ವಶಿ ನಿನ್ನ ಊರುವಿನಿಂದ ಹುಟ್ಟಿರ್ತಕ್ಕಂಥವಳು, ಅಂಥ ಲಾವಣ್ಯ ಒಂದು ಸಮಷ್ಟಿ ರೂಪವೇ ಇದ್ದರೂ ಕೂಡ ಅಂಥಲ್ಲಿಯೂ ಅಂದರೆ ಅಂಥ ಒಬ್ಬ ಸ್ತ್ರೀಯ ಒಂದು ದರ್ಶನಾದಿಗಳಾದರೂ ಕೂಡ ಭಾವನೆ ಮಾತ್ರ ಯಾವ ಕಾಲಕ್ಕೂ ಕೆರಳಬಾರದು ಅಂತ ಅನ್ನೋ ದೃಷ್ಟಿಯಿಂದ ಅಂಥ ಅನುಗ್ರಹವನ್ನು ಮಾಡಪ್ಪ ಹೇ ನಾರಾಯಣ ಅಂತೆಂಬುದಾಗಿ ಕೊನೆಯಲ್ಲಿ ನಾರಾಯಣ ಸದ್ಗುಣ ಅಂತ ಕರೆದಿದ್ದಾರೆ. ನಾರಾಯಣ ಶಬ್ದಕ್ಕೆ ಗುಣಪೂರ್ಣತ್ವ ಅಂತನೋ ಅರ್ಥದ ಇವತ್ತು. ಆದರೆ ಅಂಥ ಒಂದು ಗುಣಪೂರ್ಣತ್ವವನ್ನು ಬಯಸೋದಲ್ಲ, ನಮ್ಮಲ್ಲಿ ದುರ್ಗುಣಗಳು ಇಲ್ಲದಲೇ ಸದ್ಗುಣಗಳೇ ನಮಗೆ ಒದಗಿ ಬಂದು ಅದರಿಂದ ನಾವಿವತ್ತ ಲೋಕ ಕಂಟಕರಾಗದಲೇ ಲೋಕೋಪಕಾರಕ ಒಂದು ಜೀವನವನ್ನು ನಾವು ನಡೆಸಬೇಕು ಅನ್ನೋ ದೃಷ್ಟಿಯಿಂದಲೂ ಕೂಡ ಆ ಪರಮಾತ್ಮನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಅನ್ನೋದನ್ನು 1.5 ಕಿಲೋಮೀಟರ್ ಇವತ್ತು ನಾವು ಮತ್ತೆ ಚಿಂತನೆಯಲ್ಲಿ ಪ್ರಾಣದೇವರ ಸನ್ನಿಧಾನಕ್ಕೆ ಬರುವಾಗ ಶ್ರೀಗಳವರು ಇದನ್ನು ಸ್ಪಷ್ಟವಾಗಿ ತಿಳಿಸಿ
ಅಂದರೆ ಗುರುರಾಜರು ಮಾಡಿದ ಒಂದು ಕಾರುಣ್ಯವನ್ನು, ಉಪಕಾರವನ್ನು ಉಸಿರಿನಂತೆ ಅವರು ಸ್ಮರಣೆ ಮಾಡ್ತಾ ಇದ್ರು ಅಂತ ಅರ್ಥ. ಅದಕ್ಕೆ ಅವ್ರ ಬಾಯಿ ತೆಗೆದ್ರೆ ಅವರಿಗೆ ರಾಜರು ಭೂತರಾಜರ ಅನುಗ್ರಹ ಮಾಡಲಿ ಅಂತಲೇ ಅವ್ರ ಬಾಯಿಗೆ ಬರ್ತಿತ್ತೆ. ಯಾಕೆ ಬರ್ತಿತ್ತು ಅಂದರೆ ಸರ್ವಸ್ವಮ್ಮೆ ವಾದಿರಾಜೋದಯಾಲು ಅಂತ ಈ ರೀತಿ ಶರಣಾಗತರಾದಂಥ ಒಬ್ಬ ವ್ಯಕ್ತಿ ಇನ್ನೊಮ್ಮೆ ನಮಗೆ ಸಿಗ್ತಾರೋ ಇಲ್ಲೋ ಅಂಥವರು ಅನ್ನೋದು ಇವತ್ತು ಸ್ಮರಣೆ ಮಾಡಿಕೊಂಡ್ರೆ ನಮಗೆ ಅದು ಗೊತ್ತಾಗ್ತಾ ಇದೆ. ಕಳೆದ ತಿಂಗಳು ಇದೇ ವೇದಿಕೆ ಮೇಲೆ ಶ್ರೀ ಗುರುಗೋವಿಂದ ವಿಠ್ಠಲದಾಸರ ಶಿಷ್ಯರು ಎಲ್ಲ ಸೇರಿ ಒಂದು ಸೌರಮಾನದ ಪ್ರಕಾರವಾಗಿ ಚಾಂದ್ರಮಾನದ ಪ್ರಕಾರವಾಗಿ ಶ್ರೀಗಳವರ ಒಂದು ಆರಾಧನಾ ಕಾರ್ಯಕ್ರಮವನ್ನು ಮಾಡಿದರು. ಮೊದಲನೇ ದಿನ ಮಾತನಾಡಬೇಕಾದ್ರೆ ಯದ್ಯಪಿ ಶ್ರೀಗಳವರಿಗೆ ರಾಜರ ಎಲ್ಲ ಗ್ರಂಥಗಳ ಬಗ್ಗೆ ಒಂದು ಕ್ಲುಪ್ತಿ ಇತ್ಯಾದಿಗಳಿದ್ದರೂ ಕೂಡ ರುಕ್ಮಿಣೀಶ ವಿಜಯ ಆಗಲಿ, ತೀರ್ಥ ಪ್ರಬಂಧ, ಸರಸಭಾರತಿ ವಿಲಾಸ ಇತ್ಯಾದಿ ಗ್ರಂಥಗಳಲ್ಲಿ ಏನು ಕೆಲವು ಶ್ಲೋಕಗಳನ್ನು ಅವರು ಆಯ್ದುಕೊಂಡು ಅದಕ್ಕೆ ಒಂದು ವಿಶೇಷವಾದಂಥ ಅಭಿಪ್ರಾಯವನ್ನು ಅವರೇನು ಹೇಳ್ತಾ ಇದ್ರೋ ಅದು ಅದ್ಭುತವಾದಂಥದ್ದು. ನಾನು ಅವತ್ತು ಹೇಳಿದ್ದ ಶ್ಲೋಕವನ್ನೇ ಮತ್ತೆ ಹೇಳಬೇಕು ಅಂತ. ಅದು ಅಂಥ ದೊಡ್ಡ ಶ್ಲೋಕ ಅಲ್ಲ ನಿಮ್ಗೆ ಹೇಳಬೇಕಂದ್ರೆ, ಅಂಥ ಅಲಂಕಾರಿಕವಾದಂಥ ಅಂದರೆ ಏನು ಇವತ್ತ ಕುವಲಯಾನಂದ ಮೊದಲಾದಲ್ಲಿ 120 ಅಲಂಕಾರದ ಅತಿ ಹೇರ್ ಸ್ಪ್ಲಿಟಿಂಗ್ ಡಿಫರೆನ್ಸ್ ಅಂತಾರದು, ಅಷ್ಟು ವ್ಯತ್ಯಾಸ ತೋರಿಸಿಕೊಡ್ತಕ್ಕಂಥ ಅಲಂಕಾರಗಳ ಸಂಖ್ಯೆ ಬೆಳಿತಾನೇ ಇದೆ. ಅಲಂಕಾರ ಮಣಿಹಾರ ಅಂತ ಒಬ್ಬರು ಬರೆದಾರೆ, ಯಾರೋ ಶ್ರೀ ವೈಷ್ಣವ ಯತಿಗಳು ಪರಕಾಲ ಮಠದವರು 300ಕ್ಕೂ ಹೆಚ್ಚು ಅಲಂಕಾರಗಳ ಪಟ್ಟಿಯನ್ನು ಕೊಟ್ಟಾರು ಅವರು ಬೇರೆ. ಅಷ್ಟು ನಮಗೆ ಕ್ಲೇಶವನ್ನು ತಂದು ಕೊಡದಲೇ ರಾಜರು ಅದು ಸ್ವಭಾವೋಕ್ತಿ ಅಲಂಕಾರಕ್ಕೆ ಒಂದು ವಿಶಿಷ್ಟವಾದಂಥ ಉದಾಹರಣೆ ಎನ್ನುವಂತೆ. ಸ್ವಭಾವೋಕ್ತಿ ಅಲಂಕಾರ ಹೌದು ಅಂತ ಭಿನ್ನಾಭಿಪ್ರಾಯದ ಇವತ್ತಿಗೂ ಕೂಡ ಅಲಂಕಾರಿಕರಲ್ಲಿ ಕೆಲವರು ಅದನ್ನು ಅಲಂಕಾರವೇ ಅಲ್ಲ ಅಂತ ಹೇಳ್ತಕ್ಕವರು ಇದ್ದಾರೆ. ಇರಲಿ, ಅದು ಬೇಡ ಇಲ್ಲಿ. ಆದ್ದರಿಂದ ಸಾಕ್ಷಾತ್ ಯಶೋದೆ ತನ್ನ ಹಗಲು ಹೊತ್ತು ಹೇಗೆ ಕಳೀತಾ ಇದ್ಲು ಅಂತ ಅರ್ಥ. ನಾವು ಅನ್ಬೋದು, ಒಬ್ಬ ಸ್ತ್ರೀಯನ್ನು ಮಾಡ್ಬೋದಪ್ಪ, ಮನೆ ಕೆಲಸ ಮಾಡ್ತಿರ್ಬೇಕು, ಅಥವಾ ಊಟ ಮಾಡಿದ ಮೇಲೆ ಭುಕ್ತಾಯಾಸ ಪರಿಹಾರಕ್ಕೆ ವಿಶ್ರಾಂತಿ ತಗೋತಿರ್ಬೋದು, ಅಳಿದುಳಿದ ಕೆಲಸವನ್ನು ತನ್ನ ಸೇವಕರಿಂದ ಮಾಡಿಸ್ತಿರಬಹುದು, ಇಷ್ಟೇ, ಇನ್ನೇನು ಮಾಡ್ತಾರೆ ಹೆಣ್ಮಕ್ಳು ಅಂತ ಹೇಳಿ. ಹಾಗಾದರೆ ಯಶೋದೆ ಏನು ಮಾಡ್ತಿದ್ಲು ಅಂತ ಒಂದು ಪ್ರಶ್ನೆ ಬಂದರೆ ರಾಜರು ಅದನ್ನು ವರ್ಣನೆ ಮಾಡ್ತಾರೆ. ತೊಡೆ ಮೇಲೆ ಸಾಕ್ಷಾತ್ ಭಗವಂತ ಬಾಲರೂಪದಿಂದ ಏನು ಅವತಾರ ಮಾಡಿದ್ದ ಆ ಮಗುವನ್ನು ತೊಡೆ ಮೇಲೆ ಅಂದರೆ ಅರ್ಧಮರ್ಧ ಮಲಗಿಸಿ ಆ ಮಗುವಿನ ಒಂದು ಗಂಡ ಅಂದರೆ ಕೆನ್ನೆಯನ್ನು ಲಘುವಾಗಿ ಚಾಲನೆ ಮಾಡ್ತಾ ಇಲ್ಲ. ಈ ಭಾಷೆ ಸರಿಯಲ್ಲ, ರಾಜರ ಮಾತಿನಿಂದಲೇ ಕೇಳಬೇಕು ಅಂತ ಅರ್ಥ. ಗಂಡಮ್ಮರ ಅಂಗುಲಿದಲೈರ್ ಲಘು ಚಾಲಯಂತಿ ಅಂತಂತ ಹೇಳ್ತಾ, ನಂದೇ ಮಗು, ನಾನು ಹೇಗೆ ಬೇಕು ಹಿಂಗೆ ಗಲ್ಲವನ್ನು ನಾನು ಅಲ್ಲಾಡಿಸ್ತೀನಿ ಅಂದರೆ ಅನುವಾಗ್ಬಿಡ್ತದೆ ಕುತ್ತಿಗೆ ಆ ಮಗುವಿಗೆ. ಹಾಗಾದ್ರೆ ಏನು ಮಾಡಬೇಕು? ಲಘು ಚಾಲಯಂತಿ ಅಂತ ಅರ್ಥ. ಒಳ್ಳೆ ಮೆಲ್ಲನೆ ಆ ಗಲ್ಲವನ್ನು ಹಿಡಿದು ಮುಖವನ್ನು ಅಲ್ಲಾಡಿಸ್ತಿದ್ದು ಅಂತ ಅರ್ಥ. ಗಂಡಮ್ಮರ ಅಂಗುಲಿದಲೈಹಿ, ಏನು ಕರ್ಕಶವಾದಂಥ ಒಂದು ಉಗುರು ಉಳ್ಳಂಥ ಯಾವ ಒಂದು ಅಂಗುಲಿ ಅಂದರೆ ಬೆರಳಲ್ಲ, ಒಳ್ಳೆ ಕೋಮಲವಾದಂಥ ಯಾವ ಈ ಕೈಯ ಮುಂಭಾಗದ ಯಾವ ಬೆರಳು ಏನಿತ್ತು ಅದನ್ನು ತನ್ನ ಮಗುವಿನ ಒಂದು ಗಲ್ಲಕ್ಕೆ ಮುಟ್ಟಿಸಲೋ ಬೇಡೋ ಎನ್ನುವಂತೆ ಮೃದುವಾಗಿ ತಟ್ಟಿಸಿ ಮುಟ್ಟಿಸಿ ಆ ಕೆನ್ನೆಯನ್ನು ಮುಟ್ಟಿ ಮುಖವನ್ನು ಅಲ್ಲಾಡಿಸಬೇಕು. ಅದಕ್ಕೆ ಗಂಡಮ್ಮವರ ಅಂಗುಲಿದಲೈರ್ ಲಘು ಚಾಲಯಂತಿ. ಹೀಗೆ ಮಾಡಿದ್ರೆ ಮಗು ಏನು ಮಾಡ್ತದ್ರಿ? ಓಹೋ, ನನ್ನ ತಾಯಿ ತಾನೇ ಈ ರೀತಿಯಾಗಿ ನನ್ನನ್ನು ಮುದ್ದಾಡ್ತಾ ಇದ್ದಾಳೆ ಅಂತ ಮಗು ಸ್ವಲ್ಪ ಮಂದಸ್ಮಿತವಾಗ್ತದೆ. ರಾಜ ಅದನ್ನೇ ಹೇಳಿದ್ದು 2ನೇ ಲೈನ್ದಲ್ಲಿ, ಮಂದಸ್ಮಿತಾನನ ಮಥೋ ಪರಿರಂಭಯಂತಿ ಅಂತ ಅರ್ಥ. ಮಂದಸ್ಮಿತನಾದಂಥ ಮಗುವನ್ನು ಒಮ್ಮೆಲೆ ಅಪ್ಪಿಕೊಂಡು ಬಿಡ್ತಿದ್ಲಂತ. ಓಹೋ, ಕೃಷ್ಣ ನಾನು ಈ ರೀತಿ ಮುದ್ದಾಡೋದನ್ನ ನೋಡಿ ನಗ್ತಾ ಇದ್ದಾನೆ, ಮಂದಸ್ಮಿತನಾಗಿದ್ದಾನೆ ಅಂತ ಈ ರೀತಿಯಾಗಿ ಮಂದಸ್ಮಿತಾನನ ಮಥೋ ಪರಿರಂಭಯಂತಿ. ಯಾವಾಗ ಆ ಮಗುವನ್ನು ಬಿಗಿದಪ್ಪಿಕೊಳ್ತಾಳೋ ಆ ಯಾವ ಯಶೋದೆ, ಆವಾಗ ಅವಳಿಗೆ ಮಗುವಿಗೆ ಹಾಲು ಕುಡಿಸಬೇಕು ಅನ್ನೋ ಭಾವನೆ ಅವಳ ದೇಹದಲ್ಲಿ ಬರ್ತದೆ, ಮನಸ್ಸಿನಲ್ಲಿಯೂ ಬರ್ತದೆ ಅಂತ ಅರ್ಥ. ಸಾಂದ್ರಸ್ತನ ಶ್ರುತಪಯ ಕಿಲಪಾಯಂತಿ. ತನ್ನ ಎದೆಯಲ್ಲಿರ್ತಕ್ಕಂಥ ಹಾಲನ್ನು ಆ ಮಗುವಿಗೆ ಕುಡಿಸಿ ನಾನು ಸಂತೋಷಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಯಾವ ಕೆನ್ನೆಯನ್ನ ಲಘುವಾದಂಥ ತನ್ನ ಮೃದುವಾದ ಬೆರಳುಗಳಿಂದ ಅಳ್ಳಾಡಿಸಿ ಮಂದಸ್ಮಿತನಾಗಿ ಇವತ್ತು ಸಂತೋಷ ಪಡತಕ್ಕಂಥ ಮಗುವನ್ನು ಬಿಗಿದಪ್ಪಿಕೊಂಡು ಆ ಯಾವ ಸ್ತನ್ಯಪಾನವನ್ನು ಮಾಡಿಸ್ತಕ್ಕಂಥ ಯಾವ ಯಶೋದೆ ನಂದಶ್ಯ ರಾಜ್ಞ ಭವದಿತ್ಥ ಮಹರ್ನಯಂತಿ ಅಂತದ್ದು. ಇದೊಂದು ಶ್ಲೋಕ ನೋಡಿ. ಏನು ಶ್ರೀಗಳವರಿಗೆ ಈ ಶ್ಲೋಕ ಹೇಳಬೇಕಾದ್ರೆ ಅಷ್ಟು ಸಂತೋಷ ಆಗ್ತಿತ್ತು ಅಂದರೆ, ಇದರಲ್ಲಿ ಅಂಥದ್ದೊಂದು ಬಹಳ ಕಲ್ಪನೆ ಇಲ್ಲ. ಇದು ಪ್ರತಿಯೊಬ್ಬ ತಾಯಿ ಕೂಡ ಮುದ್ದಾದಂಥ ಮಗುವನ್ನು ಮುದ್ದಾಡ್ತಕ್ಕಂಥ ಒಂದು ಕ್ರಮವನ್ನೇ ರಾಜರು ಹೇಳಿರಬಹುದು. ಆದರೆ ಅದನ್ನು ನಮ್ಮ ಭಾಷೆಯಲ್ಲಿ ನಾವು ಅದನ್ನು ತರ್ಜುಮೆ ಮಾಡಿ ಅನುವಾದ ಮಾಡಿ ಹೇಳಿದರೆ ಅದಷ್ಟು ಸ್ವಾರಸ್ಯ ಬರುವುದಿಲ್ಲ ಅಂತ ಅರ್ಥ. ಹೇಗಂದರೆ ಕವಿಗಳ ಒಂದು ಪ್ರಯೋಗ ಅಂತಾರೆ ಇದಕ್ಕೆ. ಅಲ್ಲಿ ಅದಕ್ಕೊಂದು ಪರ್ಯಾಯ ಪದವನ್ನಿಟ್ಟರೆ ಸರಿಯಲ್ಲ.
ರಘುವಂಶದ ಆರಂಭದಲ್ಲಿ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಅಂತದೆ. ಅದನ್ನೇ ಒಂದು ಸ್ವಲ್ಪ ಶಬ್ದ ಬೇರೆ ಇಟ್ಟು ಹೇಳಿದರೆ ಸ್ವಾರಸ್ಯ ಬರಲ್ಲ ನೋಡ್ರಿ. ವಾಣ್ಯರ್ಥಾವಿವ ಸಂಪೃಕ್ತವು ವಾಣ್ಯರ್ಥ ಪ್ರತಿಪತ್ತ ಅಂದರೆ ಒಂದೇ ಅರ್ಥ, ಒಂದೇ ಶಬ್ದ ತಾನೇ. ಅಭಿಪ್ರಾಯ ಅಂದರೆ ಇಲ್ಲ, ಅಲ್ಲಿ ಏನೋ ಒಂದು ಕ್ಲೇಶವನ್ನು ತಂದಿಟ್ಟಂತೆ ಆಗ್ತದೆ. ಅದು ವಾಗರ್ಥಾವಿವ ಸಂಪೃಕ್ತವು ಅಂತ ಹೇಳೋದಕ್ಕೆ ಬದಲಾಗಿ ಇವತ್ತು ವಾಣ್ಯರ್ಥಾವಿವ ಸಂಪೃಕ್ತವು ಅಂತ ಹೇಳಿಬಿಟ್ರೆ ಏನೋ ಒಂದು ಉಚ್ಚಾರಣೆಯಲ್ಲಿ ಅಕ್ಷರ ಜೋಡಣೆಯಲ್ಲಿ ಇವತ್ತು ನಾವು ಕ್ಲೇಶವನ್ನು ತಂದಿಟ್ಟಂತೆ ಆಗ್ತದೆ. ಕವಿಗಳು ಒಪ್ಪೋದಿಲ್ಲ ಇದನ್ನು ಅಂತ ಅರ್ಥ. ಇದು ಕವಿ ಪ್ರಯೋಗ ಅಂತ. ಹಾಗೆ ಇವತ್ತು ಗಂಡಮ್ಮ ವರಾಂಗುಲಿದಲೈ ಅಂತ ಅನ್ನೋದನ್ನು ನಾವು ಬೇರೆ ಒಂದು ಶಬ್ದವನ್ನು ಪರ್ಯಾಯ ಶಬ್ದವನ್ನು ಇಟ್ಟು ಇವತ್ತು ನಾನು ಒಂದು ಶ್ಲೋಕ ಮಾಡಿ ಇದನ್ನೇ ವರ್ಣನೆ ಮಾಡ್ತೀನಿ ಅಂದ್ರೆ ಅದು ರಾಜರ ಒಂದು ಮಟ್ಟವನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಇವತ್ತು ತಾಯಂದಿರು ಈ ಒಂದು ಕ್ರಮವನ್ನೇ ಮುದ್ದಾಡ್ತಕ್ಕಂಥ ಹಂತದಲ್ಲಿ ಮಗುವಿನ ಜೊತೆಯಲ್ಲಿ ಮಾಡತಕ್ಕಂಥ ಒಂದು ಸಂದರ್ಭ ಎಲ್ಲರಿಗೂ ಒದಗಿ ಬರತಕ್ಕಂಥದ್ದು ಸಾಮಾನ್ಯವಾದರೂ ಕೂಡ ಅವಳು ಎಂಥವಳು, ಸಾಮಾನ್ಯ ಸ್ತ್ರೀ ಬೇರೆ ಅಲ್ಲ. ನಂದಶ್ಯ ಪತ್ನಿ ಅಂದಿಲ್ಲ ನೋಡ್ರಿ, ಅಲ್ಲೇ ನಂದಶ್ಯ ರಾಜ್ಞಭವದಿತ್ತ ಮಹರ್ನಯಂತಿ ಅಂತದೆ. ಹಗಲು ಹೊತ್ತಿ ಕಳಿತಾ ಇದ್ಲವಳು, ರಾಜ್ಞಿ ಅವಳು. ಅವನೊಂದು ಅಲ್ಲಿ ಒಂದು ಇಷ್ಟು ಪ್ರದೇಶಕ್ಕೆ ಅವನ ಅಧಿಪತಿ ನಂದ. ಅಂಥವನ ಒಬ್ಬ ಹೆಂಡತಿ ಅವಳು, ಅದಕ್ಕೆ ಕೇವಲ ಪತ್ನಿ ಅಂತ ಹೇಳಿಲ್ಲ ಅಂತ ಅರ್ಥ. ಅವಳಿಗೆ ಬೇಕಾದಷ್ಟು ಕೆಲಸ ಇರಬಹುದು ಒಬ್ಬ ರಾಜ್ಞಿ ಆದ್ದರಿಂದ. ಆದರೂ ಕೂಡ ಕೃಷ್ಣ ಅಂದರೆ ಸಾಕ್ಷಾತ್ ಭಗವಂತ ಈ ಬಾಲರೂಪದಿಂದ ಅವತಾರ ಮಾಡಿ ಬಂದಿದ್ದಾನಲ್ಲ, ಅವನನ್ನು ಮುದ್ದಾಡತಕ್ಕಂಥದಕ್ಕಿಂತ ಮಿಗಿಲಾದ ಯಾವ ಕಾರ್ಯ ನನಗೆಲ್ಲ ಅಂತ ಅನ್ನೋ ದೃಷ್ಟಿಯಿಂದ ಹಗಲು ಹೊತ್ತು ಹೀಗೇನೆ ಮಾಡ್ತಾ ಇದ್ಲು ಅಂತ. ಈ ರೀತಿ ಒಮ್ಮೆ ಚಮತ್ಕಾರ. ಶ್ರೀಗಳವರು ಕ್ಲೇಶಕರವಾದಂಥ ಯಾವುದೋ ಒಂದು ಕಠಿಣ ಶ್ಲೋಕ ಹೇಳ್ತಿರಲಿಲ್ಲ. ಅಂದರೆ ರಾಜರ ಕೃತಿಯಲ್ಲಿ ಅವರಿಗೊಂದು ನಿವೇಶ ಹೇಗಿತ್ತು, ಪ್ರಭುತ್ವ ಹೇಗಿತ್ತು ಶ್ರೀಗಳವರಿಗೆ ಅಂದರೆ ಒಂದೊಂದು ಶಬ್ದ ಒಂದೊಂದು ಅಕ್ಷರ ಅದೇ ಅಂದ್ರು. ನಂದಶ್ಯ ಪತ್ನ್ಯ ಭವದಿತ್ತ ಮಹರ್ನಯಂತಿ ಅಂತ ಅನ್ಬೋದಾಗಿತ್ತು. ಚಂದ ಸುಲಭ ಆಗ್ತಿರ್ಲಿಲ್ಲ ಅಲ್ಲಿ. ಆದರೂ ಕೂಡ ರಾಜರು ರಾಜ್ಞಿ ಅಂತ ಹೇಳಿಕೆ ಏನು ಕಾರಣ ಅಂದ್ರೆ ಈ ಕಾರಣ ಉಂಟು ಅಂತ ಅರ್ಥ. ಆದ್ದರಿಂದ ಯಾವುದೇ ಒಂದು ಸರ್ವಜ್ಞ ಕವಿಗಳವರು, ಸಾಮಾನ್ಯ ಕವಿಗಳಲ್ಲ, ಅಂಥವರು ಬರೆದಂಥ ಒಂದು ಅಕ್ಷರವೂ ಕೂಡ ಇವತ್ತದು ಯಾವ ಕಾಲಕ್ಕೂ ಬದಲಾವಣೆಗೆ ಅದು ಅರ್ಹವಲ್ಲ ಅಂತ ಅನ್ನೋದನ್ನು ತಿಳಿಸ್ತಾ, ಹೀಗೆ ಗುರುರಾಜರ ಒಂದು ಕೃತಿಗಳನ್ನು ಚಿಂತನೆ ಮಾಡತಕ್ಕಂಥ ಒಂದು ಮೇರು ಪ್ರತಿಭಾ ಅದು ಶ್ರೀ ವಿಶ್ವೋತ್ತಮ ತೀರ್ಥರಿಗಿತ್ತು ಅಂತ ಹೇಳುವಲ್ಲಿ ನಮಗೆ ಸಂತೋಷ ಆಗ್ತದೆ. ಇನ್ನು ವೃಂದಾವನಾಖ್ಯಾನ ವಿಷಯದಲ್ಲಿ ಇವತ್ತಿಗೂ ಕೂಡ ಅನೇಕರ ಮನಸ್ಸಿನಲ್ಲಿ ಇದೊಂದು ಭಾವನೆ ಇದೆ. ಯಾಕೋ ಗುರುಗಳಿಗೆ ಆಖ್ಯಾನದ ಬಗ್ಗೆ ಅಷ್ಟು ಒಂದು ಗೊತ್ತಿತ್ತಿಲ್ಲೋ ಅಂತ ಈ ರೀತಿಯಾದಂಥ ಒಂದು ಭಾವನೆಯನ್ನು ಎಷ್ಟೋ ಜನ ಇವತ್ತಿಗೂ ಹಾಗೆ ಹೊಂದಿದ್ದಾರೆ ಅಂತ. ಕಾರಣ ಅವರು ಎಲ್ಲಿ ಅದನ್ನು ಪ್ರವಚನ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಪ್ರಸಂಗ ಬಂದರೆ ಅವರಿಗೆ ಗೊತ್ತಿರುವಷ್ಟು ವೃಂದಾವನಾಖ್ಯಾನದ ಒಂದು ರಹಸ್ಯ ಅದು ಇನ್ನೊಬ್ಬರಿಗೆ ಗೊತ್ತಿರಲಿಲ್ಲ ಅಂತ. ಹಯಗ್ರೀವ ಶಬ್ದವನ್ನೇ ರಾಜರು ಆರಂಭದಲ್ಲಿ ಯಾಕಪ್ಪ ಇದನ್ನು ಪ್ರಯೋಗ ಮಾಡಿದರು ಅಂತ ಅನ್ನೋದನ್ನು, ಹೀಗೆ ನಾರಾಯಣಂ ಗುಣೇಶ್ವರವ ಎನ್ನುವಲ್ಲಿ ನಾರಾಯಣ ಶಬ್ದವನ್ನು ಇವತ್ತು ಪ್ರಯೋಗ ಮಾಡಿದ್ದರಿಂದಲೇ ಅನುಬಂಧ ಚತುಷ್ಟಯ ಅನ್ನೋದು 4 ಅಧ್ಯಾಯಗಳ ಸಾರವನ್ನು ಶ್ರೀಮದ್ ಆಚಾರ್ಯರು ಸಂಗ್ರಹಿಸಿ ಹೇಗೆ ಕೊಟ್ಟರೋ ಅದೇ ರೀತಿ ರಾಜರು ಕೂಡ ಇದು ಸೂತ್ರ ಭಾಷ್ಯಕ್ಕೆ ಸರಿಸಮಾನವಾದಂತಹ ಗ್ರಂಥವಾದ್ದರಿಂದ ಹಯಗ್ರೀವ ಪದವನ್ನೇ ಇಲ್ಲಿ ಪ್ರಯೋಗವನ್ನು ಮಾಡಿ ಅದಕ್ಕೆ ಅನುಬಂಧ ಚತುಷ್ಟಯವನ್ನು ಇದೇ 4 ಅಕ್ಷರಗಳಿಂದ ತಿಳಿಸಿ ನಮಗೆ ಈ ಒಂದು 3 ಪರ್ವ ಅಥವಾ 4 ಪರ್ವನೂ ಅನ್ಬಹುದು. ಯಾಕಂದರೆ ಪ್ರಥಮ ಪ್ರಾಣಾವಧಿ ಒಂದು ಭಾಗ ಮಾಡಿಬಿಟ್ಟು ಅದು 4 ಆಗ್ತದೆ. ಅಂತೂ 4 ಬ್ರಹ್ಮಸೂತ್ರ ಬ್ರಹ್ಮಮೀಮಾಂಸಾ ಶಾಸ್ತ್ರದ 4 ಅಧ್ಯಾಯಗಳ ಸಾರಭೂತವಾದಂಥ ಅಭಿಪ್ರಾಯವನ್ನೇ ಆಖ್ಯಾನ ಹೇಳ್ತದೆ. ಆದ್ದರಿಂದ ಅದೆಲ್ಲವೂ ಕೂಡ ಹಯಗ್ರೀವ ಶಬ್ದದಲ್ಲಿ ಹೇಗೆ ಅಡಕಾಗಿದೆ ಅಂತ ಅನ್ನೋದನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಆ ಪ್ರತಿಭಾ ಶ್ರೀಗಳವರಿಗೆ ಅನ್ಯಾದೃಶವಾಗಿತ್ತು ಅಂತ ಹೇಳಬಹುದು ಅಂತ. ಈ ರೀತಿಯಾಗಿ 5ನೇ ಅಧ್ಯಾಯ 12ನೇ ಅಧ್ಯಾಯ ಮತ್ತು 13ನೇ ಅಧ್ಯಾಯದಲ್ಲಿ ಸನ್ಮಣಿ ಮತ್ತು ಕಾಮಣಿ ಅಂತ ಇವತ್ತೊಂದು ಪದಪ್ರಯೋಗವನ್ನು ರಾಜರ ಮಾಡ್ತಾ ಇದ್ದಾರೆ. ಕಾಮಣಿಯಿಂದ ನಮ್ಮ ಲೆಕ್ಕಾಚಾರದಲ್ಲಿ ಕಾಮತಿ ಅಂದರೆ ಕೆಟ್ಟ ಬುದ್ಧಿ ಉಳ್ಳವ ಅಂತ ಅರ್ಥ. ಮಾಪತೇಹೇ ಭಕ್ತ ಮಾಹಾತ್ಮ್ಯಂ ಕಾಮತೇಹೇ ಶಕ್ಯತೆಯನ್ನು ಕೆಮ್ಮತ್ತ ಅವರೇ 5ನೇ ಅಧ್ಯಾಯದಲ್ಲಿ ಒಂದು ಕಡೆಗೆ ಅಂದಾರೆ. ಒಬ್ಬ ದುಷ್ಟಬುದ್ಧಿ ಉಳ್ಳವನಿಗೆ ಲಕ್ಷ್ಮೀಪತಿಯ ಭಕ್ತನಾದ ನನ್ನ ಮಹಿಮೆ ತಿಳ್ಕೊಳ್ಳಿಕ್ಕೆ ಹೇಗಪ್ಪ ಸಾಧ್ಯ ಅಂತ. ಅಂತೂ ಕಾಮಣಿ ಅಂದರೆ ಅದು ಕೆಟ್ಟದಾದದ್ದು ಅಂತ ಅನ್ನೋ ಅಭಿಪ್ರಾಯದಲ್ಲಿ ಯದ್ಯಪಿ ಪ್ರಯೋಗ ಮಾಡಿದಂತೆ ತೋರಿದರೂ ಕೂಡ ಶ್ರೀಗಳು ಬರೆದರು ಹಾಗಲ್ಲ ಅಭಿಪ್ರಾಯ ಅಂತೇಳಿ. ಹಾಗಾದರೆ ಏನಿರಬಹುದು? ವ್ಯಾಸಮುಷ್ಟಿಯನ್ನು ಇವತ್ತು ವೃಂದಾವನಾಚಾರ ನಂತರದಲ್ಲಿ ತರತಕ್ಕವರಿದ್ದಾರೆ ಆಖ್ಯಾನದ ಆದೇಶದಂತೆ. ಆ ಸಂದರ್ಭದಲ್ಲಿ ಅಲ್ಲೊಂದು ವ್ಯಾಸ ಶಿಲಾ ಇರ್ತದೆ, ಅದು ವೇದವ್ಯಾಸ ಶಾಲಿಗ್ರಾಮ ಇರಬಹುದು. ಅದಕ್ಕೆ ಪ್ರತಿನಿತ್ಯವೂ ಕೂಡ 14 ಪೂಜೆ ಆಗತಕ್ಕಂಥ ಒಂದು ಪ್ರಸಕ್ತಿ ಇಲ್ಲ ಈ ವ್ಯಾಸಮುಷ್ಟಿ ಅಂತೆ. ಆದರೂ ಕೂಡ ಅದು ಪೂಜಾರ್ಹವಾದದ್ದು ಅಂತ ಅರ್ಥ. ಹಾಗಾದರೆ ವ್ಯತ್ಯಾಸ ಹೇಗಪ್ಪ ತಿಳ್ಕೋಬೇಕು? ಅದು ಕಾಮಣಿ ಅಂತನೋ ಶಬ್ದದಿಂದ ಹೇಗೆ ವಾಚ್ಯವಾಗ್ತದೆ ಅಂದರೆ ಕಂ ನಾಮ ಜಲಂ ಅಂತ ಹೇಳಬೇಕು. ಕೆ ಅಂದರೆ ಜಲ, ಅಂದರೆ ಕೆಲವು ಶಾಲಿಗ್ರಾಮ ಜಲಶಾಲಿಗ್ರಾಮ, ಕೆಲವು ಸ್ಥಳ ಶಾಲಿಗ್ರಾಮ ಅಂತ ಇರ್ತಾವೆ. ಈ ವ್ಯಾಸಮುಷ್ಟಿಯನ್ನು ಬದರಿಕಾಶ್ರಮಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ಹೋದಂತಹ ಹಂತದಲ್ಲಿ ಸಾಕ್ಷಾತ್ ವೇದವ್ಯಾಸದೇವರೇ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಇದು ಸ್ಥಳ ಶಾಲಿಗ್ರಾಮ. ಆ ಮಧ್ಯವಾಟ ಮಠದಲ್ಲಿಟ್ಟು ಪೂಜಾರ್ಹವಾದಂಥ ಒಂದು ಶಾಲಿಗ್ರಾಮ ಏನಿದೆ ವ್ಯಾಸ ಶಾಲಿಗ್ರಾಮ, ಅದು ಜಲಶಾಲಿಗ್ರಾಮ ಅಂತ ಅರ್ಥ. ಅಲ್ಲಿ ಹೇಗದೆ ಆ ಮಣಿವತ್ ಪೂಜ್ಯ ಯಹ ಸಹ ಕಾಮಣಿ ಅಂತ ಈ ರೀತಿಯಾಗಿ, ಅಂದರೆ ಜಲದಲ್ಲಿ ಜಲಶಾಲಿಗ್ರಾಮದಂತೆ ಇದ್ದು
ಯಾವುದು ವಿಧಿವತ್ ಇವತ್ತು ಪೂಜ್ಯವಾಗಿದೆಯೋ ಪೂಜನೀಯವಾಗಿದೋ ಅದು ಮಾತ್ರ ಕಾಮಣಿ ಅಂತ ಹೇಳಬೇಕೆ ಹೊರತು ಕಾಮಣಿ ಎಂದರೆ ಯಾವುದೋ ಒಂದು ಪೂಜೆಗೆ ಅನರ್ಹವಾದಂತಹ ಒಂದು ಶಿಲಾ ಅಲ್ಲಿ ಉಂಟು ಅಂತ ಅರ್ಥ ಮಾಡಬೇಕಾಗಿಲ್ಲ. ಅದನ್ನು ತಂದಿಟ್ಟಿರ್ತಕ್ಕಂಥವ್ರು ಕೂಡ ಮಹಾಜ್ಞಾನಿಗಳೇ. ಆದ್ದರಿಂದ ಜ್ಞಾನಿಗಳಿಂದ ಅನುಗ್ರಹಿತವಾಗಿ ಕೊಡಲ್ಪಟ್ಟಂತಹ ಒಂದು ಶಿಲಾ ಇರಲಿ, ಯಾವುದೇ ಇರಲಿ, ಅದೆಲ್ಲವೂ ಪೂಜಾರ್ಹ ಅನ್ನೋದು ನಿರ್ವಿವಾದ ವಿಷಯ ಅಂತ ಅನ್ನೋ ದೃಷ್ಟಿಯಿಂದ ಕಾಮಣಿ ಅನ್ನೋದಕ್ಕೆ ಇವತ್ತು ಅದಕ್ಕೆ ಕೆಟ್ಟದಾದದ್ದು ಅಂತ ಅರ್ಥ ಮಾಡಬೇಕಾಗಿಲ್ಲ ಅಂತ. ಅದಕ್ಕೆ ಇದಕ್ಕೆಲ್ಲ ಬೇರೆ ಬೇರೆ ಅಭಿಪ್ರಾಯವನ್ನು ಶ್ರೀಗಳವರು ಒಂದು ಸಲ ಹೇಳಿದ್ದು. ಕಾಮಣಿ ಅಂತಂದರೆ ಈ ಪರ್ಯಾಯ ವೃಂದಾವನಾಖ್ಯಾನಕ್ಕೆ ಸಂಬಂಧಪಟ್ಟಂತಹ ಒಂದು ಮಹಿಮಾ, ಇದೆಲ್ಲದರ ಒಂದು ವ್ಯವಸ್ಥೆ, ಇದರ ಬಗ್ಗೆ ಚಿಂತನೆ ಮಾಡಬೇಕಪ್ಪ. ಇದೆಲ್ಲ ಬಿಟ್ಟು ನೀನು ಲೌಕಿಕ ಚಿಂತನೆ ಮಾಡಿದರೆ ಅದು ಕಾಮಣಿ ಚಿಂತನೆ ಮಾಡಿದಂತೆ, ಅಲ್ಲಿ ಮಾತ್ರ ಅದು ಕುಚ್ಛಿತವಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಭಿಪ್ರಾಯ ಬರಬಹುದು ಅಂತ ಈ ರೀತಿಯಾಗಿ ಆ ವ್ಯಾಸಶಾಲಿ ಅಂದರೆ ವ್ಯಾಸಮುಷ್ಟಿ ಮತ್ತು ವ್ಯಾಸಶಾಲಿಗ್ರಾಮ ಇವುಗಳ ಮಧ್ಯೆ ಇರತಕ್ಕಂತಹ ಒಂದು ವೈಲಕ್ಷಣ್ಯ ಒಂದು ಏನದೆ ಅನ್ನೋದನ್ನು ತಿಳಿಸಿಕೊಡ್ತಕ್ಕಂಥದ್ದು ಕೂಡ ಅವರು ಮಾಡಿದ್ದು. 17ನೇ ಅಧ್ಯಾಯದಲ್ಲಿ ಒಂದು ಕಡೆಗೆ ಒಂದು ವಿಷಯ ಬರ್ತದೆ. ಏನಂದರೆ, ಹೇ ನಂದನತ್ವಂ ಮಮ ನಂದನೆ ಅವನೇ ವೃಂದಾವನೆ ಕಂದ ಪಲಾಶ ಮಂದಿರೆ ಸುನಂದ ನಂದಾದಿಭಿರಿಂದಿರಾಪತಿ ಸ್ವಾನಂದದೋ ಯದ್ವತ್ ಇಹ ಅಭವ ಪ್ರಿಯ ಅಂತದೆ. ಅಂದರೆ ನವಿದ್ಯತೆ ಭವಃ ಯಶಾಂತೆ ಅಭವಾಹ ಅಂತ ಅರ್ಥ. ಅಂದರೆ ಮುಕ್ತಾಹ ಇತ್ಯರ್ಥ. ಅಭ ಅಂದರೆ ಮುಕ್ತರಿಗೂ ಪ್ರಿಯನಾದಂಥವನು ಸಾಕ್ಷಾತ್ ಭಗವಂತ ಅನ್ನುವ ಅರ್ಥದಲ್ಲಿ ಹೇಳಿದ್ದು. ಇಲ್ಲಿ ಪ್ರಸಕ್ತಿ ಏನು ಬಂದದಂದರೆ, ವ್ಯಾಖ್ಯಾನಕಾರರು ಕೂಡ ಇದು 17ನೇ ಅಧ್ಯಾಯದವರೆಗೆ ಶ್ರೀಮುಷ್ಣಾಚಾರ್ಯ ವ್ಯಾಖ್ಯಾನ ಇದ್ರೂ ಕೂಡ ಇಲ್ಲಿ ಕಂದ ಪಲಾಶ ಮಂದಿರೆ ಮಮ ವೃಂದಾವನೆ ಹೀಗೇ ಬರೆದ್ಬಿಟ್ಟಾರು. ಇದಕ್ಕೆ ಅರ್ಥ ಬರಲಿಕ್ಕೆ ಹೋಗಲೇ ಇಲ್ಲ. 4ನೇ ಅಧ್ಯಾಯ ನೋಡಿದರೆ ಪಲಾಸೇಕ್ಷಿತ ಚಾರ್ಭಂಗ್ಯ ಅಂತನ್ನುವಲ್ಲಿ ಪಲಾಶ ಅಂದರೆ ಹಸಿ ಮಾಂಸ ಅಂತ ಅರ್ಥ ಮಾಡ್ಯಾರ. ಫಲ ಅಂದರೆ ಹಸಿ ಮಾಂಸ. ಅದನ್ನು ಅಶನ ಮಾಡತಕ್ಕವರು ಅಂದರೆ ಸಾಕ್ಷಾತ್ ದೈತ್ಯರು ಅಂತ ಅರ್ಥ, ರಾಕ್ಷಸರು ಅನ್ನೋ ಅರ್ಥದಲ್ಲಿ 4ನೇ ಅಧ್ಯಾಯದಲ್ಲಿ ಅರ್ಥ ಬಂದ್ಬಿಟ್ಟದು. ಹಾಗಾದರೆ ಕಂದ ಪಲಾಶ ಮಂದಿರೆ ಅಂದರೆ ಕಂದಮೂಲಾದಿಗಳಾಗಲೇ ಅದೇ ರೀತಿ ಹಸಿ ಮಾಂಸವನ್ನು ತಿನ್ನತಕ್ಕಂಥ ಅರ್ಥ ಬಂದ್ಬಿಟ್ರೆ ಗತಿಯೇನು? ಅದು ವೃಂದಾವನಕ್ಕೆ ವಿಶೇಷಣವಾಗಿರತಕ್ಕಂಥ ಒಂದು ಪದ. ಕಂದಪಲಾಶ ಮಂದಿರೇ ಮಮ ವೃಂದಾವನೆ ಅಂತ ಹೇಳುವಲ್ಲಿ ತಾತ್ಪರ್ಯ ಇದೆ. ಹಾಗೆ ಹೇಗಪ್ಪ ಅರ್ಥ ಮಾಡಬೇಕು ಅಂತ ಅನ್ನೋದನ್ನ ಶ್ರೀಗಳವರು ಅಂದರು. ಇಲ್ಲಿ ಆ ರೀತಿ ಅರ್ಥ ಅಲ್ಲ ಅಂತ ಹೇಳಿಬಿಟ್ರು. ಇಲ್ಲಿ ಫಲ ಅನ್ನೋದನ್ನ ಪ್ರತ್ಯೇಕ ಮಾಡಿ ಹಸಿ ಮಾಂಸವನ್ನು ತಿಂತಕ್ಕಂಥ ಪ್ರಸಕ್ತಿ ಬರೋದೇ ಅಲ್ಲ ಅದು. ಹಾಗಾದ್ರೆ ಏನಿರಬೇಕು? ಕಂ ನಾಮ ಸುಖಂ, ಸುಖಂ ದದಾತೀತಿ ಕಂ ದದಾತೀತಿ ಕಂದಹ ಅಂತ ಅರ್ಥ. ನಮ್ಮ ವೃಂದಾವನ ಸನ್ನಿಧಾನ ಎಂಥದ್ದು ಅಂದರೆ, ಮೇದಿನಿಯೊಳಗೆ ಶುಭೋದಯಕಾರಕ ಸ್ವಾದಿ ಸ್ಥಳವು ಸರ್ವಾಧಿಕವೈ ಅಂತ ಹೇಳಿದ್ದಾರೆ. ಅಂದರೆ ಇದಮ್ಮ ವೃಂದಾವನಾಖ್ಯಾನಂ ಸದಾನಂದಾದಿ ಸಾಧನಂ ಅಂತ ಆಖ್ಯಾನದ 4ನೇ ಅಧ್ಯಾಯದಲ್ಲಿ ಹೇಳಿದ್ದುಂಟು ಅಂತ ಅರ್ಥ. ಹಾಗಾದ್ರೆ ಏನಾಯ್ತು ಇವಾಗ? ಸ್ವತಃ ಸಕಲಿಗೂ ಕೂಡ ಸ್ವರೂಪಭೂತವಾದಂಥ ಆನಂದದ ಒಂದು ಕಂಡುಕೊಳ್ಳತಕ್ಕಂಥ ಒಂದು ಸಾಧನ ಮಾರ್ಗವನ್ನು ತೋರಿಸತಕ್ಕಂಥವರು ವಾದಿರಾಜರು. ಅವರ ಸ್ವರೂಪ ಮಹಿಮಾ ಹಯಗ್ರೀವ ದೇವರ ಮಹಿಮಾವನ್ನು ಹೇಳ್ತಕ್ಕಂಥದ್ದು ಈ ಆಖ್ಯಾನ ಕೃತಿ. ಆದ್ದರಿಂದ ಇದು ಸದಾನಂದಾದಿ ಸಾಧನವಾಗಿದೆ. ಆದ್ದರಿಂದಲೇ ಕಂದ ಶಬ್ದ ವಾಚ್ಯವಾದಂಥ ಯಾವ ನಾನು ನನ್ನ ಅಂತರ್ಯಾಮಿಯಾದಂಥ ಹಯವದನ ಅವನ ಸನ್ನಿಧಿ ಅನ್ನೋದದೇ. ಹಾಗಾದ್ರೆ ಇದೇನು ಇರಬೇಕಿಲ್ಲೇ? ಸಕಲ ಮುಮುಕ್ಷುಗಳು ಜಿಜ್ಞಾಸುಗಳು ಮುಕ್ತಿ ಯೋಗ್ಯರಾದಂಥವರಿಗೆ ಇದು ಪಲಾಶ ಅಂದರೆ ಯಾವ ಅರ್ಥ? ಉಪನೀತನಾದಂಥ ಒಬ್ಬ ವಟುವಿನ ಕೈಯಲ್ಲಿ ಪಲಾಶ ದಂಡವನ್ನು ಕೊಟ್ಟು ಅಗ್ನಿ ಪ್ರದಕ್ಷಿಣೆ ಇತ್ಯಾದಿಗಳನ್ನ ಮಾಡಿಸ್ತಾರೆ ಅಂತ ಅರ್ಥ. ಅಂದರೆ ಇನ್ನು ಮುಂದೆ ಅವನು ಒಳ್ಳೆ ನಿಯತನಾಗಿ ಇರಬೇಕು ಅಂತ ಅರ್ಥ, ಬ್ರಹ್ಮಚರ್ಯದಿಂದ ಇರಬೇಕು ಅಂತ ಅರ್ಥ. ಹಾಗೇನೆ ಅನ್ನೋ ವಿಶಿಷ್ಟ ಲಕ್ಷಣವನ್ನು ಹೇಳತಕ್ಕಂಥ ಒಂದು ಪದ. ಹೇಗೆ ಇವತ್ತು ಪಲಾಶ ಅಂತ ಉಂಟೋ, ಇವತ್ತು ಶ್ರುತ ಸ್ಮಾರತ ಕರ್ಮದಲ್ಲಿ ಕೂಡ ಅದೇ ರೀತಿಯಾಗಿ ಈ ಆಖ್ಯಾನದಲ್ಲಿ ಕೂಡ ಕಂದ ಅಂದರೆ ಸ್ವಸ್ವರೂಪವಾದಂಥ ಆನಂದವನ್ನು ಕೊಡತಕ್ಕಂಥ ಒಂದು ಸಾಧನ ಮಾರ್ಗವನ್ನೇ ವಿಶಿಷ್ಟವಾಗಿ ತಿಳಿಸತಕ್ಕಂಥ ಲಕ್ಷಣಯುಕ್ತವಾದದ್ದು ಮಂದಿರ ಸದೃಶವಾದ ನನ್ನ ವೃಂದಾವನ ಅಂತ ಅರ್ಥ ಮಾಡಬೇಕು ಅಂತ ಶ್ರೀಗಳವರು ಹೇಳಿದರು. ಇದು ಎಲ್ಲೂ ಬೇರೆ ಕಡೆಗೆ ನಮಗೆ ವ್ಯಾಖ್ಯಾನದಲ್ಲಿ ಸಿಗಲೇ ಇಲ್ಲ ಅಂತ ಅರ್ಥ. ಹೀಗೆ ವೃಂದಾವನಾಖ್ಯಾನ ವಿಷಯದಲ್ಲಿ ಶ್ರೀಗಳವರಿಗೆ ಏನು ಒಂದು ಗತ್ತು ಅಂತ ಅನ್ನೋದಲ್ಲ, ಅಂದರೆ ಅದರ ಆಕೂತಾರ್ಥ ಏನಿತ್ತು ರಾಜರ ಒಂದು ಅನುಗ್ರಹದಿಂದ ಪ್ರತಿ ಪದವನ್ನು ಕೂಡ ಅವರು ಅದನ್ನು ಬಲ್ಲವರಾಗಿದ್ದರು. ಸಮತ್ವ ಪೂಜಾ ವಿಷಯದಲ್ಲಿ ಕ್ರಮಾತ್ಮ ಸಾಮ್ಯ ಸಂಗಮಂ ಅಂತಾಗಲಿ, ತ್ವಾಮ್ಯನ ಸಾಮ್ಯ ಸಂಯುಕ್ತಂ ಮಾಮ್ಯನ ಅನ್ನೋಲ್ಲಿ ವಿಶಿಷ್ಟ ಅನ್ವಯವನ್ನು ಕೊಟ್ಟುಬಿಟ್ರು. ಅವರು ಮುಖೋದ್ಗತವಾಗಿ ಕೊಟ್ಟರು ಅಂತ ಅರ್ಥ. ಮಾಂ ಸಾಮ್ಯ ಸಂಯುಕ್ತಂ ತ್ವಾಮ್ಯನ ಕೋ ಕಹಾಮಾ ನಮಃ ಜಾನಾತಿ ಅಂತ ಒಮ್ಮೆಲೆ ಹೇಳೇಬಿಟ್ರು ಅಂತ ಅರ್ಥ. ಹೀಗೆ ಅವರಿಗೆ ಅದರ ಲೋಕದಲ್ಲಿ ಯಾವ ಗ್ರಂಥದ ಬಗ್ಗೆ ನಮ್ಮ ಶ್ರೀಗಳವರಿಗೆ ಏನು ಗೊತ್ತದೆ ಅಂತ ಕೆಲವರು ಉದಾಸೀನತೆಯನ್ನು ತೋರಿಸಿರಬಹುದು. ಯಾಕೆ ಅಂಥ ಒಂದು ಪ್ರಸಕ್ತಿ ಬಂದಿರಲಿಕ್ಕಿಲ್ಲ ಅವರ ಜೀವನದಲ್ಲಿ ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ನಿರಂತರ ಗ್ರಂಥಾವಲೋಕನವನ್ನು ಕೇವಲ ಮಾಡದಲೇ ಮನನವನ್ನು ಮಾಡತಕ್ಕಂಥ ಒಂದು ಮಟ್ಟ ಅವರದಿತ್ತು. ಆದ್ದರಿಂದ ಕೇವಲ ಅಕ್ಷರ ಪಠನ ಮಾಡ್ತಿದ್ರು ಅಂತ ಯಾರು ಅರ್ಥ ಮಾಡ್ಕೋಬೇಕಾಗಿಲ್ಲ. ಪ್ರತಿ ಅಕ್ಷರವನ್ನು ಕೂಡ ಇವತ್ತದು ಏನು ಅಂತ ತಿಳ್ಕೊಂಡು ಅದನ್ನು ಪುನಃ ಪುನಃ ಅವಲೋಕನ ಮಾಡಿ ತದ್ಗತವಾದಂಥ ಆಕೂತಾರ್ಥವನ್ನು ಮನನ ಮಾಡತಕ್ಕಂಥ ಒಂದು ಹೆಗ್ಗಳಿಕೆ ಹಿರಿಮೆ ಅಂತ ಅನ್ನೋದು ಇತ್ತು. 12ನೇ ಅಧ್ಯಾಯದಲ್ಲಿ ಒಂದು ಕಡೆಗೆ ಬರ್ತದೆ, ವಿಪ್ರರಿಗೆ ಸತ್ರ ಕರ್ಮ ಸದಾಕುರು ಅಂತದೆ. ಸತ್ರ ಅಂದ್ರೆ ಪರ್ಯಾಯ ಅಂತ ಅರ್ಥ ಮಾಡಿಬಿಟ್ಟಾರೆ. ಯಾವಾಗಲೂ ಹೆಂಗೆ ಪರ್ಯಾಯ ಮಾಡೋದು ಸಾಧ್ಯದ ರೀ? 14 ವರ್ಷಕ್ಕೊಮ್ಮೆನೇ ಪರ್ಯಾಯ ಬರೋದು ಎಲ್ಲ ಅಷ್ಟಮಠಾಧಿಪತಿಗಳಿಗೆ ಅಂತ ಅರ್ಥ. ಸತ್ರ ಕರ್ಮ ಸದಾಕುರು ಅಂದ್ರೆ ಬೇರೆ ಯಜ್ಞ ಯಾಗಾದೆ ಮಾಡುವಂತ ಅಭಿಪ್ರಾಯ ಸಾಮಾನ್ಯವಾಗಿ ಹೇಳಬಹುದು. ಆದರೆ ಆಖ್ಯಾನದಲ್ಲೇನೆ ಅನ್ಯತ್ರ ಸತ್ರ ಅನ್ನೋದಕ್ಕೆ ಪರ್ಯಾಯ ಅಂತ ಅರ್ಥ ಮಾಡಿದ್ದಾರೆ.
ಅದಕ್ಕೆ ಶ್ರೀಗಳವರಂದ್ರೆ ಹಾಗಲ್ಲ, ಮಧ್ಯಮ ಪದಲೋಪಿ ಸಮಾಸ ಇದ್ದಂತೆ ಇಲ್ಲಿ ಸತ್ರೇ ದಾನಾದಿಕರ್ಮ ಸದಾಕುರು ಅಂತ ಅರ್ಥ, ಜ್ಞಾನಾದಿಕರ್ಮ ಸದಾಕುರು ಅಂತ ಅರ್ಥ. ಅಂದರೆ ಪರ್ಯಾಯ ಕಾಲದಲ್ಲಿ ಸತ್ರೆ ಅಂತಂದ್ರೆ ಪರ್ಯಾಯದ 2 ವರ್ಷದ ಅವಧಿ ಅದನ್ನು ವಿಪ್ರ ವೃತದಿನಿಗೆ ವೃಂದಾವನಾಚಾರ್ಯ ಜನ್ಮದಲ್ಲಿ ನಿರಂತರ ಬಂದು ಜ್ಞಾನ ಸತ್ರ, ನಿರಂತರ ದಾನಾದಿಕರ್ಮವನ್ನು ಸತ್ಪಾತ್ರದಲ್ಲಿ ಮಾಡಿ ನೀನು ಶ್ರೇಯಸ್ಸನ್ನು ಸಂಪಾದನೆ ಮಾಡಬೇಕು ಅಂತ ಈ ರೀತಿ ಅವರು ಅದನ್ನು ಅರ್ಥ ಬಿಡಿಸಿ ಹೇಳಿದ್ದು ಅಂತ ಅರ್ಥ. ಹೀಗೆ ಪ್ರತಿಯೊಂದು ಯಾವ ಈ ವೃಂದಾವನಾಖ್ಯಾನದ ವಿಷಯದಿರಲಿ, ಇವತ್ತು ರಾಜರ ಒಂದು ಯುಕ್ತಿ ಮಲಿಕಾದಿ ಗ್ರಂಥಗಳಿರಲಿ, ಅಥವಾ ಕಾವ್ಯವಾದಂಥ ಯಾವ ರುಕ್ಮಿಣೀಶ ವಿಜಯ ತೀರ್ಥ ಪ್ರಬಂಧಾದಿಗಳಿರಲಿ, ಈ ಎಲ್ಲ ವಿಷಯದಲ್ಲಿ ಕೂಡ ಇದಮಿತ್ತಮಂತ ಇವತ್ತು ರಾಜರಿಗೆ ಸಮ್ಮತವಾದಂಥ ಒಂದು ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಒಂದು ಹಿರಿಮೆ ಹೆಗ್ಗಳಿಕೆ ಅದು ಶ್ರೀ ವಿಶ್ವೋತ್ತಮ ತೀರ್ಥರಿಗೆ ಇತ್ತು. ಅಂದರೆ ಇನ್ನೊಬ್ಬರಿಗೆ ಇಲ್ಲ ಅಂತ ಅಲ್ಲಗಳೆಯುವ ಪ್ರಸಕ್ತಿ ಅಲ್ಲ. ಇಲ್ಲೇ ನಮ್ಮ ಕಣ್ಣೆದುರಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ನೋಡಿದಂಥ ಅನೇಕ ಜ್ಞಾನಿಗಳ ಒಂದು ವಿಷಯದಲ್ಲಿ ವಿಶ್ವೋತ್ತಮ ತೀರ್ಥರಿಗೆ ಇವತ್ತ ವಾದಿರಾಜರ ಒಂದು ಹೃದ್ಗತ ಹೇಗೆ ಅವರಿಗೆ ಗೊತ್ತಾಗಿತ್ತೋ ಅದು ಅನ್ಯರಿಗೆ ಅದು ಗೊತ್ತದರೋ ಇಲ್ಲೋ ಅಂತ ಹೇಳೋದು ಅಷ್ಟು ಸುಲಭವಾದದ್ದಲ್ಲ. ಯಾಕೆ ಅಂಥ ಒಂದು ವಿಶೇಷ ಉಪಸಕ್ತಿಯನ್ನು ರಾಜರ ಸನ್ನಿಧಾನದಲ್ಲಿ ಮಾಡಿ ಶಾಶ್ವತ ಬಾಯಿಯ ಒಂದು ರೂಪದಿಂದ ಅಲ್ಲೇ ನೆಲೆಗೊಂಡಿದ್ದಾರೆ ಗುರುಗಳು ಅಂತ ಅನ್ನೋದು ಇವತ್ತು ಮಿತಿಗೆ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇನ್ನು ಆಖ್ಯಾನ ಮಂದಿರ ಅಂತೂ ಇದು ಆಖ್ಯಾನೋಕ್ತ ಪ್ರಬಲವಾದಂಥ ಒಂದು ನಿದರ್ಶನವನ್ನೇ. ನಮಗೂ ಇವತ್ತೊಂದು ₹1 ಕೋಟಿ ಲಾಟ್ರಿ ಹತ್ತಿದ್ರೆ ನಾವು ನಮ್ಮದೊಂದು ಒಂದು ಎಕರೆ ಜಾಗ ಅಥವಾ ನಾವು ಸ್ಥಳವನ್ನು ಖರೀದಿ ಮಾಡಿ ಇನ್ನೊಂದು ಆಖ್ಯಾನ ಮಂದಿರ ಮಾಡ್ತೀವಿ ಅಂತ ನಾವೇನಾದರೂ ಜಂಬ ಕೊಚ್ಕೋಬಹುದು. ಆದರೆ ಅದು ಯಾವ ಕಾಲಕ್ಕೂ ರಾಜರ ವೃಂದಾವನ ಮುಂಭಾಗದಲ್ಲಿ ಆಗೋದಿಲ್ಲ. ಅದು ಒಮ್ಮೆ ಆಗೋದಿತ್ತು, ಅದು ವಿಶ್ವೋತ್ತಮ ತೀರ್ಥರಿಗೆ ಅಂಥ ಒಂದು ಶ್ರೇಯಸ್ಸನ್ನು ಅದು ರಾಜರ ಕೊಟ್ಟರು ಅಂತ ಅರ್ಥ. ಇದಂ ಇಮಾಂ ಕೃತಿಂ ಶಿಲಾಯಾಂತೂ ಲೇಖಯಿತ್ವ ಮಮ ಅಗ್ರತಃ ಸ್ಥಾಪಯೇದ್ ಅತ್ರತಾಂ ದೃಷ್ಟ ಸಂತಹ ಸಂತೋಷಮಾಪ್ನುಯು ಅಂತದ್ದು. ಈ ಒಂದು ಹೆಗ್ಗಳಿಕೆ ಹಿರಿಮೆ ಅದು ವಿಶ್ವೋತ್ತಮ ತೀರ್ಥರು ಒಬ್ಬರಿಗೆ ಪಾಲಿಗೆ ಇತ್ತು. ಅದನ್ನು ರಾಜರು ಅಂತಹ ಸೇವಾವನ್ನು ಅವರು ಮಾಡಿಸಿ ಅದನ್ನು ಸ್ವೀಕಾರ ಮಾಡಿ ಹಯವದನಿಗೆ ಸಮರ್ಪಣೆ ಮಾಡಿದ್ದಾರೆ ಅಂತ ಅನ್ನೋ ದೃಷ್ಟಿಯಿಂದ ಇಂತಹ ಲೋಕೋತ್ತರವಾದಂತಹ ಒಂದು ಮಹಿಮೆ. ಎಲ್ಲದಕ್ಕೂ ಮಿಗಿಲಾಗಿ ಹರಿದಾಸರ ಕೃತಿಗಳಲ್ಲಿ ನಮ್ಮ ಶ್ರೀಗಳವರಿಗೆ ಎಷ್ಟು ಆ ಬಗ್ಗೆ ಗೌರವ ಇತ್ತು ಅಂತಂದರೆ ಅವರ ಜೊತೆಯಲ್ಲಿ ಹೋಗಿ ನಾವು ಧನ್ಯರಾಗಿದ್ದೇವೆ ಅಂತ ಇವತ್ತಿ ಮಿತಿಗೆ ನಾನು ಕೈ ಎತ್ತಿ ಇವತ್ತಿಲ್ಲಿ ಹೇಳ್ತಾ ಇದ್ದೇನೆ. ವಿಜಯದಾಸರ ಸನ್ನಿಧಾನದಲ್ಲಿ ಗೋಪಾಲದಾಸರು ಅವರಿಗೆ ದರ್ಶನ ಕೊಟ್ಟಿರತಕ್ಕಂಥದ್ದು. ನಮ್ಮ ಸನ್ನಿಧಾನ ನೋಡಿ ಹೋಗಬೇಕು ಅಂತ ಹೇಳಿ ನಾವೆಲ್ಲ ಹಿಂದೆ ಹೋಗಿದ್ವಿ. ನಾವು ಸಾಷ್ಟಾಂಗ ನಮಸ್ಕಾರ ಮಾಡಲೇ ಇಲ್ಲ, ನಾವು ಯಾರೂ ಕೂಡ ಕೈ ಎತ್ತಿ ಒಪ್ಪಿಕೊಂಡ್ಬಿಡ್ತೇವೆ. ಮಾಡಿದಂಥದ್ದು ಮಹಾ ಅಪರಾಧ. ಗುರುಗಳು ಮಾತ್ರ ಇವತ್ತು ಅಲ್ಲೇ ಹಳ್ಳು ಮುಳ್ಳು ಕಲ್ಲು ಮೂರೇ ಇತ್ತಲ್ಲಿ, ಬೇರೆ ಏನೂ ಇರಲಿಲ್ಲ ರೀ. ಅಂಥದ್ದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಗೋಪಾಲದಾಸರು ಅವರಿಗೆ 40 ವರ್ಷದ ಯುವಕರಂತೆ ಅವರಿಗೆ ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟು ಪರಮಾನುಗ್ರಹವನ್ನು ಮಾಡಿ ನಮ್ಮ ದರ್ಶನ, ನಮ್ಮ ಸನ್ನಿಧಾನ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅವರ ಮೇಲೆ ಎಂಥ ಒಂದು ಕಾರುಣ್ಯ ಇರಬೇಕು ಅಂತ. ಯಾಕೆ ಗೊತ್ತಾ, ರಾಜರಲ್ಲಿ ಶರಣಾಗತರಾಗಿದ್ದರಲ್ಲ ಅವರೆಲ್ಲ ಗುರುರಾಜರ ಒಂದು ಭಕ್ತ ಕೋಟಿಗೆ ಸೇರಿದಂತಹ ದೇವಾನುದೇವತೆಗಳು ಋಷಿ ಮುನಿಗಳೇ ಇದ್ದಾರಾದ್ದರಿಂದ ಅಂತಹ ಗುರುರಾಜರನ್ನು ಇವತ್ತು ತಮ್ಮ ಒಂದು ಶ್ವಾಸದಂತೆ ಅಂದರೆ ಉಸಿರಿನಂತೆ ಇವತ್ತು ನಂಬಿದವರಾದ್ದರಿಂದ ಮತ್ತೆ ಯಾರನ್ನೂ ಅಬದ್ಧೆ ಮಾಡಲಿಲ್ಲ. ಯಾವ ಮಠದ ಪರಂಪರೆಯನ್ನು ಇವತ್ತು ಅವರು ನಿಂದ ಮಾಡಲಿಲ್ಲ. ಸಕಲ ಒಂದು ಪರಂಪರೆಯಲ್ಲಿಯೂ ಜ್ಞಾನಿಗಳೇ ಅವತಾರ ಮಾಡಿ ಹೋಗಿರ್ತಾರಿಂದ ಸಕಲ ಸನ್ನಿಧಾನಗಳ ಒಂದು ದರ್ಶನಾದಿಗಳನ್ನು ಮಾಡಿ ಧನ್ಯರಾದಂತಹ ಪುಣ್ಯಜೀವಿಗಳ ಒಂದು ವಿಶಿಷ್ಟ ಸ್ಮರಣೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಿರತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮವನ್ನು ನಾನು ಹೇಳ್ತಾ ಕೆಲವು ಬಿಂದುಗಳನ್ನು ಮಾತ್ರ ಹೇಳಿದ್ದೇನೆ. ಗುರುಗಳ ಒಂದು ಮಹಿಮ ಹೇಳಿಕೆ ಕೂತರೆ ಅದು ಮುಗಿಯೋದಿಲ್ಲ ಅಂತ ಅರ್ಥ. ಆಖ್ಯಾನಕ್ಕೆ ಸಂಬಂಧಪಟ್ಟಂಥ 100 ವಿಷಯಗಳ ಒಂದಲ್ಲ 100 ವಿಷಯಗಳು. ನಾನಲ್ಲೇ ಪ್ರವಚನ ಅಂತ ಹೇಳೋ ಎದಿಗಾರಿಕೆ ನನಗಿಲ್ಲ. ಅವರ ಸನ್ನಿಧಿಯಲ್ಲಿ ನಿವೇದನೆ ಮಾಡಬೇಕಾದರೆ ಪ್ರತಿನಿತ್ಯ ರಾತ್ರಿ ಅವರೊಂದು 40 ನಿಮಿಷ ಕರಿತಿದ್ರು. ಇದು ಹೀಗೆ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾವು ಹೇಳಿದ್ದು ತಪ್ಪು ಅಂತ ಎಂದೂ ಅಲ್ಲಿಲ್ಲ, ನಾವು ಹೇಳಿದ್ದು ತಪ್ಪೇ ಇರ್ತಿತ್ತು. ಮತ್ತು ಅದು ನಿಮ್ಗೆ ಹೇಳ್ಬೇಕಂದ್ರೆ ಅದು ಎಂದೂ ಗುರುಗಳ ಬಾಯಿಂದ ಅಂಥ ಮಾತು ಬರಲಿಲ್ಲ. ಇದನ್ನು ಈ ರೀತಿ ಹೇಳಿದರೆ ಇನ್ನೂ ರಾಜರಿಗೆ ಅದು ಒಳ್ಳೆ ಸಮ್ಮತವಾದಂತಹ ಅಭಿಪ್ರಾಯ ಅಂತ ತಿದ್ದುಪಡಿ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ. ಅವರ ಒಂದು ಸ್ಮೃತಿ ಅನ್ನೋದು ಕೇವಲ ಈ ಜನ್ಮಲ್ಲ, ಜನ್ಮಾಂತರಕ್ಕೂ ನಮಗೆ ಇರಲಿ ಅಂತ ಮತ್ತೊಮ್ಮೆ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಈ 2 ವಾಕ್ಕುಸುಮಗಳನ್ನು ಅವರ ಅಂತರ್ಯಾಮಿಯಾದಂತಹ ವಾದೀಶ ಮಧ್ವಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವಾತ್ಮಕ ಶ್ರೀ ಕೃಷ್ಣದೇವರಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ವಿಶ್ವೋತ್ತಮರು ನಡೆಸಿರುವಂತಹ ಚಿಂತನೆಗಳ ಕೆಲವು ಬಿಂದುಗಳನ್ನು ನಮ್ಮ ಮುಂದೆ ಇಟ್ಟಿರತಕ್ಕಂತಹ ವಿದ್ವಾನ್ ನಿಪ್ಪಾಣಿ ಆಚಾರ್ಯವರಿಗೆ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದೆ ರಮೇಶ್ ಆಚಾರ್ಯವರು 20 ನಿಮಿಷಗಳ ಕಾಲ ವಿಶ್ವೋತ್ತಮರ ಮಹಿಮಾಬೋಧಕವಾದ ಪ್ರವಚನವನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ.
ಶ್ರೀ ವಾದಿರಾಜ ಗುರುಭ್ಯೋ ನಮಃ. ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ. ಹರಿ ಓಂ. ಮುದ್ರಾ ಪುಸ್ತಕ ಶಂಕಾಕ್ಷಾ ವಿದ್ಯೋತಿತಕರಂ ವಿಜ ಹೃದ್ಯವೇಶ ಹಯಗ್ರೀವ ಮಧ್ಯಾಹ್ನ ವಿಷಯೋ ಭವ ಕೂಲಾಯ ಸದಾ ಕಲ್ಪ ಜಾಲಾಯ ವನಮಾಲಿನಿ ನೀಲಾಯ ನಿಜ ಭಕ್ತೌಗಾಪಾಲಾಯ ಹರೇ ನಮಃ. ಕೂಲವ್ಯಾಸ ಹಯಗ್ರೀವ ಪದಕಂಚ ಮಧುರತಂ ಶ್ರೀ ವಿಶ್ವೋತ್ತಮ ಯೋಗೇಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತು ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತು ನಮಸ್ತೆ ಸನ್ಮಂಗಳಾನಿ ಭವಂತು. ಸಭೆಯ ಅಧ್ಯಕ್ಷನ ವಿಶೇಷಕರ ಶ್ರೀಪಾದಂಗಳವರ ಪಾದಾಂಗಳಲ್ಲಿ ನಮಸ್ಕಾರವನ್ನು ಮಾಡ್ತಾ ಆ ವಿಶ್ವೋತ್ತಮರ ಗುಣಗಾನವನ್ನು, ಅಂದರೆ ದೊಡ್ಡವರ ಮಾತನ್ನು ಹೇಳ್ತಕ್ಕಂಥದ್ದು, ಅವರ ವಿಚಾರವನ್ನು ಕೇಳ್ತಕ್ಕಂಥದ್ದು ಕೂಡ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾದ್ದರಿಂದ ಅವರ ಸ್ಮರಣೆ ಎಂಬತಕ್ಕಂಥದ್ದನ್ನು ಯಥಾಮತಿ ಮಾಡ್ತಕ್ಕಂಥವನಾಗ್ತೇನೆ. ಗುರುದ್ವಾರ ಪ್ರಸನ್ನ ಸನ್ ಭರತಿ ತ್ವಂ ರಮಾಪತಿ. ಆಖ್ಯಾನದಲ್ಲಿ ರಾಜರು ಹೇಳ್ತಕ್ಕಂಥ ಮಾತು, ಭಗವಂತ ನಮಗೆ ಅನುಗ್ರಹ ಮಾಡಬೇಕಾದ್ರೆ ಗುರುಗಳ ಪ್ರಸನ್ನರಾದರೆ ಮಾತ್ರ ಭಗವಂತ ಸಿಗ್ತಕ್ಕಂಥವನಾಗ್ತೇ ಹೊರತು ಇಲ್ಲದೆ ಹೋದರೆ ಎಂದೂ ಭಗವಂತ ನಮಗೆ ಸಿಗ್ತಕ್ಕಂಥವನಲ್ಲ. ಅತೀವ ಗುರು ಶುಶ್ರೂಷೆ ಎಂಬತಕ್ಕಂಥದ್ದು ಅವಶ್ಯ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಇಂತಿಯಾವ ಗುರುಗಳಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅಂದರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾಗ್ಯರ್ಥ ಪ್ರಕಾಶಂತೆ ಮಹಾತ್ಮನ. ಆ ಗುರುಗಳಲ್ಲಿ ಭಗವಂತನಲ್ಲಿ ಹೇಗೆ ಭಕ್ತಿ ಮಾಡ್ತೇವೋ ಅದಕ್ಕಿಂತ ಉತ್ತಮೋತ್ತಮವಾಗಿರ್ತಕ್ಕಂಥ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿದಾಗ ಆಗ ಭಗವಂತ ನಮಗೆ ಗುರುಗಳು ಏನು ಉಪದೇಶ ಮಾಡುತ್ತಾರೆ ಆ ಉಪದೇಶ ಮಾಡಿದ್ದಷ್ಟೇ ಅಲ್ಲ, ಅಕಥಿತಾ ಅರ್ಥಾ ಪ್ರಕಾಶಂತೆ ಎಂದುಬಿಟ್ರು. ಅಂದರೆ ಹೇಳದೇ ಇರತಕ್ಕಂಥ ಅರ್ಥಗಳು ಕೂಡ ಭಾಸವಾಗ್ತಕ್ಕಂಥದ್ದಾಗತ್ತೆ ಎಂದುಬಿಟ್ರು. ಕೇವಲ ಅರ್ಥ ಅಷ್ಟೇ ಅಂತ ತಿಳ್ಕೊಬೇಡಿ, ಶಬ್ದಾರ್ಥ ಅಂದರೆ ಮಂತ್ರಗಳ ಸಿದ್ಧಿಯನ್ನು ಕೂಡ ಅದು ಪ್ರಕಾಶವನ್ನೇಗೊಳಿಸುತ್ತೆ ಗುರುಗಳ ಅನುಗ್ರಹ ಎಂಬತಕ್ಕಂಥದ್ದು. ಅದಕ್ಕೋಸ್ಕರವಾಗಿಯೇ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಸಮ್ಯಗ್ ಲಕ್ಷಣ ಸಂಪನ್ನೋ ಯದ್ದಜ್ಞಾ ಸುಪ್ರಸನ್ನದೀಹಿ ಶಿಷ್ಯಾಯ ಸತ್ಯಂ ಭವತೆ ತತ್ಸರ್ವಂ ನಾತ್ರ ಸಂಶಯ ಅಗಮ್ಯತ್ವಾಥರಿಸ್ಮನ್ನಾವಿಷ್ಟೋ ಮುಕ್ತಿದೋ ಭವೇತ್. ಉತ್ತಮ ಲಕ್ಷಣದಿಂದ ಕೂಡಿರ್ತಕ್ಕಂಥ ಗುರುಗಳ ನಮಗೆ ಅನುಗ್ರಹ ಮಾಡಬೇಕಾದ್ರೆ ಪ್ರಸನ್ನರಾಗಿ ಮಾಡಬೇಕು. ಅಯ್ಯೋ ಶಿಷ್ಯ ಬಂದಲ್ಲಪ್ಪ ಇವನಿಗೆ ಪಾಠ ಹೇಳಬೇಕಲ್ಲ ಅಂತ ಸಂಕಟದಿಂದ ಹೇಳ್ತಕ್ಕಂಥವರಾಗಬಾರದು. ಅಥವಾ ಇವನು ಅಪಪ್ರಚಾರ ಮಾಡ್ತಾನೆ ಅದಕ್ಕೆ ಇವನಿಗೆ ಪಾಠ ಹೇಳಬೇಕು ಅಂತ ಹೇಳ್ತಕ್ಕಂಥ ಮನಸ್ಸಿಂದ ಹೇಳಿದ್ರೆ ಅದು ಏನೂ ಪ್ರಯೋಜನ ಇಲ್ಲ ಅಂದ್ಬಿಟ್ರು. ಹಾಗಾದ್ರೆ ನಮಗೆ ಭಗವಂತನಲ್ಲಿ ಜ್ಞಾನ ಕೊಡಬೇಕಾದ್ರೆ ಗುರುಗಳಿಗೆ ಪ್ರಸನ್ನ ಬುದ್ಧಿ ಯಾವಾಗ ಬರುತ್ತೆ ಅಂದರೆ ನಾವು ಅವರಲ್ಲಿ ಭಕ್ತಿ ಮಾಡಿದಾಗ, ಶುಶ್ರೂಷೆ ಮಾಡಿದಾಗ. ಅದಕ್ಕೆ ಗುರು ಶುಶ್ರೂಷೆಯಾವಿದ್ದ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗೆ ಮಾಡಿದ ಪಕ್ಷದಲ್ಲಿ ಭಗವಂತ ಅವರಲ್ಲಿ ನಿಂತು ತಾನೇ ಮುಕ್ತಿಯನ್ನು ಕೊಡ್ತಕ್ಕಂಥವನಾಗ್ತಾನೆ ಎಂಬುದಾಗಿ ಹೇಳ್ತಾ, ನಾತಿ ಪ್ರಸನ್ನ ಉದಯೋ ಯದ್ದದ್ದ ಗುರುರಪ್ಯಸೋ ನ ತತ್ ಸತ್ಯಂ ಭವೇ ತಸ್ಮಾತ್ ಅರ್ಚನೆಯೋ ಗುರು ಸದಾ. ಅದರಿಂದ ಪ್ರಸನ್ನ ಹೃದಯರಾಗಿ ನಮಗೆ ಜ್ಞಾನವನ್ನು ಕೊಟ್ಟಾಗ ಮಾತ್ರ ಅದು ಸತ್ಯಭೂತವಾಗ್ತಕ್ಕಂಥದ್ದೇ ಹೊರತು ಇಲ್ಲದೇ ಹೋದ್ರೆ ಅವರ ಉಪದೇಶವು ಕೆಲಸ ಮಾಡಲ್ಲ ಅಂದ್ಬಿಟ್ರು. ಅದಕ್ಕೋಸ್ಕರನೇ ದಾಸರಾಯರು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ, ಆರು ಶಾಸ್ತ್ರವ ನೋದಿದರೇನು ಶರೀರ ಸುಖವ ತ್ಯಜಿಸಿದರೇನು. ಕೇವಲ 6 ಶಾಸ್ತ್ರವನ್ನು ಓದಿಬಿಟ್ರೆ ಆಗಲಿಲ್ಲ, ಸಕಲವಾಗಿದ್ದ ಸುಖಗಳನ್ನು ತ್ಯಾಗ ಮಾಡಿ ವೈರಾಗ್ಯವನ್ನು ತೋರ್ಪಡಿಸಿಕೊಂಡು ಬರಲಿಲ್ಲ, ಗುರುವಿನ ಗುಲಾಮನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಅತ್ಯಂತ ನೀಚವಾದ ಪದ. ಯಾಕೆ ಅಂತ ಕೇಳಿದರೆ ಶಾಸ್ತ್ರವೂ ಹಾಗೆ ಹೇಳ್ತದೆ, ದಾಸವ ಸನ್ನತ ಆರ್ಯಾಂಗ್ರಿಹಿ ಅಂತ ಹೇಳ್ತದೆ. ಕೇವಲ ದಾಸಾನದಾಸನಂತೆ ಗುರುಗಳಲ್ಲೇ ಬಿದ್ದಿರಬೇಕು ಅಂತ ಏನು ಶಾಸ್ತ್ರ ಹೇಳ್ತಾ ಇದೆ, ಅದನ್ನೇ ಗುಲಾಮ ಅಂತ ದಾಸರಾಯರು ಪ್ರಯೋಗ ಮಾಡಿದ್ರು. ಅಂದರೆ ಸರ್ವತಾತ್ಮನ ಗುರುಗಳು ಏನು ಹೇಳ್ತಾರೆ ಶಿರಸ ಪಾಲನೆ ಮಾಡ್ತಕ್ಕಂಥವರಾಗಬೇಕು. ಯಾಕೆ ಮಹಾಭಾರತದಲ್ಲಿ ಗುರುಗಳಿಗೆ ದಕ್ಷಿಣೆಯನ್ನು ಕೊಡೋಕ್ಕೋಸ್ಕರವಾಗಿ ಆ ಕುಂಡಲವನ್ನು ತರಲಿಕ್ಕೆ ಹೋಗಿರ್ತಕ್ಕಂಥ ಕಾಲದಲ್ಲಿ ದಾರಿ ಒಳಗೆ ಕೇವಲ ಸಗಣಿ ತಿನ್ನುನಿಗೆ ಕೆಲಸ ಆಗುತ್ತೆ ಅಂದರೂ ಕೂಡ ತಿಂದುಬಿಟ್ಟ ಅಂತ ಮಹಾಭಾರತದಲ್ಲಿ ಕೇಳ್ತಾ ಇದ್ದೇವೆ. ಯಾಕೆ ಏನಕ್ಕೇನು ಪರಿಗಣ ಗುರುದಕ್ಷಿಣೆ ತರಬೇಕಷ್ಟೇ.
ಅದು ಏನು ಮಾಡಿದ್ರೂ ಅವನು ಸಿದ್ಧ ಎಂಬತಕ್ಕಂಥದ್ದನ್ನು ಮಹಾಭಾರತ ತೋರಿಸ್ತಾ ಇದೆ. ಆದ್ದರಿಂದ ಸರ್ವತಾತ್ಮನ ಗುರುಗಳ ಸೇವೆ ಎಂಬತಕ್ಕಂಥದ್ದನ್ನು ಮಾಡ್ತಕ್ಕಂಥವರಾಗಬೇಕು ಎಂಬುದನ್ನು ದಾಸರಾಯರು ತೋರಿಸ್ತಾ ಇದ್ದಾರೆ. ಆದರೆ ಲೋಕದಲ್ಲಿ ಎಲ್ಲ ಗುರುಗಳೇ ಆದರೂ ಕೂಡ ಗುರುಗಳಲ್ಲಿ ಸಿದ್ಧ ಗುರುಗಳು, ಸಾಧ್ಯ ಗುರುಗಳು ಅಂತ ಕೇಳುತ್ತೇವೆ. ಅದಕ್ಕೋಸ್ಕರ ಕಪಿಲ ದೇವರು ದೇವಹೂತಿ ದೇವರಿಗೆ ತಾವು ಉಪದೇಶವನ್ನು ಮಾಡ್ತಕ್ಕಂಥ ಕಾಲದಲ್ಲಿ ಭಗವಂತ ಹೇಗೆ ಸಿಗ್ತಾನೆ ಎಂಬತಕ್ಕಂಥ ಮಾತನ್ನು ತಿಳಿಸುವಾಗ ಆತ್ಮವೇ ಚರಣಾರ್ಚನಂ, ಯಾರು ಭಗವಂತನನ್ನ ಕಂಡಿರ್ತಾರೋ, ಭಗವಂತನನ್ನ ವಶ ಮಾಡಿಕೊಂಡಿರ್ತಾರೋ, ಭಗವಂತನ ಜ್ಞಾನವನ್ನು ವಿಶೇಷವಾಗಿ ತಿಳಿದಿರ್ತಕ್ಕಂಥವರಾಗ್ತಾರೋ, ಅಪರೋಕ್ಷ ಜ್ಞಾನಗಳಾಗಿರ್ತಕ್ಕಂಥವರಾಗ್ತಾರೋ ಅಂಥವರ ಯಾವ ಚರಣ ಸೇವೆಯನ್ನು ಮಾಡಿದಾಗ ನಾನು ಸಿಗ್ತೇನೆ ಅಂತ ಭಗವಂತ, ಕಪಿಲರೂಪಿ ಭಗವಂತ ತಾನು ಹೇಳತಕ್ಕಂಥವರಾಗ್ತಾ ಇದ್ದಾನೆ. ಆದ್ದರಿಂದ ಎಲ್ಲರಿಗೂ ಕೂಡ ಸಿದ್ಧ ಗುರುಗಳನ್ನು ಸಹ ಸಿಗ್ತಕ್ಕಂಥದ್ದು ಸಾಧ್ಯವಿಲ್ಲ. ಸಾಧ್ಯ ಗುರುಗಳು ಬೇಕಾಷ್ಟು ನಮಗೆ ಸಿಗ್ತಕ್ಕಂಥವರಾಗ್ತಾರೆ. ಆದರೆ ಸಿದ್ಧ ಗುರುಗಳು ಸಿಗ್ತಕ್ಕಂಥದ್ದು ಕೇವಲ ಕೆಲವೇ ಮಂದಿ ಲೋಕದಲ್ಲಿ. ಆದರೆ ನಮ್ಮ ಭಾಗ್ಯ ವಿಶ್ವೋತ್ತಮರಂತ ಸಿದ್ಧ ಗುರುಗಳ ಸಾಲಿಗೆ ಸೇರಿರ್ತಕ್ಕಂಥವರು ಎಂಬುದನ್ನ ಅವರ ಜನ್ಮವನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಯಾಕೆ ಅವರಲ್ಲಿ ವಾಕ್ ಸಿದ್ಧಿ ಹೇಗಿತ್ತು ಅಂತ ಕೇಳಿದರೆ ಬಾಯಿಲಿ ಬಂತು ಅಂದ್ರೆ ಆಗೋಯ್ತು ಅಂತ ಅರ್ಥ. ಯಾಕೆಂದ್ರೆ ನಮ್ಮ ಇತಿಹಾಸದಲ್ಲಿ ಒಂದು ಕತೆ ಕೇಳುತ್ತೇವೆ. ಬ್ರಹ್ಮಣ್ಯ ತೀರ್ಥರು ತಾವಿರ್ತಕ್ಕಂಥ ಕಾಲದಲ್ಲಿ ಯಾವ ಒಬ್ಬ ದಂಪತಿಗಳು ಗಂಡ ಮೃತನಾಗಿದ್ದಾನೆ, ಹೆಂಡತಿ ಬಂದು ತಾನೂ ಕೂಡ ಗಂಡನ ಜೊತೆಗೆ ಮರಣತ್ಯಾಗ ಮಾಡಬೇಕು, ಆಜ್ಞೆ ಕೊಡಿ ಅಂತ ಕೇಳಕ್ಕೆ ಬಂದಿದ್ದಾಳೆ. ಆದರೆ ಯತಿಗಳಿಗೆ ಯಾಕೆ ಬಂದಿದ್ದಾಳೆ ಅಂತ ಗೊತ್ತಿಲ್ಲ, ನಮಸ್ಕಾರ ಮಾಡಿದಾಳೆ ಅಷ್ಟೇ ದೂರದಿಂದ. ದೀರ್ಘ ಸುಮಂಗಲಿ ಭವ ಅಂತ ಹೇಳಿಬಿಟ್ರು ಅಂತ ಕತೆ ಕೇಳುತ್ತೇವೆ. ಅಲ್ಲ, ಬಂದಿರೋದು ಗಂಡ ಹೋಗಿದ್ದಾನೆ, ನಾನು ಪ್ರಾಣ ಬಿಡಬೇಕು ಅಂತ. ಆದರೆ ಇವರು ಹೇಳ್ತಾ ಇದ್ದಾರೆ ಸುಮಂಗಲಿ ಭವ ಅಂತ, ಕಿಂಕೇನ ಸಂಗತಂ. ಆಮೇಲೆ ಹೇಳಿದ, ಸ್ವಾಮಿ ಏನು ಮಾತಾಡ್ಬಿಟ್ರಿ ನೀವು, ನಾ ಕೇಳಿದ್ದೇನು, ನೀವು ಹೇಳ್ತಾ ಇರೋದೇನು ಅಂತ. ನಮ್ಮ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಸತ್ಯಭೂತವಾದದ್ದು. ಯಾಕೆ? ಭಗವಂತನನ್ನ ತನ್ನ ಹೃದಯದಲ್ಲಿ ನೋಡಿರ್ತಕ್ಕಂಥವರಿಗೆ ಅವರ ಮಾತು ಎಂಬತಕ್ಕಂಥದ್ದು ಎಂದೂ ಸುಳ್ಳಾಗೋದಿಲ್ಲ. ಬಂದಿರತಕ್ಕಂಥದ್ದು ಸತ್ಯಭೂತವಾದ. ಭಗವಂತ ನುಡಿಸಿದಾನೆ, ಸತ್ಯವಾಗಲೇಬೇಕು ಅಂದ್ರು. ಆಕೆ ಬಂದು ನೋಡಿದ್ರೆ ಗಂಡ ಎದ್ದು ಕೂತಿದ್ದಾನೆ ಎಂದ್ರು. ಮುಂದೆ 80 ವರ್ಷ ಕಳೆದಿರ್ತಕ್ಕಂಥ ದಂಪತಿಗಳಿಗೆ ಆಗಿರ್ತಕ್ಕಂಥ ಮಗುವೆ ವ್ಯಾಸರಾಜರು ಅಂತ ಕಾಣ್ತಾ ಇದ್ದೇವೆ ಇತಿಹಾಸದಲ್ಲಿ. ಅಂದ ಮೇಲೆ ದೊಡ್ಡವರ ಮಾತು ಭಗವಂತ ಹೇಗೆ ಸತ್ಯ ಮಾಡ್ತಾನೆ ಅಂತ, ಇದಕ್ಕೆ ವಾಕ್ ಸಿದ್ಧಿ ಅಂತ ಕರೀತಾರೆ. ಅವರು ವಿಷಯವೇ ಗೊತ್ತಿಲ್ಲದೆ ಮಾತಾಡಿದ್ರು ಕೂಡ ಭಗವಂತ ಅದಕ್ಕೆ ತಾನು ಸಂಬಂಧವನ್ನು ಕೊಟ್ಟು ಸತ್ಯಭೂತವನ್ನಾಗಿ ಮಾಡ್ತಾನೆ. ಇಂಥ ಯಾವ ಘಟನೆಗಳು ನಮ್ಮ ವಿಶ್ವೋತ್ತಮರಲ್ಲಿ ಅನೇಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಮ್ಮೆ ಒಂದು ಊರಿಗೆ ಹೋಗಿರ್ತಕ್ಕಂಥ ಕಾಲದಲ್ಲಿ ಒಂದು ಮನೆಯಲ್ಲಿ ಭಿಕ್ಷಾ ಪಾದಪೂಜೆ ಮಾಡ್ತಾ ಇದ್ದಾರೆ. ಮನೆಯ ಯಜಮಾನ ಎಷ್ಟೋ ದಿವಸ ಆಗಿದೆ, ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ, ಇಡೀ ಪ್ರಪಂಚ ಎಲ್ಲ ಹುಡುಕಿದ್ರು ಮನೆ ಸಿಕ್ಕಲಿಲ್ಲ, ಅವನು ಎಲ್ಲಿದ್ದಾನೆ ಅಂತ. ಅವರಿಗೆ ಒಂದು ಪ್ರಶ್ನೆ ಬಂತಿಲ್ಲ, 12 ವರ್ಷ ಆದರೂ ಬರಲಿಲ್ಲ. ಧರ್ಮಶಾಸ್ತ್ರದಂತೆ ಎಲ್ಲರೂ ಕೂಡ ಶ್ರಾದ್ದ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ನಮ್ಮ ಗುರುಗಳಿಗೆ ತಿಳಿಸಿ ಮಾಡಿಬಿಡೋಣ ಅಂತ. ಸ್ವಾಮಿ ನಿಮ್ಮಲ್ಲಿ ಒಂದು ವಿಜ್ಞಾಪನೆ ಅಂತ ಕೇಳಿದ್ರು. ಏನು ಅಂದ್ರು, ಏನಿಲ್ಲ, ಮನೆ ಯಜಮಾನ ಹೀಗೆ ಹೊರಟೋಗ್ತಕ್ಕಂಥವನಾಗಿದ್ದಾನೆ, 12 ವರ್ಷ ಆಗೋಯ್ತು, ಏನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಸಂಬಂಧ ಇರೋ ಮಾತಾಡ್ಬೇಕು ತಾನೆ ವಿಶ್ವೋತ್ತಮರು. ಆ ನಿಮ್ಮ ಯಜಮಾನ್ ಕರ್ಕೊಂಡು ತ್ರಿವಿಕ್ರಮ ರಥೋತ್ಸವಕ್ಕೆ ಬನ್ನಿ ಇಂದ್ರಂತಿವರು. ಅವರಲ್ಲೇಗೆ ಸಂಗತವಿಲ್ಲದೆ ಮಾತಿ ಆಯ್ತು, ಇವ್ರದ್ದು ಅದೇ ಸಂಗತಿ ಇಲ್ಲದೆ ಮಾತು. ಯಾಕೆ ಅವನ ಆಲೆ 12 ವರ್ಷ ಆಯ್ತು, ಇದಾನೋ ಬಟ್ಟಿದಾನೋ ಅನ್ನೋದೇ ಗೊತ್ತಿಲ್ಲ. ರಥೋತ್ಸವ ಕರ್ಕೊಂಡ್ಬಂದಿದ್ರೆ ಅರ್ಥ ಏನು ಅಂತ ಅವರೆಲ್ಲ ಅತ್ಯಂತ ಚಿಂತಿತರಾಗಿಬಿಟ್ರು. ಮತ್ತೊಮ್ಮೆ ಕೇಳಿದ್ರು, ಮತ್ತೆ ಅದೇ ಮಾತು ಹೇಳಿದ್ರು. ಅವ್ರಿಗೆ ಅರ್ಥ ಆಗಲಿಲ್ಲ. ಏನೋ ಸ್ವಾಮಿಗಳು ಹೇಳ್ಬಿಟ್ರು, ನಾವು ಹೇಳಿದ್ದವ್ರು ಗೊತ್ತಾಯ್ತೋ ಇಲ್ವೋ, ಬೇರೆ ಏನು ತಿಳ್ಕೊಂಡಿದ್ರು ಅವರು ಅಂತ ಅವತ್ತಿನ ಕಾರ್ಯಕ್ರಮ ಮುಗಿಸ್ಬಿಟ್ರು. ಅದಾಗಿ 3 ದಿವಸಕ್ಕೆ ಸರಿಯಾಗಿ ಅವರ ಯಜಮಾನ ಮನೆಗೆ ಬಂದ. ನೋಡಿ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಬರಲಿಲ್ಲ, ಹುಡುಕೊಂಡು ಹೋಗಿದ್ದಕ್ಕೆ ಬರಲಿಲ್ಲ, ವಿಶ್ವೋತ್ತಮರ ಬಾಯಿಲಿ ಬಂತಷ್ಟೇ. ಅವನ್ನ ಕರ್ಕೊಂಡು ರಥೋತ್ಸವಕ್ಕೆ ಬನ್ನಿ ಅಂತ ತಾನಾಗಿ ಮನೆಗೆ ಬಂದುಬಿಟ್ಟ. ಆಗ ಯಜಮಾನ ಕೇಳ್ತಾ ಇದ್ದಾರೆ, ಅಲ್ಲ ಇಷ್ಟೆಲ್ಲ ನಾವು ಪಬ್ಲಿಸಿಟಿ ಕೊಟ್ಟಿದ್ದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಬರಲಿಲ್ಲ, ನಿಮ್ಮ ಅಪ್ಪ ಅಮ್ಮ ಸತ್ತೋದ್ರು ಕೂಡ ನೀವು ಬರಲಿಲ್ಲ, ಇವತ್ತು ಯಾಕೆ ಬಂದಿ ಅಂತ ಕೇಳಿದ್ರು. ಅದಕ್ಕೆ ಅವನು ಒಂದೇ ಮಾತು ಹೇಳ್ದ, ಯಾರೋ ಸ್ವಪ್ನದಲ್ಲಿ ಬಂದು ಮನೆಗೆ ಹೋಗು ಮನೆಗೆ ಹೋಗು ಮನೆಗೆ ಹೋಗು ಅಂತ ಸ್ವಪ್ನದಲ್ಲೇ ಹೇಳಿದ್ರು, ಅದಕ್ಕೋಸ್ಕರ ಬಂದೆ ಅಂತ. ಎಷ್ಟು ಸಂತೋಷ ಆಗಿರ್ಬೇಕ್ರಿ ಅವರಿಗೆ. ತಕ್ಷಣ ಎಲ್ಲರೂ ಕೂಡ ತ್ರಿವಿಕ್ರಮ ರಥೋತ್ಸವಕ್ಕೆ ಬರ್ತಕ್ಕಂಥವರಾಗಿ ಸ್ವಾಮಿಗಳಿಗೆ ಅವರಿಗೆ ನಮಸ್ಕಾರ ಮಾಡಿದ್ದಾರೆ. ಸ್ವಾಮಿ, ನೀವು ಅವತ್ತು ಹೇಳಿದ್ರಿ, ನೀವೇನೋ ಹೇಳ್ಬಿಟ್ರಿ ಅಂತ ತಿಳ್ಕೊಂಬಿಟ್ಟು, ಖಂಡಿತ ನೀವು ಅದೇನು ಭವಿಷ್ಯ ಜ್ಞಾನ ಇದೆಯೋ ನಿಮ್ಮಲ್ಲಿ
ನೋಡಿ ನಮ್ಮ ಯಜಮಾನ ಬಂದುಬಿಟ್ಟಿದ್ದಾನೆ ಅಂತ ತೋರಿಸ್ತಾ ಇದ್ರೆ ಶ್ರೀಗಳವರಿಗೆ ಆಶ್ಚರ್ಯ. ಯಾಕೆಂದ್ರೆ ಶ್ರೀಗಳವರಿಗೆ ಆಶ್ಚರ್ಯ ಅವ್ರಿಗಾಗಿರ್ಬೋದು, ಆದರೆ ಶ್ರೀಗಳವರಿಗೆ ಇದು ಸಾಮಾನ್ಯ. ಯಾಕೆ ಇಂಥದ್ದು ಎಷ್ಟೋ ಘಟನೆಗಳು ನಡೆದು ಹೋಗಿತ್ತು. ಯಾವುದು ಬಾಯಿಲಿ ಬರ್ತಕ್ಕಂಥದ್ದಾಗತ್ತೆ ಅದೆಲ್ಲವೂ ಕೂಡ ಭಗವಂತ ನಡೆಸ್ಕೊಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ಸಿದ್ಧ ಗುರುಗಳನ್ನ ಆಶ್ರಯ ಮಾಡಿದಾಗ ನಮಗೂ ಕೂಡ ನಿಯಮೇನ ಭಗವಂತ ಸಿಗ್ತಕ್ಕಂಥವನಾಗ್ತಾನೆಂಬ ಮಾತನ್ನ ಕಪಿಲ ಋಷಿಗಳು ತಾವು ದೇವಹೂತಿದರಿಗೆ ಆತ್ಮವಿಚ್ಚರಣಾರ್ಚನೆ ಎಂಬತಕ್ಕಂಥ ಮಾತಿನಿಂದ ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಅಂಥ ಗುರುಗಳು ಹೇಗಿರ್ತಾರೆ ಅಂತ ಕೇಳಿದ್ರೆ, ಅದ್ವೇಷ್ಟ ಸರ್ವಭೂತಾನ ಮೈತ್ರಕರಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ. ಅಂಥವರು ಯಾರನ್ನು ದ್ವೇಷ ಮಾಡ್ತಕ್ಕಂಥವರಲ್ಲ, ಎಲ್ಲರಲ್ಲೂ ಕೂಡ ಆ ಯಾವ ಸರ್ವಭೂತಗಳಲ್ಲಿ ಸುಹೃದತ್ವವನ್ನು ಇಟ್ಕೊಂಡಿರ್ತಕ್ಕಂಥವನಾಗ್ತಾರೆ, ಎಲ್ಲರ ಮೇಲೂ ಕರುಣೆ ತೋರಿಸ್ತಕ್ಕಂಥವನಾಗ್ತಾರೆ. ಅಹಂಕಾರ ಎಂಬತಕ್ಕಂಥದ್ದು ಎಂದೂ ಇರೋದಿಲ್ಲ. ಸುಖವಾಗಲಿ ದುಃಖವಾಗಲಿ ಯಾವಾಗಲೂ ಕೂಡ ಭಗವಂತ ನೆನೆಸ್ಕೊಂಡಿರ್ತಕ್ಕಂಥವರಾಗಿ ಕ್ಷಮಾಗುಣವಂತರಾಗಿರ್ತಾರೆ ಅಂತ ಏನು ಕೃಷ್ಣ ಹೇಳ್ತಕ್ಕಂಥವನಾಗಿದ್ದಾನೆ. ಅಂತ ಎಲ್ಲ ಗುಣವನ್ನು ಕೂಡ ನಾವು ವಿಶ್ವೋತ್ತಮರಲ್ಲಿ ಕಾಣ್ತಕ್ಕಂಥವರಾಗಿದ್ದೇವೆ. ಒಬ್ಬರ ಮೇಲೆ ಅವರ ದ್ವೇಷ ಮಾಡತಕ್ಕಂಥ ಬುದ್ಧಿಯೇ ಅವರಲ್ಲಿ ನಾವು ಎಂದೆಂದೂ ಕಾಣತಕ್ಕಂಥವರಲ್ಲ. ಇನ್ನ ಯಾರೇ ಮಠಕ್ಕೆ ಬಂದರೂ ಕೂಡ ಎಲ್ಲರಿಗೂ ಕೂಡ ಮೃತ್ತಿಕಾ ಮಂತ್ರ ಅಷ್ಟೇ, ಭೂತರಾಜರು ವಾದರಾಜರು ನಿಮ್ಮನ್ನು ಅನುಗ್ರಹ ಮಾಡ್ತಕ್ಕಂಥವರಾಗ್ತಾರೆ ಎಂಬತಕ್ಕಂಥ ಕರುಣೆ ಎಲ್ಲರ ಮೇಲೂ ತೋರಿಸ್ತಕ್ಕಂಥದ್ದನ್ನು ಕಾಣ್ತಕ್ಕಂಥವರಾದವು. ಒಮ್ಮೆ ನಮ್ಮ ನಾಗಭೂಷಣ ರಾಯರು ಆ ದೇವಸ್ಥಾನವನ್ನು ಕಟ್ತಕ್ಕಂಥ ಕಾಲದಲ್ಲಿ ಭೂತರಾಜರ ಗುಡಿ ಒಳಗೆ ಒಂದು ದೊಡ್ಡ ಚಪಡಿಯನ್ನೇ ಇಡಬೇಕಾಗಿತ್ತಂತೆ. 20 ಜನ ಸೇರಿ ಎತ್ತಿದ್ರು ಕೂಡ ಚಪಡಿ ಒಳಗೆ ಹೋಗ್ತಾ ಇಲ್ಲ, ಎತ್ತಕ್ಕಾಗ್ತಾ ಇಲ್ಲ. ಆಗ ಶ್ರೀಗಳವರಲ್ಲಿ ಹೋಗಿ ಹೇಳಿದಾಗ ರಾಜರನ್ನ ಸ್ಮರಣೆ ಮಾಡಿಕೊಂಡು ಇಡಿ ಅಂದ್ರೆ, ಇಲ್ಲ ನೀವೇ ಬನ್ನಿ ಸ್ವಾಮಿ ಎಂದ್ರು. ಬಂದು ಬೃಂದಾವನಕ್ಕೆ ಒಂದು ಮಂಗಳಾರತಿ ಮಾಡಿದಾರಷ್ಟೇ. ಕೇವಲ 4 ಜನ ಹಿಡ್ಕೊಂಡು ಚಪಡಿಯನ್ನು ಒಳಗಿಟ್ಟಿದ್ದಾರೆ. ಇವತ್ತು ಭೂತರಾಜರ ಗುಡಿಯಲ್ಲೋ ಚಪಡಿ ನೋಡಬಹುದು. ಅಂದರೆ ಆ ಯಾವ ನಾರಾಯಣಮೂರ್ತಿ ಇವತ್ತು ಬದುಕಿದ್ದಾರೆ, ಅವರ ಎದುರುಗಡೆ ನಡೆದಿರ್ತಕ್ಕಂಥದ್ದು. ಹಾಗೆ ರಥೋತ್ಸವಕ್ಕೆ ಯಾವ ವ್ಯಕ್ತಿ ಬಂದೋ ಇವತ್ತು ಇನ್ನೂ ಬದುಕಿದ್ದಾನೆ, ಹೋಗಿಲ್ಲ. ಅಂದ ಮೇಲೆ ಏನೋ ಯಾವತ್ತೋ ಹೋಗಿದ್ದನ್ನ ದಂತಕಥೆಗಳು ಹೇಳ್ತೀವಿ ಅಂತ ತಿಳ್ಕೋಬೇಡಿ. ಇದೆಲ್ಲ ಪ್ರಸಿದ್ಧವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಇರ್ತಕ್ಕಂಥವರು, ಇನ್ನ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಅಂತ. ಕೇವಲ ಜ್ಞಾನದಲ್ಲಿ ಹೇಗೆ ಅವರು ಚುರುಕಾಗಿದ್ದರು, ಎಲ್ಲವೂ ಕೂಡ ಅವರ ಬುದ್ಧಿಸ್ಥವಾಗಿರ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನ ನಿಪ್ಪಣ್ಣಾಚಾರ್ಯವರು ಕೂಡ ವಿಶೇಷವಾಗಿ ಹೇಳ್ತಕ್ಕಂಥವರಾದರು. ಆದ್ರೆ ಅದು ಕೆಲವೇ ಮಂದಿಗೆ ಗೋಚರವಾಗ್ತದೆ. ಯಾರು ಪಾಠ ಓದಿದ್ರೋ, ಯಾರು ಶಾಸ್ತ್ರ ಗ್ರಂಥವನ್ನು ಅವರಿಂದ ಕೇಳಿರ್ತಾರೋ ಅಂಥವರಿಗೆ ಗೋಚರವಾಗ್ತದೆ. ಆದ್ರೆ ಸಾಮಾನ್ಯ ಜನಕ್ಕೆ ಗೋಚರವಾಗೋದು ಹೇಗೆ? ಆ ವಾಕ್ಸಿದ್ಧಿಯಿಂದನೇ ಪ್ರತ್ಯಕ್ಷವಾಗಿ ಗೋಚರವಾಗಿ ಬರ್ತಕ್ಕಂಥದ್ದು. ಆದ್ರೆ ಅಂಥ ವಾಕ್ಸಿದ್ಧಿಯೂ ಕೂಡ ಕೆಲವು ಮಂದಿ ನೋಡಿರ್ತಾರೆ, ಕೆಲವು ಮಂದಿ ಕೇಳಿರ್ತಾರೆ. ಆದರೆ ಎಲ್ಲರಿಗೂ ಪ್ರತ್ಯಕ್ಷ ಬರುವಂತ ಘಟನೆ ಏನು ಅಂತ ಕೇಳಿದ್ರೆ ಆ ಶಿಲಾಲೇಖನ ಎಂಬತಕ್ಕಂಥದ್ದು. ಯಾಕೆ ವಾದಿರಾಜರು ಗ್ರಂಥವನ್ನ ರಚನೆ ಮಾಡಿದಾಗ ಈ ಯಾವ ವಿಚಾರವನ್ನ 450 ವರ್ಷದ ಕೆಳಗೆ ಹೇಳಿರ್ತಕ್ಕಂಥ ವಿಚಾರವನ್ನ ನಮ್ಮ ಕಣ್ಣೆದುರಿಗೆ ನಿದರ್ಶನಾತ್ಮಕವಾಗಿ ಮಾಡಿದ್ದರಿಂದ ಹಯಗ್ರೀವ ದೇವರ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಕಾರ್ಯ ಇದು ಎಂಬುದಾಗಿ ಪ್ರತ್ಯಕ್ಷವಾಗಿ ಎಲ್ಲರ ಗಮನಕ್ಕೂ ಬಂದಿರತಕ್ಕಂಥದ್ದಾದ್ದರಿಂದ ಭಗವಂತನ ಸಮೀಪದಲ್ಲಿರ್ತಕ್ಕಂಥವರು ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಎಂಬುದು ಕೂಡ ಸ್ಪಷ್ಟವಾಗಿ ಆಖ್ಯಾನೋಕ್ತ ಮಹಿಮೆ ಉಳ್ಳವರು ಎಂಬತಕ್ಕಂಥದ್ದು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಶಿಲಾಲೇಖನದಿಂದ. ಅದಕ್ಕೋಸ್ಕರವಾಗಿಯೇ ನಾವು ಭಗವಂತನ ನೇರವಾಗಿ ಭಗವಂತ ನಮಗೆ ಸಿಗ್ತಕ್ಕಂಥವನಲ್ಲ. ಯಾರು ಭಗವಂತನ ನೋಡಿರ್ತಾರೋ, ಭಗವಂತನಿಗೆ ವಶ ಮಾಡಿಕೊಂಡಿರ್ತಾರೋ ಅವರನ್ನೇ ಹೇಳಿಬಿಟ್ರೆ ನಮಗೆ ಬೇಗ ಮೋಕ್ಷವಾಗ್ತಕ್ಕಂಥದ್ದು. ಅದಕ್ಕೂ ಕೂಡ ಭಾಗವತದಲ್ಲಿ ದೃಷ್ಟಾಂತವನ್ನ ಕೊಡ್ತಾರೆ. ಯಾವ ಗಜೇಂದ್ರ ಇಂದ್ರದ್ಯುಮ್ನಾಗಿ ತಾನು ಅಗಸ್ತ್ಯರಿಗೆ ದ್ರೋಹ ಮಾಡಿರ್ತಕ್ಕಂಥ ಕಾಲದಲ್ಲಿ, ಏನು ದ್ರೋಹ ಅಂದ್ರೆ ಬೇರೆ ಏನು ಮಾಡಿಲ್ಲ, ದೇವರ ಪೂಜೆ ಮಾಡ್ತಕ್ಕಂಥ ಕಾಲದಲ್ಲಿ ಯತಿಗಳ ಬಂದಾಗ ಎದ್ದು ನಿಲ್ಲಿಲ್ಲ ಅಷ್ಟೇ. ಪೂಜೆ ಆದ ಮೇಲೆ ನೋಡೋಣ ಎಂಬತಕ್ಕಂಥದ್ದು ಅಷ್ಟೇ ಮಾತೆ ಹೊರತು ಆದ್ದರಿಂದ ಬೇರೆ ಇಲ್ಲ. ಆದರೆ ಇಂಥ ಯಾವ ಗಜರಾಜ ಶಾಪದಿಂದ ಆನೆಯಾಗಿ ಹುಟ್ಟಿರ್ತಕ್ಕಂಥ ಕಾಲದಲ್ಲಿ ತಾನು ಆ ಯಾವ ಪೂರ್ವಜನ್ಮದ ಸ್ಮೃತಿಯಿಂದ ಸಾವಿರಾರು ಆನೆಗಳು ಎಳೆದರೂ ಕೂಡ, 1000 ವರ್ಷ ಎಳೆದರೂ ಕೂಡ ಕಾಲು ಬಿಡಿಸ್ಕೊಳ್ಳಕ್ಕಾಗಲಿಲ್ಲ ಒಂದು ಮೊಸಳೆ ಕೈಲಿ ಅಂತ ಹೇಳ್ತಾ ಇದ್ದಾರೆ. ಕಡೆಗೆ ನಾರಾಯಣಾತಿರೋ ಭಗವನ್ನ ಮತ್ತಿ ಎಂಬುದಾಗಿ ಹೇಳಿದಾಗ ಭಗವಂತ ತಕ್ಷಣದಲ್ಲೇ ವೈಕುಂಠದ ಓಡಿ ಬಂದು ಆ ಯಾವ ಮೊಸಳೆಯನ್ನು ಸಂಹಾರ ಮಾಡಿ ಗಜೇಂದ್ರನ ರಕ್ಷಣೆ ಮಾಡಿದ ಅಂತ ಕತೆ ಕೇಳುತ್ತೇವೆ. ಅಲ್ಲಿ ಸ್ತೋತ್ರ ಮಾಡಿದ್ದು ಗಜೇಂದ್ರ, ಮೊದಲು ಮೋಕ್ಷ ಆಗಿದ್ದು ಯಾರಿಗೆ ಅಂದ್ರೆ ಮೊಸಳೆಗೆ ಎಂದ್ರು. ಚಕ್ರಸ್ಪರ್ಶ ಮೊದಲಾಗಿದ್ದು ಮೊಸಳೆಗೆ, ಅದು ಮೋಕ್ಷವನ್ನು ಹೊಂದಿತು. ಯಾಕೆ? ಗಜರಾಜ ಸ್ತೋತ್ರ ಮಾಡಿದ್ದು
ಇವನಿಗೆ ಮೊದಲು ಯಾಕೆ ಅಂತ ಕೇಳಿದ್ರೆ ಸತ್ಯಧರ್ಮರು ವ್ಯಾಖ್ಯಾನವನ್ನ ಮಾಡ್ತಾರಲ್ಲಿ. ಯದ್ಯಪಿ ಗಜೇಂದ್ರ ಸ್ತೋತ್ರ ಮಾಡಿ ಭಗವಂತನ ಪ್ರಸನ್ನೀಕರಿಸಿಕೊಂಡು ಬಿಟ್ಟ, ಅವನಿಗೋಸ್ಕರವಾಗಿ ಭಗವಂತ ಓಡಿ ಬಂದ. ಯಾವ ಗಜೇಂದ್ರ ಭಗವಂತನ ವಶಪಡಿಸಿಕೊಂಡಿದ್ದಾನೋ ಅವನ ಕಾಲನ್ನ ಮೊಸಳೆ ಹಿಡಿದಿತ್ತು, ಅದಕ್ಕೆ ಮೊದಲು ಅವನು ಉದ್ಧಾರ ಅಂದ್ರು. ಆದ್ದರಿಂದ ವಾದಿರಾಜರ ಹಯಗ್ರೀವ ದೇವರ ಚರಣವನ್ನ ಹಿಡಿದು ಅನುಗ್ರಹವನ್ನ ಸಂಪಾದಿಸಿರ್ತಕ್ಕಂಥ ವಿಶ್ವೋತ್ತಮರ ಚರಣವನ್ನ ಹಿಡಿದರೆ ನಮಗೆ ಮೋಕ್ಷ ಎಂಬತಕ್ಕಂಥದ್ದು ನಿಶ್ಚಿತ ಎಂಬತಕ್ಕಂಥದ್ದು ಭಾಗವತದಲ್ಲಿ ಸತ್ಯಧರ್ಮರು ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂಥ ಯಾವ ಮೊಸಳೆ ತಾನು ಗಜೇಂದ್ರನ ಪಾದಸ್ಪರ್ಶದಿಂದ ಮೊದಲು ಮೋಕ್ಷವನ್ನು ಹೊಂದಿತು ಎಂಬತಕ್ಕಂಥ ವಿಚಾರವನ್ನ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ದೃಷ್ಟಾಂತವನ್ನು ನೋಡಿದಾಗ ನಾವು ಎಂಥವರ ಚರಣವನ್ನ ಹಿಡಿಬೇಕು ಎಂಬತಕ್ಕಂಥದ್ದನ್ನ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಆಖ್ಯಾನೋಕ್ತವಾಗಿರ್ತಕ್ಕಂಥ ಮಹಿಮೆ ಉಳ್ಳ ನಮ್ಮ ಕಣ್ಣೆದರಿಗೆ ನೂರಾರು ಪವಾಡ ಸದೃಶವಾಗಿರ್ತಕ್ಕಂಥ ಮಹಿಮೆಗಳನ್ನು ತೋರಿಸಿ ಆಖ್ಯಾನದ ಗೂಢಾರ್ಥವನ್ನು ಕೂಡ ಜಗತ್ತಿಗೆ ತೋರಿಸಿಕೊಟ್ಟು ಆಖ್ಯಾನದ ಆಯಾವ ಶಿಲಾಲೇಖವನ್ನು ಕೂಡ ಮಾಡ್ತಕ್ಕಂಥವರಾಗಿ ಹಂತದಲ್ಲಿ ಆ ಹರಿಪಾದವನ್ನ ರಾಮಸ್ಮರಣೆಯಿಂದ, ಯಾಕೆ ಇವತ್ತು ನೂರಾರು ಜನನ್ನ ನೋಡ್ತೇವೆ, ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಬರೋದಿದೆಯಲ್ಲ, ಇದು ಅಷ್ಟು ಸುಲಭವಲ್ಲ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಆದ್ದರಿಂದ ವಿಶೇಷವಾಗಿ ಮೊದಲಿನಿಂದಲೂ ಹರಿಸ್ಮರಣೆ ಮಾಡಿದ್ದರಿಂದಲೇ ಇವರಿಗೆ ಅಂತ್ಯಕಾಲದಲ್ಲಿ ಭಗವಂತ ಸ್ಮರಣೆ ಕೊಟ್ಟಿದ್ದಾನೆ ಎಂಬತಕ್ಕಂಥ ಆಚಾರ್ಯರ ಮಾತು ಕೂಡ ಸತ್ಯವಾಗಿರ್ತಕ್ಕಂಥದ್ದು, ರಾಜರ ಮಾತು ಸತ್ಯವಾಗಿರ್ತಕ್ಕಂಥದ್ದು. ಅಂದ ಮೇಲೆ ರಾಜರ ಶ್ರೀಮದಾನಂದ ತೀರ್ಥರ ಹಯಗ್ರೀವನವರಿಗೆ ಪಾತ್ರರಾಗಿರ್ತಕ್ಕಂಥ ವಿಶ್ವೋತ್ತಮನ ಚರಣವನ್ನು ಹಿಡಿದ ಪಕ್ಷದಲ್ಲಿ ಖಂಡಿತವಾಗಿಯೂ ಕೂಡ ನಮಗೆ ಭಗವಂತ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಅಂತೆಯಾವ ಸಿದ್ಧ ಭಕ್ತರನ್ನ, ಸಿದ್ಧ ಯೋಗಿಗಳನ್ನ ಕಾಣತಕ್ಕಂಥ ಗುರುಗಳು ಅಂತ ಕಳಿಸ್ಕೊಳ್ತಕ್ಕಂಥ ಭಾಗ್ಯ ನಮಗೆ ಸಿಕ್ತಲ್ಲ, ನಾವೇ ಭಾಗ್ಯವಂತರು. ಅಂತೆಯಾವ ವಿಶ್ವೋತ್ತಮರು ಇವತ್ತು ಪರ್ವಕಾಲದಲ್ಲಿ ನಮ್ಮೆಲ್ಲರ ಮೇಲೆ ದೃಷ್ಟಿ ಬೀರ್ತಕ್ಕಂಥ ಕಾಲ. ಯಾಕೆ ಆರಾಧನಾ ಅಂತ ಕೇಳಿದ್ರೆ ಅವರು ವಿಶೇಷವಾಗಿ ಇದ್ದು ಯಾರು ಬಂದು ಸೇವೆ ಮಾಡ್ತಕ್ಕಂಥವರಾಗ್ತಾರೆ ಅಂತರ ಮೇಲೆ ಕರುಣಾ ದೃಷ್ಟಿಯನ್ನು ಬೀರ್ತಕ್ಕಂಥವರಾಗ್ತಾರೆ. ಅತೇವ ಇಂದಿನ ದಿವಸ ನಮ್ಮೆಲ್ಲರ ಕಡೆಗೆ ದೃಷ್ಟಿಯನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ವಿಶ್ವೋತ್ತಮರು ಅವರ ಯಾವ ಕರುಣಾಪೂರ್ಣವಾಗಿರ್ತಕ್ಕಂಥ ದೃಷ್ಟಿಯನ್ನು ನಮ್ಮ ಮೇಲೆ ಬಿಟ್ಟು ಜ್ಞಾನಭಕ್ತಿ ವಿರಾಜ್ಯವನ್ನ ಆಖ್ಯಾನದಲ್ಲಿ ಸರ್ವಮೂಲ ಗ್ರಂಥಗಳಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಬುದ್ಧಿಯನ್ನು ಕೊಡಲಿ. ಅವರ ಯಾವ ಅನುಗ್ರಹವನ್ನ ಒಂದೇ ಮಾತು ಹೇಳಿಬಿಟ್ರು, ನನ್ನ ಯಾವ ತೋಕನಲ್ಲಿ ನಿಂತು ಸಕಲವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವನಾಗ್ತೇನೆ ಅಂತ ಎಲ್ಲ ಕಾರ್ಯವೂ ವಿಶ್ವವಲ್ಲರ ನಾವು ಕೂಡ ಕಾಣ್ತಕ್ಕಂಥವರಾಗಿದ್ದೇವೆ. ಅಂತ ಯಾವ ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ವಿಶ್ವವಲ್ಲಭರು ಹಾಗೂ ಅವರಿಂದಲೇ ಪಾಠವನ್ನು ಓದಿರ್ತಕ್ಕಂಥ ನಮ್ಮ ವಿದ್ಯಾಸಾಗರ ತೀರ್ಥರು ನಮ್ಮ ಕಣ್ಣ ಮುಂದೆಗೆ ಇದ್ದಾರೆ. ಇದೇ ನಮ್ಮ ಅಹೋಭಾಗ್ಯ. ಇಂಥ ಯಾವ ಯತಿದ್ವಯರು ನಮಗೆ ಆಶೀರ್ವಾದವನ್ನು ಮಾಡಿ ವಿಶ್ವೋತ್ತಮನ ಅನುಗ್ರಹವನ್ನ ನಮಗೆ ಕೊಡಿಸಿಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಕ್ತಕ್ಕಂಥವರಾಗಿದ್ದೇನೆ. ಶ್ರೀ ಕೃಷ್ಣಾರ್ಪಣ. ವಿಶ್ವೋತ್ತಮರ ಅನೇಕ ಮಹಿಮೆಗಳನ್ನು ಇಟ್ಟಿರುವಂತಹ ರಮೇಶ್ ಆಚಾರ್ಯವರಿಗೆ ಶ್ರೀಮಠದ ಪರವಾಗಿ ಧನ್ಯವಾದ ಹೇಳ್ತಾ, ಇನ್ನೊಂದು ಎಲ್ಲ ಶ್ರೋತೃಂದಕ್ಕೊಂದು ವಿಚಾರ ತಿಳಿಸಬೇಕು. ಸರಿಯಾಗಿ 8 ಗಂಟೆಗೆ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯಚೂರು ಶೇಷಗಿರಿ ದಾಸ್ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರೆಲ್ಲರೂ ಕೂಡ ತಾವು ಭಾಗವಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಇನ್ನು ವಂದನಾರ್ಪಣೆ ಕಾರ್ಯಕ್ರಮವನ್ನು ಶ್ರೀಮಠದ ಆಸ್ಥಾನ ವಿದ್ವಾಂಸರಾಗಿರ್ತಕ್ಕಂಥ ರಾಘವೇಂದ್ರ ಪುರಾಣಿಕ್ ಅವರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ನಮೋ ಮಹದ್ಭ್ಯ. ಪರಮಪೂಜ್ಯ ಗುರುಗಳಾಗಿರತಕ್ಕಂತಹ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿಯೂ ಸಹ ಉತ್ಸುಕತೆಯಿಂದ ಭಾಗವಹಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಶ್ರೀಗಳವರ ಶಿಷ್ಯ ಸಂಪತ್ತು ಜೊತೆಯಲ್ಲಿ ತಮಗೆ ಗುರುಗಳು ಆಗಿರತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಮಾಡಿದ ಏನೊಂದು ಶ್ರೇಯಸ್ಸು, ಇದರ ಬಗ್ಗೆ ಅನುಗ್ರಹ ವಾಚನವನ್ನು ನೀಡಿ ನಮ್ಮೆಲ್ಲರನ್ನು ಅನುಗ್ರಹಿಸಿದಂತಹ ಪರಮಪೂಜ್ಯ ಕೃಷ್ಣಾಪರ ಮಠಾಧೀಶರಾಗಿರತಕ್ಕಂತಹ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರಿಗೆ ಪರ್ಯಾಯ ಸೋದೆ ವಾದಿರಾಜ ಮಠದ ವತಿಯಿಂದ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ, ಅಭಿವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅವರೊಂದು ಮಾತನ್ನು ಹೇಳಿದರು, ಪರಮಪೂಜ್ಯ ಶ್ರೀಪಾದಂಗಳವರು ತಮಗೇನೊಂದು ಶ್ರೇಯಪ್ರಾಪಕ ಸಂಗತಿಗಳಿವೆ, ಅದಕ್ಕೆಲ್ಲ ಮೂಲ ಕಾರಣರು ಸೋದೆ ಮಠದ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಅಂತ. ನನಗೊಂದು ಮಾತನ್ನು ಆಡಬೇಕು ಅಂತಲ್ಲ ಇಲ್ಲಿ ಆಸೆ ಆಗ್ತಾ ಇದೆ. ಶ್ರೀಪಾದಂಗಳವರು ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಒಂದು ಮಾತನ್ನು ಹೇಳ್ತಾ ಇದ್ರು. ಅವರಿಗೆ ಋಜುತ್ವ ವಿಷಯದಲ್ಲಿ ಬಹಳ ದೃಢವಾದ ನಂಬಿಕೆ ಇತ್ತು. ಆದರೂ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಕೇಳಿದರೆ, ಋಜುತ್ವ ವಿಷಯದಲ್ಲಿ ಅತ್ಯಂತ ದೃಢವಾದ ವ್ಯಕ್ತಿಗಳು ಅಂದರೆ ಕೃಷ್ಣಾಪುರ ಶ್ರೀಗಳವರು ಅಂತವರು ಯಾವಾಗಲೂ ಹೇಳ್ತಾ ಇದ್ರು. ಆ ದಾರ್ಢ್ಯ ಅದು
ಇವರಲ್ಲೂ ಇತ್ತು. ಆದರೆ ಆ ದಾರ್ಢ್ಯಕ್ಕಿಂತ ಹೆಚ್ಚು ಅದರಲ್ಲಿ ಉತ್ಕರ್ಷವನ್ನು ಕಂಡದ್ದು ಪರಮಪೂಜ್ಯ ಕೃಷ್ಣಾಪುರ ಶ್ರೀಪಾದಂಗಳವರಲ್ಲಿ ಎನ್ನುವುದು ಅತಿಶಯೋಕ್ತಿಯಲ್ಲ. ಎಷ್ಟೋ ಸಲ ಕೆಲವೊಂದು ಸಂದರ್ಭಗಳಲ್ಲಿ ಏನಾದರೂ ಕೊಂಕು ಮಾತುಗಳು ಬಂದರೆ ಖಡಕ್ಕಾಗಿ ಮಾತಾಡತಾ ಇದ್ದದ್ದು ಕೃಷ್ಣಾಪುರ ಶ್ರೀಗಳವರು. ಆ ದಾರ್ಢ್ಯದ ಒಂದು ಹೊರಗಿನ ಸಂಕೇತ ಅದು. ಹಾಗಾಗಿ ಶ್ರೀಗಳವರು ಅವರ ಶ್ರೇಯಸ್ಸಿಗೆಲ್ಲ ವಿಶ್ವತೀರ್ಥರ ಶ್ರೀಪಾದಂಗಳವರು ಕಾರಣರಾಗಿದ್ದರೆ ಅವರ ಅತ್ಯಂತ ಮೆಚ್ಚುಗೆ ವಾತ್ಸಲ್ಯಕ್ಕೆ ಪಾತ್ರರಾದವರು ಕೃಷ್ಣಾಪುರ ಶ್ರೀಗಳವರು. ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿ ಇದ್ದರೆ ಬಹಳ ಒಂದು ರೀತಿಯಲ್ಲಿ ಕಳೆಗುಂತಾಯಿತು. ಅಂತಹ ಒಂದು ಕೊರತೆಯನ್ನು ಹೋಗಲಾಡಿಸಿ ಒಳ್ಳೆಯ ಅನುಗ್ರಹ ವಾಚನವನ್ನು ನೀಡಿದ್ದಾರೆ. ಅಂತಹ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಅಭಿವಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಷ್ಯ ಸಂಪತ್ತಿನ ಬಗ್ಗೆನೇ ಒಂದು ಮಾತನ್ನು ಪರ್ಯಾಯ ಶ್ರೀಪಾದಂಗಳವರು ಆಡಿದ್ರು. ಪರ್ಯಾಯ ಸೋದೆ ಮಠದ ಅಧಿಪತಿಗಳಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಇದೆ. ಅವರಿಗೆ ಬೇರೆ ಬೇರೆ ವರ್ಗದ ಶಿಷ್ಯ ವರ್ಗದವರಿದ್ದಾರೆ. ಎಲ್ಲವರನ್ನೂ ಸಹ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿ ಕೊಂಡೊಯ್ಯತಕ್ಕಂಥ ಒಂದು ಜವಾಬ್ದಾರಿ ಈ ಮಠದ ಅಧಿಪತಿಗಳಿಗಿದೆ. ಅದನ್ನು ಚೆನ್ನಾಗಿ ನಿರ್ವಹಿಸಿದವರು ಪರಮಪೂಜ್ಯ ಶ್ರೀಪಾದಂಗಳವರು, ವಿಶ್ವಾತ್ಮತೀರ್ಥ ಶ್ರೀಪಾದಂಗಳು. ಇದನ್ನು ನಾವು ಕಲಿಬೇಕಾದದ್ದು. ಆ ಮಾತನ್ನು ಪರ್ಯಾಯ ಶ್ರೀಪಾದಂಗಳವರು ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನುಗ್ರಹವಚನ ನೀಡಿದಂತಹ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ 3 ಜನ ಪ್ರಕಾಂಡ ವಿದ್ವಾಂಸರು ಶ್ರೀಗಳವರ ಒಂದು ಸಂಸ್ಮರಣೆಯನ್ನು ಮಾಡಿದ್ದಾರೆ. ನಿಪ್ಪಾಣಿ ಆಚಾರ್ಯರು ಒಂದು ಮಾತನ್ನು ಆಡಿದರು. ಶ್ರೀಗಳವರು ಹರಿದಾಸರಲ್ಲಿ ಎಷ್ಟು ಶರಣಾಗತಿಯನ್ನು ತೋರಿಸಿದ್ರು ಅಂತ. ಸಾಮಾನ್ಯ ಅದಕ್ಕೊಂದು ನಾನೊಂದು ಪೂರಕವಾಗಿ ಒಂದು ಮಾತನ್ನು ಹೇಳಬೇಕು. ನಾನು ಶ್ರೀಪಾದಂಗಳವರ ಜೊತೆಯಲ್ಲಿ ಮಾದನೂರಿಗೆ ಹೋಗಿದ್ದೆ, ವಿಷ್ಣುತೀರ್ಥರ ಸನ್ನಿಧಾನಕ್ಕೆ. ನಿಜವಾಗಿ ಅವರು ಗೃಹಸ್ಥಾಶ್ರಮಗಳಾಗಿದ್ದು ಸನ್ಯಾಸವನ್ನು ಸ್ವೀಕಾರ ಮಾಡಿದವರು. ಯಾರಾದರೂ ಸಾಮಾನ್ಯವಾಗಿ ಉಡುಪಿ ಮಠಾಧೀಶರು ಗೃಹಸ್ಥ ಸನ್ಯಾಸಿಗಳಿಗೆ ನಮಸ್ಕಾರವನ್ನು ಮಾಡೋದಿಲ್ಲ. ಆದರೆ ಪರಮಪೂಜ್ಯ ವಿಶ್ವತೀರ್ಥ ಶ್ರೀಪಾದಂಗಳವರ ಚಿಂತನ ಕ್ರಮ ಹೇಗಿತ್ತು ಕೇಳಿದರೆ ಆ ಸನ್ನಿಧಾನಕ್ಕೆ ಅವರು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ರು. ಯಾಕೆಂದರೆ ಅವರ ಸ್ವರೂಪವನ್ನು ಅವರು ತಿಳಿದಿದ್ರು. ಹಾಗಾಗಿ ಒಂದು ಗೃಹಸ್ಥಾಶ್ರಮಿಗಳಾಗಿದ್ದು ಸನ್ಯಾಸಿಗಳಾಗಿದ್ದರೂ ಸಹ ಅವರ ಸ್ವರೂಪವನ್ನು ಯೋಚನೆ ಮಾಡಿ ಪರ್ಯಾಯ ವಿಶ್ವಾತ್ಮತೀರ್ಥ ಶ್ರೀಪಾದಂಗಳವರಲ್ಲಿ ನಮಸ್ಕಾರ ಮಾಡಿದ ನಾನು ನೋಡಿದ್ದೇನೆ. ಇಂತಹ ಒಂದು ಹರಿದಾಸರಲ್ಲಿ ಜೊತೆಯಲ್ಲಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಏನೊಂದು ದೇವತೆಗಳು ಸನ್ಯಾಸಿಗಳಾಗಿ ಆಶ್ರಮಗಳಾಗಿ ಬಂದಿದ್ದಾರೆ. ಅವರೆಲ್ಲರನ್ನ ಗೌರವಿಸುವಂತಹ ದೊಡ್ಡ ಗುಣ ವಿಶ್ವಾತ್ಮತೀರ್ಥ ಶ್ರೀಪಾದಂಗಳವರಲ್ಲಿತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ಆತ್ಮಾಕೂರಾಚಾರ್ಯ ಒಂದು ಮಾತನ್ನು ಹೇಳಿದರು. ಆಖ್ಯಾನಗತವಾದಂತಹ ಶ್ರುತಿಗಳಿಗೆ ಒಳ್ಳೆಯ ಅರ್ಥವನ್ನು ಅವರು ತಿಳಿಸ್ತಾ ಇದ್ದಾರೆ ಅಂತ. ಈ ಒಂದು ಯೋಗ್ಯತೆ ನಮಗಿದು ಅರ್ಥವಾಗುವ ಸಂಗತಿಯಲ್ಲ. ಎಷ್ಟೋ ಸಂಗತಿಗಳು ಆನಂದ ಆತ್ಮಕೂರಾಚಾರ್ಯರ ಬಳಿ ಇದೆ. ಅದೆಲ್ಲ ನಮಗೆ ಸಿಗುವಂತಾಗಬೇಕು ಅಂತ ನಾನು ಆಶಿಸ್ತಾ ಇದ್ದೇನೆ. ಜೊತೆಯಲ್ಲಿ ರಮೇಶ್ ಆಚಾರ್ಯರು ಒಂದು ಮಾತನ್ನು ಹೇಳಿದರು. ವಿಶ್ವಾತ್ಮತೀರ್ಥ ಶ್ರೀಪಾದಂಗಳವರ ಒಂದು ವಾಕ್ಶಕ್ತಿ ಅಂತಹದ್ದು ಅಂತ. ಅದನ್ನು ನಾವು ಎಷ್ಟೋ ಜನ ಅನುಭವಿಸಿದ್ದೇವೆ. ಅವರು ಏನು ಹೇಳಿ ಮಂತ್ರಾಕ್ಷತೆ ಕೊಟ್ಟರೂ ಸಹ ಅದು ನಮಗೆ ಕೈಗೆಟಕ್ತಾ ಇತ್ತು. ಅಷ್ಟು ಆಶ್ಚರ್ಯ ಅಂದರೆ 96ನೇ ಇಸ್ವಿಯಲ್ಲಿ ಪರ್ಯಾಯ ಪೀಠದಲ್ಲಿ ಕುಳಿತುಕೊಂಡು ಶ್ರೀಪಾದಂಗಳವರ ಒಂದು ಮಾತನ್ನು ಹೇಳಿದರು. ಇನ್ನಂಜೆ ಶಾಲೆಯಲ್ಲಿ ರಾಘವೇಂದ್ರನಿಗೆ ಒಂದು ಕೆಲಸ ಸಿಗಬೇಕು ಅಂತ. ನಿಜವಾಗಿ ನಾನು ಆ ಸಮಯದಲ್ಲಿ 40,000 ಖರ್ಚು ಮಾಡಿ ಕೈ ಚೆಲ್ಲಿ ಕೂತವ. ಆದರೆ ಆ ಸಮಯದಲ್ಲಿ ಪರ್ಯಾಯ ಶ್ರೀಪಾದಂಗಳಾಗಿರತಕ್ಕಂಥ ವಿಶ್ವತೀರ್ಥರ ಮಾತು ಮಾತ್ರ ಸುಳ್ಳಾಗಲಿಲ್ಲ. 10 ವರ್ಷದ ನಂತರ ಅನಾಯಾಸವಾಗಿ ನನಗೆ ಆ ಕೆಲಸ ಇವತ್ತು ಸಿಕ್ಕಿದೆ. ಇದವರ ವಾಕ್ಸಿದ್ಧಿಗೊಂದು ಒಳ್ಳೆಯ ಉದಾಹರಣೆ. ಅವರು ಏನು ಗುರುರಾಜರಂತ ಭೂತರಾಜರನ್ನು ಸ್ಮರಣೆ ಮಾಡಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರು ಅದು ನೆರವೇರ್ತಾ ಇತ್ತು. ಇದಕ್ಕೆ ಬೇಕಾದಷ್ಟು ಜನ ಅನುಭಾವಿಗಳ ಒಂದು ಸಾಕ್ಷಿ ನಮಗೆ ನಿದರ್ಶನ ಸಿಗ್ತಾ ಇದೆ. ಹಾಗಾಗಿ ಒಂದು ವೈಶಿಷ್ಟ್ಯಪೂರ್ಣವಾದ ಅರ್ಥಪೂರ್ಣವಾದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸ ನೀಡಿದಂತಹ ವಿದ್ವಾಂಸರಿಗೂ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಳೆಕೊಟ್ಟಂತಹ ಅನೇಕ ವಿದ್ವಾನ್ಮಣಿಗಳಿಗೂ ಸಹ ಪರ್ಯಾಯ ಮಠದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂದಂತಹ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮೆರವಣಿಗೆಯಿಂದ ಉತ್ಸುಕತೆಯಿಂದ ಭಾಗವಹಿಸಿ ಪರ್ಯಾಯ ಶ್ರೀಪಾದಂಗಳ ಅನುಗ್ರಹವನ್ನು ಕೇಳಲಿಕ್ಕೋಸ್ಕರ, ವಿದ್ವಾಂಸರ ಮಾತನ್ನು ಕೇಳಲಿಕ್ಕೋಸ್ಕರ ಆಗಮಿಸಿದಂತಹ ಸಕಲ ಭಗವದ್ಭಕ್ತರಿಗೂ ಸಹ ಪರ್ಯಾಯ ಮಠದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷವಾಗಿ ಧ್ವನಿಸುರಳಿಯನ್ನು ಬಿಡುಗಡೆಗೊಳಿಸಿ ನಮ್ಮನ್ನು ಅನುಗ್ರಹಿಸಿದಂತಹ ಪರ್ಯಾಯ ಶ್ರೀಪಾದಂಗಳವರಿಗೆ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಸಹಕರಿಸಿದಂತಹ ಹರಿಗುರು ಭಕ್ತರಾಗಿರತಕ್ಕಂಥ ಯಜಮಾಡಿ ರಮೇಶ್ ರಾಯರಿಗೂ ಸಹ, ಜೊತೆಯಲ್ಲಿ ಇನ್ನು ನಡೆಯತಕ್ಕಂತಹ ಇನ್ನೊಂದು ಭಕ್ತಿ ಸಂಗೀತ ಕಾರ್ಯಕ್ರಮ ಇದೆ, ಜೊತೆ ನಾಳೆ ನಡೆಯತಕ್ಕಂಥ ಇನ್ನೊಂದು ಸಂಗೀತ ಕಾರ್ಯಕ್ರಮ ಇದೆ. ಅದಕ್ಕೆಲ್ಲ ತಮಗೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.